ಆಚಾರ್ಯರ ಪಾದಾರವಿಂದಗಳಲ್ಲಿ ಸಂಪೂರ್ಣ ನಮಸ್ಕಾರ. ಆಚಾರ್ಯನ ಮುಂದೆ ಇಟ್ಕೊಂಡು ನಾವು ಮಾತಾಡಬೇಕು ಅಂದ್ರೆ ಭಯ ಆಗುತ್ತೆ. ನಮಗೆ ಬರೀ ಕೇಳೋದೇ ಗೊತ್ತು, ಮಾತಾಡೋಕ್ಕೆ ಬರಲ್ಲ. ರಾಮವ್ರು ಹೇಳಿದ್ರು ಪ್ರಾಯೋಜನ ಮಾಡಿ ಇದಕ್ಕೆ ಸ್ಪಾನ್ಸರ್ ಮಾಡೋದಕ್ಕೆ ಕೋಆಪರೇಟ್ ಮಾಡೋದು ಅಂತ. ಸ್ವಲ್ಪ ಮಧ್ಯ ಇದನ್ನು ಹೇಳಬೇಕಾದ್ರೆ ನಮಗೆ ಅಷ್ಟು ಜಾಸ್ತಿ ಸ್ವಚ್ಛ ಕನ್ನಡ ಬರದೇ ಇರೋದ್ರಿಂದ. ಬಟ್ ಆಚಾರ್ಯಸ್ ಲೆಕ್ಚರ್ ಎನಿವನ್ ಕೂಡ ಹ್ಯಾವ್ ಸ್ಪಾನ್ಸರ್ಡ್. ಬಟ್ ನನಗೆ ಈ ಸೌಭಾಗ್ಯ ಸಿಕ್ಕಿರೋದು ನನ್ನ ಸುದೈವ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. Myself and Ramu conceived of this program about 9 months back, and by the grace of God, by the grace of Lord Krishna, and the grace of our own Acharya, he has delivered, in fact, 22 days Gita Jnana Yajna, which he has carried on for all these days, and we have all been part of that. ನಾನು ನನ್ನ ವೈಯಕ್ತಿಕ ಪರವಾಗಿ ನನ್ನ ಸತ್ಕಾರ್ಯದಲ್ಲಿ ಅಥವಾ ಕೈಂಕರ್ಯದಲ್ಲಿ ಸತ್ಸಂಗದಲ್ಲಿ ಯಾವಾಗಲೂ ಭಾಗಿಯಾಗಿರುವ ನಮ್ಮ ಧರ್ಮಪತ್ನಿ ಮಹಾಲಕ್ಷ್ಮಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆಚಾರ್ಯರಿಗೆ ಕೃತಜ್ಞತೆ ತೋರಿಸ್ತೇನೆ. ಆ್ಯಂಡ್ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಮೆನಿ ಮೋರ್ ಲೆಕ್ಚರ್ಸ್ ಫ್ರಮ್ ಆಚಾರ್ಯ ಇನ್ ದ ಡೇಸ್ ಟು ಕಮ್. ಕೃಷ್ಣ ಹೇಳಿದ ಒಂದು ಮಾತು ಹೇಳಬೇಕು ಅಂದರೆ ಅದನ್ನ ಅರ್ಥ ಅವರು ಆಚಾರ್ಯರು ಹೇಳ್ತಾರೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ. ಥ್ಯಾಂಕ್ ಯು. ಬಿ ಎನ್ ರಾವ್ ಅವರ ಪರವಾಗಿ ಒಂದು ತಮಿಳರ ಪರವಾಗಿ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ. ಆಚಾರ್ಯ ಉಪನ್ಯಾಸದಲ್ಲಿ ಹೇಳ್ತಿರುವಾಗ ಹೇಳಿದ್ರು, ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾಕೋ ಶ್ರೀಕೃಷ್ಣ ಜಯಂತಿಗೆ ರಜಾ ಕೊಡಲ್ಲ ಅಂತ. ಬಟ್ ಕರ್ನಾಟಕ ಸರ್ಕಾರದವರು ಭಗವದ್ಗೀತೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಕರ್ಮಯೋಗಿನವರು, ಅದಕ್ಕೋಸ್ಕರ ನಮಗೆಲ್ಲ ಕೆಲಸ ಮಾಡಿ ಅವತ್ತು ಅಂತ. ಇನ್ನೊಂದು ಮಾತು ಹೇಳೋದು ಮರ್ತಿದ್ದೆ. ಗೋಖಲೆ ಇನ್ಸ್ಟಿಟ್ಯೂಟ್ನವ್ರಿಗೆ ನಾನು ಚಿರಋಣಿ, ಇದು ಸೌಭಾಗ್ಯ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಕರ್ತವ್ಯದ ನಿರ್ವಹಣೆಗೋಸ್ಕರ ನಾನು ನಿಂತಿದ್ದೇನೆ. ಕಳೆದ 3 ವಾರಗಳಿಂದ ಭಗವದ್ಗೀತೆಯ ಗೂಢಾರ್ಥ ವಿಶೇಷಗಳು ಪ್ರವಚನ ಮಾಲೆ ನಡೆದಿದೆ. ಇದರ ಪ್ರಾಯೋಜಕರು ನಮ್ಮ ಮಿತ್ರರು, ಈ ಸಂಸ್ಥೆಯ ಭಾಗವೇ ಆಗಿ ಹೋಗಿರುವ ಶ್ರೀ ಯತಿರಾಜ್ ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ದಂಪತಿಗಳು. ಅವರ ತೀರ್ಥರೂಪರಾದ HR ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಶ್ರೀಮತಿ ಶಾರದಾಮಣಿ ಅವರ ಸ್ಮರಣೆಯಲ್ಲಿ ಈ ದಂಪತಿಗಳು ಈ ಪ್ರವಚನ ಮಾಲೆಯ ಪ್ರಾಯೋಜನ ಮಾಡಿದ್ದಾರೆ. ಈ ಹಿಂದಿಯೂ ಕೂಡ ಭಗವದ್ಗೀತೆಯನ್ನು ಕುರಿತೇ ಒಂದು ಪ್ರವಚನ ಮಾಲೆಯನ್ನು ಅವರು ಪ್ರಾಯೋಜನ ಮಾಡಿದ್ರು. ಅವರ ಔದಾರ್ಯ ಸದ್ಭಾವನೆ ಮುಂದುವರೆದಿದೆ. ಈ ಪ್ರವಚನ ಮಾಲೆಯ ಪ್ರಯೋಜನ ಮಾಡಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅನೇಕ ಜನರ ನಿರ್ವ್ಯಾಜವಾದ ಸಹಕಾರದಿಂದ ಈ ಪ್ರವಚನ ಮಾಲೆ ಯಶಸ್ವಿಯಾಗಿ ನಡೆದಿದೆ. ಕೆಲವರನ್ನು ಇಲ್ಲಿ ಸ್ಮರಿಸಲೇಬೇಕಾಗತ್ತೆ. ಈ ಪ್ರಸಾದ ವಿನಿಯೋಗಕ್ಕಾಗಿ, ಪೂಜೆಗಾಗಿ ಅನೇಕ ಜನ ಬಹಳ ಮನಬಿಚ್ಚಿ ಕಾಣಿಕೆಯನ್ನು ಸಲ್ಲಿಸಿದ್ದೀರಿ. ಹೀಗೆ ಕಾಣಿಕೆಯನ್ನು ಕೊಟ್ಟ ಎಲ್ಲ ನಮ್ಮ ಸಹಕಾರಿಗಳಿಗೂ ವಂದನೆಗಳು. ಶಾರದಾ ಗುರುಕುಲದ ಸದಸ್ಯರು ಭಗವನ್ನಾಮ ಸಂಕೀರ್ತನೆ ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ವಂದನೆಗಳು. ಮತ್ತು ಈ ಪ್ರವಚನದ ಬಳಿಕ ಪ್ರಸಾದ ರೂಪವಾಗಿ ಶ್ರೀಮದ್ ಭಗವದ್ಗೀತೆ ಪುಸ್ತಕವನ್ನು ಎಲ್ಲರಿಗೂ ಕೊಡಲಾಗತ್ತೆ. ಅದನ್ನು ಪ್ರಾಯೋಜನೆ ಮಾಡಿದವರಿಗೆ ವಂದನೆ ತಿಳಿಸ್ತಾ, ತಾವೆಲ್ಲರೂ ದಯವಿಟ್ಟು ಆ ಪ್ರಸಾದವನ್ನು
ಹೋಗುವಾಗ ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಮುಂದೆಯೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ನಡೆಯೋದಿವೆ. ವಿಶೇಷವಾಗಿ ಸ್ಮರಿಸಬೇಕಾದ ಹೇಳಬೇಕಾದ ಒಂದು ಸಂಗತಿ ಇದೆ. ಇಲ್ಲಿ ನಮ್ಮ ಸ್ಥಳ ಸಂಕೋಚ ತಮ್ಮೆಲ್ಲರ ಗಮನಕ್ಕೂ ಬಂದೇ ಇದೆ. ತಮ್ಮೆಲ್ಲರ ಸಹಕಾರದಿಂದ ಈ ಸಭಾಂಗಣವನ್ನು ಸ್ವಲ್ಪ ಮಟ್ಟಿಗೆ ವಿಸ್ತರಿಸುವ ಯೋಜನೆ ನಮ್ಮ ಉದ್ದೇಶದಲ್ಲಿ ಇದೆ. ಅದು ಇನ್ನು ಮುಂದಿನ 3 ತಿಂಗಳೊಳಗೆ ನೆರವೇರಬೇಕು ಅಂತ ಆಚಾರ್ಯರ ಆದೇಶದಂತೆ ನಾವು ಸಂಕಲ್ಪ ಮಾಡಿದ್ದೀವಿ. ಇದು ಬಹುಶಃ ಆಗಸ್ಟ್ ಮಧ್ಯದ ವೇಳೆಗೆ, ಈಗ ನಾವು ಸದ್ಯಕ್ಕೆ ಯೋಚನೆ ಮಾಡಿರೋದು ಆಗಸ್ಟ್ 18, 19 ಆ ದಿನಗಳಲ್ಲಿ ಈ ವಿಸ್ತೃತ ಸಭಾಂಗಣದ ಉದ್ಘಾಟನೆ ಆಚಾರ್ಯರ ಸನ್ನಿಧಿಯಲ್ಲೇ ನಡೀಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಮತ್ತು ಇದು ದೊಡ್ಡ ಕೆಲಸ, ತಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ತಮ್ಮೆಲ್ಲರ ಉದಾರವಾದ ದೇಣಿಗೆಗಳನ್ನು ನಿರೀಕ್ಷಿಸ್ತೇವೆ. ಆ ಕಾರ್ಯಕ್ರಮ ಅದು ಆಗಸ್ಟ್ 18, 19 ಅಂತ ತಾತ್ಕಾಲಿಕವಾಗಿ ನಿಶ್ಚಯ ಮಾಡಿದ್ದೇವೆ. ಮತ್ತು ಇನ್ನು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಆಮೇಲಿಂದ ತಿಳಿಸೋದಾಗತ್ತೆ. ಈ ಭಗವದ್ಗೀತೆಯ ಬಗ್ಗೆ ಹೇಳೋದಾದರೆ ಒಂದೆರಡು ಮಾತು. ಈ ಒಂದು ಸಾಮಾನ್ಯವಾಗಿ ವೇದಾಂತ ಗ್ರಂಥ ಅಂತ ಪ್ರಚಲಿತವಾಗಿರುವ ಇದರಲ್ಲಿ ಎಷ್ಟು ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜಶಾಸ್ತ್ರ ಇತ್ಯಾದಿ ನಾನಾ ಅಂಶಗಳೆಲ್ಲ ಬಂದಿವೆ. ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ. ಮತ್ತು ಈ ಗೀತಾಮೃತದಿಂದ ವಿವಿಧ ಅಭಿರುಚಿಗಳುಳ್ಳ ಎಲ್ಲರಿಗೂ ಎಷ್ಟು ವಿಧವಾದ ಪ್ರಯೋಜನ ಆಗತ್ತೆ ಇದನ್ನು ಕೂಡ ನಾವು ಅನುಭವಿಸಿದ್ದೇವೆ. ಈ ಗೀತೆಯ ವ್ಯಾಖ್ಯಾನವನ್ನು ಸುಂದರವಾಗಿ ಕಾವ್ಯಮಯವಾಗಿ 1800 ಓವಿಗಳಲ್ಲಿ ಕೊಟ್ಟ ಜ್ಞಾನೇಶ್ವರ ಮಹಾರಾಜರು ಗೀತಾನುಯಾಯಿ ಸಾಧಕರನ್ನ ಚಲಾಕಲ್ಪತರುಚೆ ಆರವ ಚೇತವಾ ಚಿಂತಾಮಣಿ ಚೇ ಗಾವ್, ಅಂದರೆ ಚಲಿಸುವ ಕಲ್ಪವೃಕ್ಷಗಳ ಉದ್ಯಾನವಂತೆ. ಅದು ಒಂದು ಕಲ್ಪವೃಕ್ಷ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೆ. ಇದು ಅಂಥ ಅನೇಕ ಕಲ್ಪವೃಕ್ಷಗಳ ಉದ್ಯಾನ, ಮತ್ತು ಆ ಕಲ್ಪವೃಕ್ಷಗಳು ಚಲಿಸ್ತಾ ಇವೆ ನಮ್ಮ ಕಡೆಗೆ. ಈ ಮತ್ತು ಒಂದು ಮಾತನಾಡುವ ಅಮೃತ ಸಾಗರ ಅಂತ ವರ್ಣನೆ ಮಾಡ್ತಾರವರು. ಅಮೃತ ಸಾಗರನೇ ಮಾತಾಡಿದ್ರೆ ಹೇಗಿರುತ್ತೋ ಅದು ಭಗವದ್ಗೀತೆ ಅಂತ. ಇಂಥ ಭಗವದ್ಗೀತೆ ಇದುವರೆಗೆ ಅದು ಎಷ್ಟು ಲಕ್ಷ ಜನಕ್ಕೆ ಸಾಂತ್ವನ ಕೊಟ್ಟಿದೆಯೋ ಕೊಡ್ತಾ ಇದೆಯೋ ಲೆಕ್ಕ ಇಟ್ಟವರಿಲ್ಲ. ಒಂದು ಪ್ರಸಂಗ ನೆನಪಾಗತ್ತೆ. ಪ್ರಸಿದ್ಧ ಕಾದಂಬರಿಕಾರ ಬಂಕಿಮಚಂದ್ರರು ಅವರು ಇಳಿ ವಯಸ್ಸಿನಲ್ಲಿ ಅವರು ಬಹಳ ಕಾಯಿಲೆ ಬಿದ್ದರು. ಅವರಿಗೆ ವೈದ್ಯರು ಮಾಡಬಹುದಾದ ಚಿಕಿತ್ಸೆಗಳನ್ನೆಲ್ಲ ಮಾಡಿದ್ರು, ಆದರೂ ಗುಣ ಕಾಣ್ತಾ ಇರಲಿಲ್ಲ. ಆಗ ಭಾರತದಲ್ಲೇ ಪ್ರಖ್ಯಾತ ವೈದ್ಯರು ಮಹೇಂದ್ರ ರಾವ್ ಸರ್ಕಾರ್ ಅಂತ ಇದ್ದರು. ಅವರು ಅವರಿಗೆ ಚಿಕಿತ್ಸೆ ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ಬಂಕಿಂಚಂದ್ರಗೆ ಅನ್ನಿಸ್ತು ಇದೆಲ್ಲ ಪ್ರಯೋಜನ ಅಂತ. ಔಷಧಿ ತಗೊಳ್ಳೋದನ್ನು ಕಾಯಿಲೆ ಬಹಳ ತೀಕ್ಷ್ಣವಾಗಿದ್ದರೂ ಔಷಧಿ ತಗೊಳ್ಳೋದನ್ನು ನಿಲ್ಲಿಸಿಬಿಟ್ರು. ಆಮೇಲೆ ಸರ್ಕಾರವರು ಬಂದು ಅವ್ರನ್ನ ಕೇಳಿದ್ರು, ಏನು ನೀವು ಔಷಧಿ ತಗೊಳ್ತಾ ಇಲ್ವಲ್ಲ ಇನ್ ಸ್ಥಿತಿಯಲ್ಲಿ? ಇಲ್ಲ, ನಾನು ಔಷಧಿ ತಗೊಳ್ತಾ ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ. ಎಲ್ಲಿ ತಗೊಳ್ತಾ ಇದ್ದೀರಿ? ಔಷಧಿ ಎಲ್ಲ ಇಲ್ಲೇ ಇದೆಯಲ್ಲ, ನೋಡಿ ನಾನು ಈ ಔಷಧಿ ತಗೊಳ್ತಾ ಇದ್ದೀನಿ ಅಂತ ಅವ್ರು ಭಗವದ್ಗೀತೆಯನ್ನು ತೋರಿಸಿದ್ರು ಅವರು. ಹೀಗೆ ಮತ್ತು ಅವರು ಆಮೇಲಿಂದ ಸ್ವಲ್ಪ ಮಟ್ಟಿಗೆ ಗುಣವೂ ಆಯಿತು, ಅದು ಬೇರೆ ಕಥೆ. ಮತ್ತು ಇದು ಭಗವದ್ಗೀತೆಯ ಬಗ್ಗೆ ಏನನ್ನು ನೆನೆದರೂ ಅದ್ಭುತ ಅಂತಾನೆ ನಮಗೆ ಅನಿಸುತ್ತೆ. ಅದು ಅದ್ಭುತ ರೋಮಹರ್ಷಣ ಅಂತ ಸಂಜೆ ಹೇಳಿದನಲ್ಲ, ಹಾಗೆ ನಾರಾಯಣಾಚಾರ್ಯ ವ್ಯಾಖ್ಯಾನವೂ ಅದ್ಭುತ ರೋಮಹರ್ಷಣವಾಗಿದೆ ನಮಗೆ. ಭಗವದ್ಗೀತೆ ಅನ್ನೋದು ಮಾನವ ಸಮುದಾಯದ ಇತಿಹಾಸದಲ್ಲೇನೆ ಒಂದು ಇವೆಂಟ್ ಅಂತ ಅದನ್ನು ಪರಿಗಣಿಸಬಹುದು. ಅದನ್ನ ಇದೇ ನಾರಾಯಣಾಚಾರ್ಯ ನೀವು ಮುಂದಿನ ವರ್ಷ ಗೀತೆ ಬಗ್ಗೆ ಕರೆದ್ರೆ ಆಗ ಬೇರೆನೇ ಪ್ರವಚನ ನಿಶ್ಚಿತವಾಗಿ ಹೊರಡುತ್ತೆ. ಇದರಿಂದ ಒಂದೊಂದು ಇವೆಂಟೇ. ಇದನ್ನ ಕೃಷ್ಣನೇ ತಾನೇ ಒಪ್ಪಿಕೊಂಡಿದ್ದಾನೆ. ಇದರಲ್ಲಿ ಯುಧಿಷ್ಠಿರನ ರಾಜ್ಯಾಭಿಷೇಕ ಆದಮೇಲೆ ಒಂದ್ಸಲ ಅರ್ಜುನ ಕೇಳ್ತಾನೆ, ಆಗ ಏನೇನೋ ನೀನು ಯುದ್ಧ ಭೂಮಿಯಲ್ಲಿ ನನಗೆ ಉಪದೇಶ ಮಾಡಿದ್ದೆ, ಎಲ್ಲ ಮರೆತು ಹೋಗಿದೆ, ದಯವಿಟ್ಟು ಇನ್ನೊಂದ್ಸಲ ಹೇಳ್ತೀಯಾ ಅಂತ ಕೃಷ್ಣನ್ ಕೇಳ್ತಾನೆ. ಆ ಕೃಷ್ಣ ನಿಜಶಕ್ಯಂ ಪುನರ್ವಕ್ತುಂ ಅಶೇಷೇಣ ಧನಂಜಯ ಪರಂಹಿ ಬ್ರಹ್ಮ ಕಥಿತಂ ಯೋಯುಕ್ತೇನ ತನ್ಮಯ. ಆಗ ಏನೋ ಒಂದು ಯೋಗ ಸ್ಫೂರ್ತಿಯಿಂದ ಅದನ್ನ ಹೇಳಿದನಪ್ಪ, ಈಗ ತಿರ್ಗಾ ಹೇಳೋದಕ್ಕೆ ನನ್ನ ಕೈಲಾಗಲ್ಲ ಅಂತ
ಕೃಷ್ಣನಿಗೆ ಅದು ತಿರ್ಗಾ ಹೇಳೋದಕ್ಕೆ ಅಸಾಧ್ಯವಾದಂಥ ಒಂದು ಅಪೂರ್ವವಾದ ಸೃಷ್ಟಿ ಇದು. ಗೀತೆ ಬಗ್ಗೆ ಚಿಂತನೆ ಮಾಡುವಾಗೆಲ್ಲನೂ ಹಾಗೆ ಅನಿಸುತ್ತೆ. ಇಟ್ಸ್ ಎನ್ ಇವೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಅಂತಾನೆ ಭಾವಿಸಬೇಕಾಗತ್ತೆ. ಇನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನಾರಾಯಣಾಚಾರ್ಯರು ನಮಗೆ ವಿಶೇಷವಾಗಿ ಅನುಗ್ರಹ ತೋರಿದ್ದಾರೆ ಮತ್ತು ಮುಂದೆಯೂ ಕೂಡ ಈ ವರ್ಷದ ಕೊನೆಯಲ್ಲಿ ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಅವರಿಂದ ಒಂದು ರಾಮಾಯಣ ಪ್ರವಚನ ಮಾಲೆ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇಲ್ಲಿ 2 ವರ್ಷ ಹಿಂದೆ ರಾಮಾಯಣದ ಪಾತ್ರ ವಿಶೇಷಗಳು ಅದರ ಬಗ್ಗೆ 1 ವಾರ ಪ್ರವಚನ ಮಾಡಿದ್ರು. ಆಮೇಲೆ ಮಹಾಭಾರತದ ಬೆಳಕು ಅಂತ 2 ವಾರದ ಪ್ರವಚನ ಮಾಡಿದ್ರು. ಈಗ ಭಗವದ್ಗೀತೆ ಬಗ್ಗೆ 3 ವಾರದ ಪ್ರವಚನ ಮಾಡಿದ್ದಾರೆ. ಇನ್ನು ರಾಮಾಯಣ ಎಷ್ಟು ವಾರ ಇರಬೇಕು ಅಂತ ನೀವೇ ತೀರ್ಮಾನ ಮಾಡಿ ಅವರಿದ್ದಾರೆ. ಹೀಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಪ್ರವಚನ ಮಾಲೆಯ ಸಲುವಾಗಿ ಕೃತಜ್ಞತೆಯನ್ನು ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾ ಹಯಗ್ರೀವముపాస్మే ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ. ಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮಿತವೇದಾಯ ನಮೋ ವ್ಯಾಸಾಯ ವಿಷ್ಣವೇ. ವೇದವ್ಯಾಸಂ ಸರಸ್ವತ್ಯಾ ವಾಸುಂ ವ್ಯಾಸಂ ನಮಾಮ್ಯಹಂ. ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्तपथिरोन्मत्तं तमोभूतं जगद्भवेत् यदि ज्ञानवकाशेन त्वया नोज्ज्वलितं भवेत् धर्मार्थकाममोक्षार्थैः समासव्यासकीर्ति त्वया भारतसूर्येण नृणां विनिहतं तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः. कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. सारथ्यमर्जुनस्याजौ कुर्वन् गीतामृतं ददौ लोकत्रयोपकाराय तस्मै कृष्णात्मने नमः. करकमलनिदर्शितात्ममुद्रः परिकलितोन्नतबर्हिषूढः इतरकरगृहीतवेत्ततोत्रः मम हृदि सन्निधिमातनोतु शौरिः. अग्रे कृत्वा कमपि चरणं जाननैकेन तिष्ठन् पश्चात्तार्थं प्रणयसजुषा चक्षुषा वीक्षमाणः सव्येतोत्रं करसरसिजे दक्षिणे ज्ञानमुद्राम् आविभ्राणो रथमधिवसन् पातुनः पार्थसूतः मलनिर्मोचनं पुंसां जलस्नानं दिने दिने सकलगीतां भजस्नानं संसारमोचनं. गीतासु गीता कर्तव्या किमन्यैः शास्त्रविस्तरैः यः स्वयं पद्मनाभस्य मुखपद्माग्निस्रुतः. सर्वशास्त्रमयी गीता सर्वधर्ममयो मनोः सर्वतीर्थमयी गङ्गा सर्वतत्त्वमयो हरिः. गीता गङ्गा च गायत्री गोविन्देति हृदि स्थिते चतुर्गकार संयुक्ते पुनर्जन्म न विद्यते यस्मिन् प्रसादसुमुखे कवयोऽपि तेते शास्त्राण्यशास्त्रहयं महिमाश्रयानि. कृष्णेन येन हरिणा स्वयमेव गीतं शास्त्रस्य तस्य किमिहास्ति परन्नु शास्त्रं न वेदान्ताच्छास्त्रं न मधुमथनात् तत्त्वमधिकं न तद्भक्तात् तीर्थं न तद्विमुतात् सात्विकबलं न सत्त्वादारोग्यं न बुधभजनात् बोधमधिकं न मुक्ते सौख्यं न द्वयवचनतो क्षेमकरणं. दुर्विज्ञानैर्नियमगहनैः दूरविश्रान्तिदेशैः बालानरैः भविरयनैः शोचतान्न स्तुवन्ताः. निष्पत्योऽहं निजपदमसौ नेतुकामस्वभूम्ना सत्पाठेयं किमपि विदधे सारथिसत्. अनुचितपदवी विश्चिन्तयित्वा प्रयातानि अलबलमतिमात्रत्रापि चिन्ता विषादैः उपनिषदमुदाराहम् उद्भवन् पाण्डवार्थं शरणमुपहतान्नस्त्रायते शार्ङ्गकन्वा.
ಭೀಷ್ಮದ್ರೋಣತಟಾಜಲ ಗಾಂಧಾರ ನೀಲೋತ್ಪಲ ಶಲ್ಯಕ್ರಾವತಿ ಕೃಪೇಣ ವಹಿನೀಕರ್ಣೇನ ವೇಲಾಕುಲ ಅಶ್ವತ್ಥಾಮಿ ವಿಕರಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ನದಿ ದೈವರ್ತಿಕೆ ಕೇಶವೇ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಬ್ರುವಾನೀತಿರ್ಮತಿರ್ಮಮ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮಗೆಲ್ಲರಿಗೂ ವಂದನೆಗಳು. ಈ ಮಾಲೆಯ ಕೊನೆಯ ಪ್ರವಚನಕ್ಕೆ ಈಗ ಬರ್ತಾ ಇದ್ದೇವೆ. ನಿನ್ನೆ ಒಂದೇ ದಿವಸದಲ್ಲಿ 6 ಅಧ್ಯಾಯಗಳನ್ನು ಒಟ್ಟಿಗೆ ಹೇಳಬೇಕಾಗಿ ಬಂದ ಅಪರಾಧಕ್ಕೆ ತಮ್ಮಲ್ಲಿ ಮತ್ತೆ ಕ್ಷಮೆಯಾಚನೆ ಮಾಡ್ತೇನೆ. ಹಿರಿಯರು ರಾಮಸ್ವಾಮಿಗಳು ಹೇಳಿದಂತೆ ಒಂದೊಂದು ಶ್ಲೋಕವು ಅನೇಕ ದಿವಸಗಳ ಕಾಲ ಹೇಳಿ ಅನುಭವಿಸಬೇಕಾದ ವಿಷಯ ನೇರವಾಗಿ ಮನುಷ್ಯನ ಮನಸ್ಸಿನ ಒಳಕ್ಕೆ ಅವನ ವ್ಯಕ್ತಿತ್ವವನ್ನು ಕುರಿತೇ ಹೇಳಿದ ಮಾತಾದ್ದರಿಂದ ನಾವು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ನಿನ್ನೆ ಪ್ರವಚನ ಮುಗಿದ ಮೇಲೆ ಪ್ರಾಯೋಜಕರೊಂದು ಪ್ರಶ್ನೆಯನ್ನು ಕೇಳಿದರು. ನಾನು ಉತ್ತರ ಹೇಳುವಷ್ಟು ಶಕ್ತ ಇರಲಿಲ್ಲ. ಅವರ ಉಸಿರು ಮಾತನಾಡಿ ಇವತ್ತು ಅದೇ ಪ್ರಶ್ನೆ ಈ 18ನೇ ಅಧ್ಯಾಯದಲ್ಲಿ ಬರ್ತದೆ. ಪ್ರಾರಂಭದಲ್ಲಿ ಅದನ್ನೇ ಎತ್ತಿಕೊಂಡು ಮುಂದಕ್ಕೆ ಬೆಳೆಸ್ತಾ ಇದ್ದೇನೆ. ಅವರು ಕೇಳಿದರು, ಈ ಶ್ರದ್ಧಾತ್ರಯ ಗುಣತ್ರಯ ಪ್ರತಿಯೊಬ್ಬ ಮನುಷ್ಯನು ಸಾತ್ವಿಕ ತಮನಾಗಬೇಕು, ರಜಸ್ತಮೋ ಗುಣಗಳನ್ನು ಗೆಲ್ಲಬೇಕು, ಅದರಿಂದ ಮನುಷ್ಯನ ಉದ್ಧಾರವಾಗ್ತದೆ, ಮೋಕ್ಷ ಇತ್ಯಾದಿ ಅಮೃತತ್ವ ಪ್ರಾಪ್ತಿ ಪ್ರವಚನ ಮಾಡಿದವಲ್ಲ. ಎಲ್ಲರೂ ಸಾತ್ವಿಕರಾಗಿಬಿಟ್ರೆ ಸಮಾಜದ ಗತಿ ಏನು, ರಕ್ಷಣೆ ಮಾಡುವವರೇನು ಅಂತ ಕೇಳಿದರು. ಇದೇ ತಾನೇ ನಿಮ್ಮ ಪ್ರಶ್ನೆ. ಇದಕ್ಕೆ ಸದ್ಯದಲ್ಲಿ ಇಷ್ಟು ಉತ್ತರ ಹೇಳ್ತೇನೆ, ಮುಂದೆ ಪ್ರಸಂಗ ಬಂದಾಗ ತಗೊಳ್ತೇನೆ. ಇದರಲ್ಲಿ 2 ಅಂಶಗಳಿವೆ ಉತ್ತರದಲ್ಲಿ. ವೇದಾಂತ ಸಮಾಜವನ್ನು ಒಪ್ತದೆ, ವ್ಯಕ್ತಿಯನ್ನು ಒಪ್ತದೆ. ವ್ಯಕ್ತಿಯಿಂದಲೇ ಸಮಾಜ ಆಗಿರೋದು. ವೇದಾಂತ ಹೇಳುವ ಸಮಾಜ ಇದು ಕಮ್ಯುನಿಸ್ಟರ ಪೊಳ್ಳು ಸಮಾಜವಾದವಲ್ಲ, ಸೊಸೈಟಿಸಮ್. ಸಮಾಜ ಅನ್ನೋದಿದೆ, ವ್ಯಕ್ತಿಗಳನ್ನು ತೆಗೆದು ಬಿಟ್ಟರೆ ಸಮಾಜ ಇಲ್ಲ. ವ್ಯಕ್ತಿಗಳೆಲ್ಲ ಒಗ್ಗೂಡಿದರೆ ಕೆಲವು ವಿಶಿಷ್ಟ ಶಕ್ತಿಗಳು ಸಾಮೂಹಿಕವಾಗಿ ಸೃಷ್ಟಿಯಾಗ್ತವೆ. ವ್ಯಕ್ತಿಯನ್ನು ರಕ್ಷಿಸುವ ರೀತಿ ಬೇರೆ, ಸಮೂಹವನ್ನು ರಕ್ಷಿಸುವ ರೀತಿ ಬೇರೆ. ಆದ್ದರಿಂದ ಇಲ್ಲಿ ದೇರ್ ಇಸ್ ಎ 2-fold ರಿಪ್ಲೈ ವಿ ಹ್ಯಾವ್ ಟು ಗಿವ್ ಆರ್ ಅಂಡರ್ಸ್ಟ್ಯಾಂಡ್. ಒಂದನೇದು ವೇದಾಂತ ದೃಷ್ಟಿಯಲ್ಲಿ ನಾವು ಹೇಳ್ತಾ ಇದ್ದಾಗೆ ಮೋಕ್ಷವೆಂಬುದು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ಒಂದು ಜೀವಾತ್ಮನ ಪರಿಪೂರ್ಣತೆಯ ಆವಿಷ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದು ಸತ್ವಗುಣ ಉದ್ರೇಕದ ಹೊರತು ಆಗುವುದಿಲ್ಲ ಅನ್ನುವುದು ಶತಸಿದ್ಧ. ಸತ್ವ ಅನ್ನುವುದು ಗುಣಗಳಲ್ಲಿ ಇದ್ದದ್ರಲ್ಲಿ ಸ್ವಲ್ಪ ಕಡಿಮೆ ಬಾಧಿಸುವಂತಹ ಒಂದು ಬಂಧನ. ಈ 3 ಬಂಧನವೇ. ಆದರೆ ಸತ್ವ ಉನ್ಮೇಷ ಕಾಲದಲ್ಲಿ ಸತ್ವವೆಂಬುದು ರಜಸ್ತಮಸ್ಸುಗಳನ್ನು ಮೆಟ್ಟಿ ಮನಸ್ಸನ್ನ ಅದು ಒಳ್ಳೆಯ ಚಿಂತನೆಯ ಕಡೆಗೆ, ಉತ್ಕರ್ಷದ ಕಡೆಗೆ ಅವಕಾಶ ಮಾಡಿಕೊಡುವ ಸಂದರ್ಭದಲ್ಲಿ ಆ ಸದವಕಾಶವನ್ನು ಮನುಷ್ಯ ಉಪಯೋಗಿಸಿಕೊಳ್ಳಬೇಕು.
ಸಾತ್ವಿಕ ದ್ವಾರ, ಸಾತ್ವಿಕ ಗುಣ ಹೆಚ್ಚಾಗಿ ತುಂಬಿರುವ ಆ ಪ್ರಕರ್ಷ ಕಾಲದಲ್ಲಿಯೇ ಮನುಷ್ಯನಿಗೆ ಮೋಕ್ಷದ ಸಾಧ್ಯತೆ. ಬರೀ ಸತ್ವಗುಣ ವೃದ್ಧಿ ಆದರೆ ಸಾಲದು, ಆ ಹೊತ್ತಿಗೆ ಗುರುಗಳ ಕೃಪೆ ಹಿಡಿದು ಬರಬೇಕು, ಆ ಹೊತ್ತಿಗೆ ಭಗವಂತನ ಕರುಣೆ ಬರಬೇಕು. ಸತ್ವವೃದ್ಧಿ ಆಗುವುದು ಅಂದರೆ ನಮ್ಮ ಕರ್ಮಗಳು ಪಕ್ವವಾಗಿವೆ ಅಂತ ಅರ್ಥ. ಕರ್ಮ ಕಷಾಯ ಆಗುವ ತನಕ ಇದು ಒಂದಕ್ಕೊಂದಕ್ಕೆ ಸಂಬಂಧ ಬರೋದಿಲ್ಲ. ಆದ್ದರಿಂದ ಇದು ಸರಿಯಾದ ಸ್ಥಿತಿ. ನಾವು ಹೇಳಿದ್ದು ನೆಟ್ಟಿಗಿದೆ. ಅವರು ಕೇಳಿದ ಪ್ರಶ್ನೆ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಸಮಾಜಕ್ಕೆ ಏನು ಹೇಳುತ್ತೆ? ವರ್ಣದ ವ್ಯವಸ್ಥೆಯನ್ನು ಕುರಿತು ಕೃಷ್ಣ ಮಾತನಾಡ್ತಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಅದನ್ನು ನಾನು ವ್ಯಾಖ್ಯಾನಕ್ಕೆ ತಗೊಳ್ಳಿಲ್ಲ, ಇವತ್ತು ಅದನ್ನು ತಗೊಳ್ತೇನೆ, ಮುಂದೆ ಒಂದು 2 ಪ್ರಸಂಗದಲ್ಲಿ ಬರುತ್ತೆ. ಅದು ಸಮಾಜವೆಂಬುದು ಗುಣತ್ರಯವನ್ನೇ ಅವಲಂಬಿಸಿ ನಿಂತಹ ಒಂದು ಸಮೂಹ ವ್ಯವಸ್ಥೆ. ನಿಮಗೆ ಅರ್ಥ ಐತೆ ನಾ ಹೇಳಿದ ಮಾತು? ಆಗಿಲ್ಲ. ಅರ್ಥ ಆಗಿದ್ರೆ ಮುಂದಿನ ವಿವರಣೆ ಬೇಕಾಗೋದಿಲ್ಲ. ಗುಣತ್ರಯವನ್ನು ಅವಲಂಬಿಸಿಯೇ ಸಮಾಜ ಇದೆ ಅಂತ ಅಂದ ಮೇಲೆ ಒಂದೊಂದು ಗುಣ ವಿಶೇಷದಲ್ಲಿ ನಿಂತಿರುವ ವ್ಯಕ್ತಿಗಳು, ಆಯಾ ಸಮೂಹಗಳು ಇದ್ದೇ ಇರ್ತವೆ ಸಮಾಜದಲ್ಲಿ ಅಂತ ಅದರ ಅರ್ಥ. ಸತ್ವಪ್ರಧಾನರಾದವರು, ಸತ್ವಪ್ರಧಾನ ವೃತ್ತಿಗಳು, ಸತ್ವಪ್ರಧಾನ ವರ್ಣಗಳು, ರಜಸ್ಸು ಪ್ರಧಾನವಾದ ವರ್ಣವೃತ್ತಿ ವ್ಯಕ್ತಿಗಳು, ತಮಸ್ಸು ಪ್ರಧಾನವಾದಂತಹ ಅನೇಕ ಅಂಶಗಳು ಕೂಡಿಯೇ ಸಮಾಜವಾದ್ದರಿಂದ ಸಮಾಜದಲ್ಲಿ ಸದಾ ತ್ರೈಗುಣ್ಯ ಇದ್ದೇ ಇರ್ತದೆ. ಆದ್ದರಿಂದ ಸಮಾಜ ನಿರಂತರವಾಗಿ ನಡೆಯುತ್ತೆ. ಇದರಲ್ಲಿ ಅವರವರಿಗೆ ತಕ್ಕಂತೆ ಒಂದೊಂದು ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಕ್ರಮಮುಕ್ತಿಯೇ ಹೊರತು ಒಟ್ಟಿಗೆ ಎಲ್ಲರಿಗೂ ಒಂದೇ ದಿವಸ ಮುಕ್ತಿ ಎನ್ನುವ ಕಲ್ಪನೆ ಶುದ್ಧ ಹುಚ್ಚು ಕಲ್ಪನೆ, ತಪ್ಪು ಕಲ್ಪನೆ. ಸಾಮೂಹಿಕ ಮೋಕ್ಷವೆಂಬುದು ಇಲ್ಲ. ಕಲೆಕ್ಟಿವ್ ಸಾಲ್ವೇಷನ್ ಬರೀ ಮುಸಲ್ಮಾನರು, ಕ್ರೈಸ್ತರು ಈ ಬಹಳ ಹಾರ್ಮ್ಫುಲ್ ಆಗಿರೋ ಕಲ್ಪನೆ ಹೇಳ್ತಾರೆ ಅವರು. ಇದು ಪ್ರತಿ ಒಂದು ಸಲ ಯಾತಕ್ಕೆ ಅವ್ರು ನಡ್ಕೊಂಡು ಬರ್ತೀರಿ ಅಂತ ಕೇಳ್ತೀರಿ. ವ್ಯತ್ಯಾಸ ಕಾಣಿಸುತ್ತೆ, ನಾನೇನು ಮಾಡಲಿ. ಕಲೆಕ್ಟಿವ್ ಸಾಲ್ವೇಷನ್ ಈಸ್ ಅ ಸ್ಟುಪಿಡಿಟಿ, ಅದು ಮೋಸ. ಸತ್ತವರಲ್ಲಿ ಇವತ್ತು ಸತ್ತವರು, ನಾಳೆ ಸತ್ತವರು, ನಿನ್ನೆ ಸತ್ತವರು, ಜಗತ್ತು ಮುಗಿಯುವ ದಿವಸ ಡೂಮ್ಸ್ ಡೇ ತನಕ ಅವರವ್ರ ಸಮಾಧಿಯಲ್ಲಿ ಗೋರಿಯಲ್ಲಿ ಮಲಗಿರ್ತಾರೆ. ಒಂದು ದಿವಸ ದೇವರೆಲ್ಲರನ್ನ ಕರೆದು ನೀನೇನು ಮಾಡಿದ್ದೀಯೆ, ನೀನು ಪ್ಯಾರಡೈಸ್ಗೆ ಹೋಗು, ನೀನು ನರಕಕ್ಕೆ ಹೋಗು, ಇಲ್ಲಿಗೆ ಹೋಗು, ಹಂಚುತ್ತಾನೆ ಪೋಸ್ಟ್ಮ್ಯಾನ್ ಕಾರ್ಡ್ಗಳನ್ನು ಹಂಚಿದ ಹಾಗೆ. ಇದು ಬಾಲಿಶವಾದ ಕಲ್ಪನೆ. ಹಾಗಿಲ್ಲ. ಅವರವರು ಮೋಕ್ಷಕ್ಕಾದವ್ರು ಹೋಗ್ತಾನೆ ಇರ್ತಾರೆ. ಆದರೆ ಸಮಾಜ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ಸಂತೆಪೇಟೆ ಇದ್ದ ಹಾಗೆ ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಮನೆಗೆ ಬರ್ತೀರಿ, ಇನ್ನೊಬ್ಬರ ಜಾಗದಲ್ಲಿ ಇರ್ತಾರೆ. ಸೌತೆಕಾಯಿ ವ್ಯಾಪಾರ ನೀವು ಮಾಡಿ ಆಯ್ತಲ್ಲ, ಸೌತೆಕಾಯಿ ಮುಗಿಯೋ ತನಕ ವ್ಯಾಪಾರಕ್ಕೇನವ್ರು ಬೇರೆ ನಿಂತೇ ಇರ್ತಾರೆ. ನೀವು ಕೊತ್ತಂಬರಿ ಸ್ವಲ್ಪ ತಗೊಂಡಾಯ್ತಲ್ಲ, ನಿಮ್ಮ ಕೆಲಸ ಆಯ್ತು, ಇನ್ನೊಬ್ರು ನಿಂತಿರ್ತಾರೆ ಆ ಜಾಗದಲ್ಲಿ. ಆದ್ದರಿಂದ ಸಮಾಜದಲ್ಲಿ ಸಹ ಸದಾ ತ್ರೈಗುಣ್ಯವೆಂಬುದು ಇದ್ದೇ ಇರ್ತದೆ. ಅದರಿಂದ ಕೃಷ್ಣ ಕೊಡುವ ದಿಗ್ದರ್ಶನ ಏನು ಅಂದರೆ, ಒಂದು ಗುಣದ ವ್ಯಕ್ತಿಗಳು, ವೃತ್ತಿಯವರು ಇನ್ನೊಂದು ಗುಣದ ಮೇಲೆ ಅವಲಂಬಿತವಾಗಿಯೇ ಇರ್ತದೆ. ಕೋಆಪರೇಟಿವ್ ಸೊಸೈಟಿ ಹೊರತು ಕಾಂಪಿಟೇಟಿವ್ ಸೊಸೈಟಿ ಅಲ್ಲ. ಈಚ್ ಈಸ್ ಮೇಡ್ ಫಾರ್ ದಿ ಅದರ್, ರಿಕ್ವೈರ್ಡ್ ಫಾರ್ ದಿ ಅದರ್. ಇದನ್ನು ಮ್ಯಾನೇಜ್ಮೆಂಟ್ ಬೈ ವ್ಯಾಲ್ಯೂಸ್ ಅವತ್ತಿಂದ ಹೇಳ್ತಾ ಇದ್ದಾರೆ. ಎಸ್ ಕೆ ಚಕ್ರವರ್ತಿ ಅವ್ರ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ನಾವು ಹೇಳಿದ್ರೆ ವೈದಿಕರು ಏನೋ ಹೇಳ್ತಾರೆ ಎಂದು ಬಿಡ್ತೀರಿ, ಮ್ಯಾನೇಜ್ಮೆಂಟ್ ಪುಸ್ತಕದವ್ರು ಹೇಳಿದ್ರೆ ಒಪ್ತೀರಿ ಅದನ್ನು ನೀವು. ಇದನ್ನು ನನ್ನ ಒಂದೇ ಮಾತಲ್ಲಿ ಬಿಡಿಸಿ ಹೇಳಿದೆ ತಮಗೆ. ಅದ್ರ ಬಗ್ಗೆ ಎಷ್ಟು ಹೇಳ್ತೇನೆ. ಈಗ ನನ್ನಂಥವನೊಬ್ಬ ಪ್ರವಚನ ಮಾಡ್ತಾ, ಪುಸ್ತಕ ಬರೀತಾ, ಅನೇಕರಿಗೆ ಬಂದ ಸಂದೇಹಗಳನ್ನು ನನಗೆ ತಿಳಿದ ಮಟ್ಟಿಗೆ ಪರಿಹರಿಸ್ತಾ ಈ ರೀತಿಯ ಜೀವನವನ್ನು ನಡೆಸುವುದು, ಇದನ್ನು ಸಾತ್ವಿಕ ಜೀವನ ಅಂತ ನೀವು ಪರಿಗ್ರಹಿಸಿದರೆ, ಇದನ್ನು ಸಾಧ್ಯ ಮಾಡುವ ರಕ್ಷಕ ವೃತ್ತಿಯ ಜನರು ಬಾಗಿಲಲ್ಲಿ ನಿಂತಿರಬೇಕು. ಇಲ್ಲಿ ತೊಂದರೆ ಮಾಡೋರು ಯಾರ್ಯಾರಿದ್ರೆ, ಇದು ಒಂದು ಸಭೆಗೆ ಮಾತ್ರ ಹೇಳಲಿಲ್ಲ, ಒಂದು ರಾಷ್ಟ್ರದ ಪಾಲಕರು, ಹೊಣೆಗಾರಕರೇನು ಮಾಡಬೇಕು? ಭಗವದ್ಗೀತೆ ಎನ್ನುವುದು ಅಥವಾ ಪ್ರವಚನ ಅನ್ನುವುದು ರಾಷ್ಟ್ರದ ಅಭ್ಯುದಯಕ್ಕೆ ಬೇಕಾದ ಗ್ರಂಥ. ಇದನ್ನು ಮಾಡುವವರು ನಿರಂತರವಾಗಿ ಹೊಟ್ಟೆಪಾಡಿನ ಚಿಂತೆ ಇಲ್ಲದೆ, ಇತರರ ಮೇಲೆ ಅವಲಂಬನೆ ಇಲ್ಲದೆ, ರಾಜಕಾರಣಿಗಳ ದಾಕ್ಷಿಣ್ಯವಿಲ್ಲದೆ ಬಾಳಲಿ ಎಂಬುದಾಗಿ ಇವರಿಗೆ ರಕ್ಷಣೆಯನ್ನು ಒದಗಿಸಬೇಕಾದದ್ದೇನಿದೆಯೋ ಕ್ಷತ್ರಿಯ ಕರ್ತವ್ಯ, ಅದು ರಜೋಗುಣ ಪ್ರಧಾನವಾದ ಕರ್ತವ್ಯ. ರಜೋಗುಣ ಅಂತ ಹೇಳಿ, ಹಿ ಮಸ್ಟ್ ಬಿ ಕ್ವಿಕ್ ಅಂಡ್ ಆಕ್ಟಿವ್ ಟು ಲೊಕೇಟ್ ದಿ ಎನಿಮೀಸ್ ಆನ್ ಆಲ್ ಸೈಡ್ಸ್ ಆ್ಯಂಡ್ ಸಿ ಹೌ ಬೆಸ್ಟ್ ಸೊಸೈಟಿ ಕ್ಯಾನ್ ಬಿ ಪ್ರೊಟೆಕ್ಟೆಡ್. ಅಲ್ಲಿ ಸಾತ್ವಿಕ ಗುಣ ನಡೆಯೋದಿಲ್ಲ. ಅದಕ್ಕೆ ಯಾರು ಬೇಕು? ಅಂಥವರೇ ಬೇಕು, ಕ್ಷತ್ರಿಯರೇ ಬೇಕು. ಹರ ಹರ ಮಹಾದೇವ್ ಅಂತಾರೆ ಅವರು. ಅಲ್ಲಿ ರುದ್ರದೇವನೇ ಬೇಕು. ಬರೀ ಕೃಷ್ಣ ಪೂಜೆ ಸಾಕಾಗೋದಿಲ್ಲ.
ರಾಜಸ್ಥಾನದಲ್ಲಿ ಕ್ಷತ್ರಿಯರು, ಪಂಜಾಬದಲ್ಲಿ ಸಿಖ್ಖರು, ದಕ್ಷಿಣದಲ್ಲಿ ಮಹಾರಾಷ್ಟ್ರದವರು, ಇನ್ನು ತಿಗಳರು ಕರ್ನಾಟಕದಲ್ಲಿ, ಇವರೆಲ್ಲರೂ ರಕ್ಷಿಸದೇ ಇದ್ರೆ ಭಾರತ ದೇಶ ಇಲ್ಲಿವರೆಗೆ ಹೀಗಿರ್ತಿರ್ಲಿಲ್ಲ. ಇನ್ನೂ ಎಷ್ಟೋ ಜನ ಕಾಡುಬೇಡ್ರು, ಮದಕರಿ ನಾಯಕನ ಕಡೆಯವರು, ಇವರೆಲ್ಲ ಕ್ಷತ್ರಿಯರು. ಇವ್ರನ್ನ ಹ್ಯಾಕೆ ಗುರುತು ಹಚ್ಚಿ ಮುಂದೆ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಎಲ್ಲರೂ ಸಾತ್ವಿಕರಾಗಬೇಕು, ತಲೆಗೆಲ್ಲ ಒಂದೇ ಮಂತ್ರ ಅಂತ ಹೇಳೋದಿಲ್ಲ. ಅವತ್ತು ಡಿ ವಿ ಜಿ ಅವರು ಉದಾಹರಣೆ ಕೊಟ್ಟಿದ್ದೇನೆ. ಆಸ್ಪತ್ರೆಯಲ್ಲಿ ಔಷಧಿ ಇರ್ತದೆ, ಹಳದಿ ಬಣ್ಣದ ಬಾಟ್ಲು, ನೀಲಿ ಬಣ್ಣದ ಬಾಟ್ಲು, ಕೆಂಪು ಬಣ್ಣದ ಬಾಟ್ಲು. ಅವರವರ ಶರೀರದಲ್ಲಿರ್ತಕ್ಕಂತಹ ತೊಂದರೆಗಳಿಗೆ ಸರಿಯಾದ ಔಷಧವನ್ನು ಕೊಡ್ತಾನೆ. ಆದರೆ ದೇವರು ಹೇಗಿಟ್ಟಿದ್ದಾನೆ, ಸಮಾಜದಲ್ಲಿ ಸಾತ್ವಿಕರೂ ಬೇಕು, ರಾಜಸರೂ ಬೇಕು, ತಾಮಸರೂ ಬೇಕು. ಯಾವುದೂ ನಿಕೃಷ್ಟವಲ್ಲ. ತಾಮಸ ಅಂದ್ಬಿಟ್ವಲ್ಲ, ಇದೇ ವೃತ್ತಿ. ಏನು ಹೇಳಿದ್ರೂ ಅರ್ಥವಾಗದೆ, ಕತ್ತಿ ಹಿರಿದು ನಿಂತುಕೊಂಡು ರಾಷ್ಟ್ರ ರಕ್ಷಣೆಗೂ ಉಪಯೋಗಕ್ಕೂ ಬಾರದೆ, ಅವತ್ತವತ್ತಿನ ಜನಜೀವನದ ಕೂಲಿ ಪಡೆದರೆ ಸಾಕು ಅನ್ನುವಂಥ ತೀರ ಕೀಳ ಪ್ರವೃತ್ತಿಯ ಮನಸ್ಸಿನ ವ್ಯಕ್ತಿಗಳು ಈ ಕೂಲಿ ಮಾಡುವುದು, ಊರು ತುಂಬ ಸುತ್ತಾಡುವುದು, ನಾನಾ ತರಹ ಸೇವೆಗಳನ್ನು ಮಾಡ್ತಾರೆ. ಈ ಟ್ರಾಲಿಗಳ ಮೇಲೆ, ಗಾಡಿಗಳ ಮೇಲೆ ಕಾಯಿ ಪಲ್ಯ ತಗೊಂಡು ಬರ್ತಾರೆ, ಹೂವನ್ನು ಮಾರ್ತಾರೆ, ಎಷ್ಟು ತರಹ ಸೇವೆ ಮಾಡ್ತಾರೆ. ಇದೆಲ್ಲ ನೋಡಿ ತಮಸ್ಸಿನ ಒಂದು ಪರಿಣಾಮ. ತಮಸ್ಸು ಅಂದರೆ ಬರೀ ಅಜ್ಞಾನ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಅದು ತಲೆ ಓಡೋದಿಲ್ಲ. ಸಾತ್ವಿಕ ದೃಷ್ಟಿಯಲ್ಲಿ ಇದು ತಲೆ ಓಡೋದಿಲ್ಲ. ಕೂತ ಕಡೆಗೆ ನಿಮಗೆ ಊಟ ಮಾಡುವ ಪದಾರ್ಥಗಳು, ಧಾನ್ಯ, ದವಸ, ಹಾಲು, ಮೊಸರು ಇವೆಲ್ಲ ಬರಬೇಕು. ಇದಕ್ಕೆ ಬೇಕಾದ್ದು ಒಂದು ವೃತ್ತಿ ಇದೆ. ಆದ್ದರಿಂದ ಮಿನಿಮಮ್ ದೇರ್ ಆರ್ 4 ಪ್ರೊಫೆಷನ್ಸ್. ವೈಜ್ಞಾನಿಕವಾಗಿ ಕೃಷ್ಣ ಹೇಳಿದ ಈ ಮಾತನ್ನು. ಇವತ್ತು ರಾಜಕಾರಣದವರು ಈ ದೃಷ್ಟಿಯಿಂದ ನೋಡೋಕೆ ತಯಾರಿಲ್ಲ. ಅವರು ಎಲ್ಲ ರಜೋಮೂರ್ತಿಗಳಾದ್ದರಿಂದ ನಾವು ಒಳ್ಳೆಯದನ್ನು ಹೇಳಿದ್ರು, ಕೆಟ್ಟದ್ದನ್ನು ಹೇಳಿದ್ರು ವಿವೇಚನೆ ಮಾಡುವ ಯೋಗ್ಯತೆ ಇಲ್ಲದೆ ತಾವೂ ಗೊಂದಲದಲ್ಲಿ ಬಿದ್ದು ಇತರರನ್ನು ಏನು ಗೊಂದಲದಲ್ಲಿ ಹಾಕ್ತಾರೆ. ಈ ವಿಷಯದಲ್ಲಿ ಮನಸ್ಸು ತಿಳಿಯಾಗಬೇಕಾದ್ದು ಅತ್ಯಂತ ಅವಶ್ಯಕವಾಗಿದೆ. ಇದನ್ನು ಕುರಿತು ಇವತ್ತಿಲ್ಲಿ ಕೃಷ್ಣನೇ ಮುಂದೆ ಹೇಳುವ ಉತ್ತರವನ್ನು ತಮಗೆ ಕೊಡ್ತೇನೆ. ಈಗ 18ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಆದಷ್ಟು ಬೇಗ ಮುಖ್ಯ ಪ್ರಮೇಯಗಳನ್ನು ಹೇಳಿ 65ನೇ ಶ್ಲೋಕಕ್ಕೆ ಆದಷ್ಟು ವೇಳೆಯನ್ನಿಟ್ಕೊಳ್ಳೋಣ. ಅರ್ಜುನ ಕೇಳಿದ. ಇಷ್ಟೆಲ್ಲ ಕೇಳಿದ ಮೇಲೆ ಅವನ ಪ್ರಶ್ನೆ ನೋಡಿ ಹೇಗಿದೆ. ಮೊದಲನೇ ಪ್ರಶ್ನೆ, ಬ್ಯಾಕ್ ಟು ಸ್ಕ್ವೇರ್ ಒನ್. ಅರ್ಜುನೋವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಕೇಶಿಯನ್ನ ಕೊಂದವನೇ ಕೇಶವ, ನಿನ್ನ ಪ್ರಶ್ನೆ ಕೇಳ್ತೇನೆ. ಸನ್ಯಾಸ ಅಂತ ಒಂದು ತತ್ವ, ತ್ಯಾಗ ಅಂತ ಒಂದು ತತ್ವ, ಇದೆರಡಕ್ಕೂ ವ್ಯತ್ಯಾಸವೇನು ಅಂತ ಕೇಳಿದೆ. ನಾವು ಈ ಶಬ್ದಗಳನ್ನು ಏಕಾರ್ಥದಲ್ಲಿ ಇವತ್ತು ಬಳಸ್ತಾ ಇರುವ ಈ ಕನ್ಫ್ಯೂಷನ್ ಇಂದ ಈ ಪ್ರಶ್ನೆ ಬರುತ್ತೆ. ನ ಕರ್ಮಣಾನ ಪ್ರಜಯಾಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ಬಿಭ್ರಾಜತೆ ಯದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಾರಂ ವಿಪಾಪಂ ಪರವೇಶ್ವಭೂತಂ ಯತ್ಪುಂಡರೀಕಂ ಪುರಮಧ್ಯಸಗ್ರಸ್ತಂ ತತ್ರಾವಿದಹರಂ ವ್ಯಹನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯದ್ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಇದೊಂದು ಮಂತ್ರ. ಇದನ್ನ ಯಾತಕ್ಕೆ ಉಪಯೋಗ ಮಾಡ್ತೇವೆ ಅಂದರೆ, ಸನ್ಯಾಸಿಗಳು, ಮಠಾಧಿಪತಿಗಳು, ಹಿರಿಯರು ಮನೆಗೆ ಬಂದರೆ, ಒಂದು ಸಂಸ್ಥೆಗೆ ಬಂದರೆ ಅವ್ರನ್ನ ಬಾಗಿಲಲ್ಲಿ ನಿಲ್ಲಿಸಿ ಪೂರ್ಣ ಕುಂಭ ಸಮರ್ಪಣೆ ಮಾಡುವಾಗ, ಸಂಭಾವನೆ ಕೊಡುವಾಗ ಈ ಮಂತ್ರವನ್ನು ಹೇಳ್ತೇವೆ. ಆದರೆ ಅದು ಅಷ್ಟಕ್ಕೆ ಉಪಯೋಗ ಅಂತ ತಿಳ್ಕೊಬೇಡಿ. ಆ ಮಂತ್ರಗಳನ್ನು ವಿನಿಯೋಗ ಮಾಡುವ ಈ ಸಂದರ್ಭಕ್ಕೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಒಂದು ಮಂತ್ರ ಹೇಳಿದ್ರೆ ಏನು ಮಾಡಬಾರ್ದು, ಪ್ರತಿಯೊಂದಕ್ಕೂ ಒಂದು ಮಂತ್ರ ಬೇಕು ವೇದದಲ್ಲಿ. ಇದು ತ್ಯಾಗ ಹೇಳುತ್ತೇವೆ, ಸನ್ಯಾಸ ಹೇಳುತ್ತೇವೆ. ಸನ್ಯಾಸ ಯೋಗ, ಸನ್ಯಾಸ ಯೋಗ ಅಂದರು. ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಕಾಷಾಯದ ಬಟ್ಟೆ ಸುತ್ತಿಕೊಂಡು ಹೆಂಡತಿ, ಮಕ್ಕಳು, ಮನೆ, ಮಠ, ಹಣ, ಭೋಗ, ಪದವಿ ಎಲ್ಲವನ್ನ ವರ್ಜಿಸಿರುವ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿಗಳಿಗೆ ತ್ಯಾಗಿಗಳು ಅಂತಲೂ ಹೇಳ್ಬೋದು, ಸನ್ಯಾಸಿಗಳು ಅಂತಲೂ ಹೇಳ್ಬೋದು. ಆದರೆ ಮನಸ್ಸಿನಲ್ಲಿ ಗೊಂದಲವಿದೆ. ಸನ್ಯಾಸ ಅಂದರೆ ಆಶ್ರಮ ಸನ್ಯಾಸ, ಕಾಷಾಯ ತಗೊಂಡವರು ಮಾತ್ರ ಸನ್ಯಾಸಿಗಳೇ. ಸನ್ಯಾಸವೆಂಬುದು ಮನೋಧರ್ಮವೇ, ಇದು ಒಂದು ಆಶ್ರಮವೇ. ಸನ್ಯಾಸಿ, ಆಶ್ರಮ ಸನ್ಯಾಸಿ ಆಗದೇ ಇದ್ದವನು ತ್ಯಾಗ ಮಾಡ್ಬೋದೇ.
ತ್ಯಾಗ ಮಾಡಿದವರೆಲ್ಲ ಸನ್ಯಾಸಿಗಳಾಗ್ತಾರೆಯೇ? ತ್ಯಾಗ ಮಾಡದೆಯೇ ಸನ್ಯಾಸಿ ಆಗುವುದಕ್ಕೆ ಬರ್ತದೆಯೇ? ಈ ರೀತಿಯ ಗೊಂದಲ, ಈ ವಿಕಲ್ಪಗಳು ತಲೆಯಲ್ಲಿ ಎದ್ದಿರೋದ್ರಿಂದ ಅರ್ಜುನ ಕೇಳ್ತಾನೆ, ಸನ್ಯಾಸ ಅಂದ್ರೇನು, ತ್ಯಾಗ ಅಂದ್ರೇನು? ಇದಕ್ಕೆ ಬಹಳ ಸ್ಪಷ್ಟವಾಗಿ ಕೃಷ್ಣ ಉತ್ತರ ಕೊಡ್ತಾನೆ. ಶ್ಲೋಕ ಓದೋದಕ್ಕೆ ಮುಂಚೆ ಅರ್ಥ ಹೇಳಿಬಿಡ್ತೇನೆ. ವೈದಿಕ ಕರ್ಮಗಳಲ್ಲಿ ಭಗವಂತನು ವೇದ ಪುರುಷನು ನಮಗೆ ಹೇಳಿರುವ ಕರ್ಮಗಳಲ್ಲಿ ವಿಹಿತ, ಪ್ರತಿಷಿದ್ಧ, ಕಾಮ್ಯ ಅಂತ 3 ರೀತಿ ಕರ್ಮಗಳಿವೆ. ವಿಹಿತವೆಂದರೇನು? ಮಾಡಿಯೇ ತೀರಬೇಕಾದ ಕರ್ಮಗಳು. ಯಾವ್ಯಾವುದು ಬಾಯ್ಬಿಟ್ಟು ಹೇಳಬೇಕೆ? ಊಟ ಮಾಡ್ತೀವಿ, ಊಟವನ್ನು ಪ್ರತಿಷೇಧ ಮಾಡಿದ್ರೆ ಕೇಳ್ತೀರಾ? ಅವ್ರು ಕೇಳೋದಿಲ್ಲ. ಗ್ರಹಣದ ದಿವಸವೂ ಕೇಳೋದಿಲ್ಲ. ಇವತ್ತು ಏಕಾದಶಿ ದಿವಸ ಮಂಗಳ ಬಂದಿದೆ ನೋಡಿ, ಗೀತಾ ಪರಮ ಪೂಜ್ಯವಾದ ಗ್ರಂಥ. ಆದ್ದರಿಂದ ವಿಹಿತವೆಂದರೆ, ಸನ್ಯಾಸಿ ಆದರೂ ಒಬ್ರು, ಅವರು ಸನ್ಯಾಸವನ್ನು ಬಿಟ್ಬಿಡಬೇಕು ಅಂತ ಅರ್ಥವೇ? ಸರ್ವಲೋಕಕ್ಕೆ ಹಿತವನ್ನು ಬಯಸಬೇಕಾದ ಕರ್ತವ್ಯವನ್ನು ಬಿಡಬೇಕು ಅಂತ ಅರ್ಥವೇ? ಭಗವಂತನನ್ನೇ ಬಿಡಬೇಕು ಅಂತ ಅರ್ಥವೇ? ಬಿಡಬೇಕಾದ್ಯಾವುದು? ನಿತ್ಯವಾದ ಕರ್ಮಗಳನ್ನು ಏನು ಬಿಡ್ತಕ್ಕದ್ದಲ್ಲ. ಅವರಿಗೆ ಮಾತಾಪಿತೃ ಶ್ರಾದ್ದ ಇರೋದಿಲ್ಲ. ಆಶ್ರಮ ಸನ್ಯಾಸಿಗಳಿಗೆ ಅಗ್ನಿ ಮುಟ್ಟು ಹಾಗಿಲ್ಲ ಅವರು. ಕೆಲವು ಸನ್ಯಾಸಿಗಳು ಬೇರೆ ಗತಿ ಇಲ್ಲದೆ ತಾವೇ ಅಡುಗೆನೂ ಮಾಡ್ಕೊಳ್ತಾರೆ. ಮಹಾಪಾತಕ. ಸನ್ಯಾಸಿ ಅಗ್ನಿ ಮುಟ್ಟಬಾರದು. ಸನ್ಯಾಸಿ ತನ್ನ ಕಾಷಾಯ ವಸ್ತ್ರವನ್ನು ತಾನೇ ಒಗೆದು ಮಡಿ ಮಾಡಿಕೊಳ್ಳಕೂಡದು. ಅವನಿಗೆ ಅದಕ್ಕೂ ಸ್ವಾತಂತ್ರ್ಯವಿಲ್ಲ. ಹೀಗ್ಯಾಕೆ ಮಾಡಿಟ್ರು ಅಂದರೆ, ಹಿಸ್ ಎಂಟೈರ್ ಬಿಸ್ನೆಸ್ ಈಸ್ ಬ್ರಹ್ಮಚಿಂತನ, ಪರಮಾತ್ಮನ ಚಿಂತನದಲ್ಲೇ ಇರಬೇಕೆ ಹೊರತು ನನ್ನ ಕಾಷಾಯ ಎಲ್ಲಿ ಹೋಯ್ತು, ಯಾರು ಬಟ್ಟೆ ಒಗೆದಾಕ್ತಾರೆ, ಮಡಿಯಲ್ಲಿದೆ, ಅದ್ರ ಮೇಲೆ ಜಿರಡೆ ಓಡಾಡ್ತಾ ಇದೆಯೇ, ಇವತ್ತು ಅಡಿಗೆ ಏನು ಮಾಡ್ತಾರೆ, ಅದರಲ್ಲಿ ಈ ಕಡೆ ಬುದ್ಧಿ ಬಂದರೆ ಜ್ಞಾನ ಸಂಪಾದನೆ, ಜ್ಞಾನ ಪ್ರಸರಣ ಇದು ನಿಂತು ಹೋಗುವುದಲ್ಲದೆ ವೈರಾಗ್ಯಕ್ಕೆ ಹೊಡೆತ ಬೀಳ್ತದೆ. ಆದ್ದರಿಂದ ಸನ್ಯಾಸಿ ಊಟ ಮಾಡಬೇಕಾದ್ರೆ, ಭಿಕ್ಷೆ ತಗೊಳ್ಳಬೇಕಾದ್ರೆ ಭಿಕ್ಷೆ ಯಾರು ಕೊಡ್ತಾರೆ ಕಣ್ಣಿಗೆ ಬೀಳಬಾರದು. ಕುಕ್ಕರಾಸನದಲ್ಲಿ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಕೈಯನ್ನು ಹೀಗೆ ನೀಡಬೇಕು. ಕೈಯಿಂದ ಹಿಂದೆ ಇದ್ದು ಒಬ್ಬ ಗೃಹಸ್ಥ ವೈಶ್ವದೇವವನ್ನು ಮಾಡಿ ಅಭ್ಯಾಸ ಇರತಕ್ಕವನು ತಾನು ಭೋಜನ ಮಾಡಿದ ಮೇಲೆ, ಗೃಹಸ್ಥ ಊಟ ಮಾಡಿದ ಮೇಲೆ ಸನ್ಯಾಸಿಗೆ ಏನು ಮನೆಯಲ್ಲಿ ಪಾಯಸ ಗೀಸ ಕೂಟು ಗೀಟ ಅನ್ನ ಏನು ಮಾಡಿರ್ತಾರೆ ಅದನ್ನು 3 ಉಂಡೆ ಮಾಡಿ ಒಂದೊಂದನ್ನಾಗಿ ಕೈಯಲ್ಲಿಡಬೇಕು. ಆ ಕೈಯಲ್ಲಿದ್ದದನ್ನು ಹಾಗೆಯೇ ತೆಗೆದುಕೊಂಡು ಅವರದನ್ನು ಊಟ ಮಾಡಬೇಕು. ಪಾತ್ರೆ ಸಹಿತ ಉಪಯೋಗ ಮಾಡಬಾರದು. ಕರಪಾತ್ರಜಿ ಮಹಾರಾಜ್ ಕೇಳಿದ್ದೀರಾ ಉತ್ತರ ಭಾರತದಲ್ಲಿ? ತರುತಲ ಕವಳಂ, ತರುತಲ ವಾಸಂ ಕರತಲ ಕವಳಂ ಹೇಳ್ತಾರದು. ಮರದ ಕೆಳಗೆ ವಾಸ ಮಾಡಬೇಕು. ಎಲ್ಲರೂ ಒಂದು ಮನೆಗೇನೆ ಜೋಪಡಿ ಗುಡಿಸಲು ಅಂದ್ರೂ ಅಭಿಮಾನ ಬಂದುಬಿಡುತ್ತೆ. ಕೈಯಲ್ಲಿಯೇ ಊಟ ಮಾಡಬೇಕು. ಒಂದು ಪಾತ್ರೆಯನ್ನು ಇಟ್ಕೊಳ್ಬಾರದು. ನಿನ್ನೆ ಹೇಳಿದೆ ಶುಕಾಚಾರ್ಯರ ಸನ್ಯಾಸ ಕ್ರಮ. ಒಂದು ಗೋವಿನ ಕೆಚ್ಚಲಿನಲ್ಲಿ ಹಾಲನ್ನು, ಒಂದು ಕೆಚ್ಚಲಿನಲ್ಲಿ ಒಂದು ಮಲೆಯಲ್ಲಿ ಕರೆಯುವಷ್ಟು ಹೊತ್ತು ಮಾತ್ರ ಒಂದು ಕಡೆ ಕೂತ್ಕೋಬೋದು. ತುಂಬ ಆಯಾಸವಾದರೆ ಪರಿವ್ರಾಜಕ ಸುತ್ತಾಡ್ತಾ ಇರಬೇಕು. ಏನೋ ಒಂದು ಹೇಳಿಬಿಟ್ರಲ್ಲ, ಹೀಗೆಲ್ಲಿದ್ದಾರೆ ಸನ್ಯಾಸಿ ಅಂತ ನನಗೆ ಕೇಳೋಕೆ ಬರಬೇಡಿ. ನಾ ಸನ್ಯಾಸಿ ಅಲ್ಲ. ನಾನು ಈ ಶಾಸ್ತ್ರ ಹೇಳುವುದನ್ನು ಹೇಳ್ತೇನೆ. ಅವ್ರು ಹಾಗೆ ನಡೀತಾರೆ ಅಂದರೆ ಅವ್ರಿಗೆ ಏನೇನು ತೊಂದರೆಗಳಿದೆಯೋ ಬೇರೆ ವಿಷಯ. ಆದ್ದರಿಂದ ಇದು ವಿಹಿತವಾದದ್ದು. ಕರ್ತವ್ಯ ಕರ್ಮಗಳನ್ನು ಬಿಡತಕ್ಕದ್ದಲ್ಲ. ಯಾವುದೇ ಕಾರಣದಿಂದ ಬುದ್ಧಿ ಹೇಳುವುದನ್ನು ಬಿಡಬಾರದು. ಸಮಾಜ ವಿಮುಖನಾಗಿ ದೂರದಲ್ಲಿ ಗೊಡ್ಡಾಗಿ ನಿಂತ್ಕೋಬಾರದು. ಬಿಡಬೇಕಾದ್ದೇನು ಮತ್ತು ಅಂತ ಕೇಳಿದರೆ, ಈ ವಿಹಿತ ಮಾಡ್ತಾ ಪ್ರತಿಷಿದ್ಧವಾದದ್ದನ್ನು ಬಿಡಬೇಕು. ಶಾಸ್ತ್ರ ಯಾವುದನ್ನು ಮಾಡಬಾರದು ಅಂತ ಹೇಳ್ತೀಯೋ ಅದನ್ನು ಸುತರಾಮ್ ಮಾಡಬಾರದು. ಎರಡನೇದು ಕಾಮ್ಯ ಆಪ್ಷನಲ್ ಅಂತ ಕೆಲವು ಹೇಳಿದ್ದಾರೆ. ವೈದಿಕ ಕರ್ಮಗಳು ನೀವು ಇಷ್ಟಪಟ್ಟದ್ದನ್ನು ಐಚ್ಛಿಕವಾಗಿ ಕೆಲವು ಫಲಗಳನ್ನು ಕೊಡ್ತವೆ. ಈಗ ಯಾರಿಗೋ ಮಕ್ಕಳಿಲ್ಲ, ಪುತ್ರಕಾಮೇಷ್ಟಿ ಮಾಡಿದರೆ ಮಕ್ಕಳಾಗ್ತಾರೆ, ಇದು ಐಚ್ಛಿಕ. ಕೃಷ್ಣ ಜಯಂತಿ ಬಂತು, ಪೂಜೆ ಮಾಡಬೇಕು. ಕೃಷ್ಣ ಜಯಂತಿ ಪೂಜೆಯಲ್ಲಿ ಅರ್ಘ್ಯ ಕೊಡಬೇಕು, ದೇವ್ರ ಪೂಜೆ ಮಾಡಬೇಕು. ಇದು ಶಾಸ್ತ್ರ ವಿಹಿತವಾಗಿದೆ. ಆದರೆ 1 ವಾರ ಹಬ್ಬ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು. 15 ದಿವಸ ಗೀತಾ ಪಾರಾಯಣ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ಅನ್ನದಾನ ಮಾಡಬೇಕು, ಗೀತೆ ಪ್ರವಚನ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಆಗ ಭಗವಂತನಲ್ಲಿ ವಿಶೇಷವಾಗಿ ಅನುಜ್ಞೆಯನ್ನು ಪಡೆದುಕೊಂಡು, ಇದು ಆಪ್ಷನಲ್, ನಿಮ್ಮಿಚ್ಛೆ ಇದೆ, ಅದು ಭಗವಂತನ ಇಚ್ಛೆಗೆ ವಿರುದ್ಧವಲ್ಲದಂತೆ ಮಾಡತಕ್ಕಂಥ
ಆಜ್ಞೆಯನ್ನು ಅನುಜ್ಞೆಯನ್ನಾಗಿ ಮಾಡ್ತಕ್ಕದ್ದು ಇದು ಕಾಮ್ಯ. ಈ ಕಾಮ್ಯದಲ್ಲಿ ದೋಷ ಇಲ್ಲ, ಕೆಲವೊಂದು ಕಾಮ್ಯದಲ್ಲಿ ದೋಷ ಇದೆ. ಆದ್ದರಿಂದ ದೋಷಯುಕ್ತವಾದ ಕಾಮಬೀಜ ಮೊಳಕೆ ಉಂಟಾಗಿ ಸಂಸಾರಕ್ಕೆ ಬಂಧಕವಾಗುವ ಕರ್ಮಗಳನ್ನು ಮಾಡ್ತಕ್ಕದ್ದಲ್ಲ, ಅದನ್ನು ಬಿಡುವುದೇ ಸನ್ಯಾಸ. ಭಗವಂತ ಹೇಳಿದ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಕಾಮ್ಯ ಕರ್ಮಗಳನ್ನು ಸುತರಾಂ ಬಿಟ್ಬಿಡಬೇಕು. ನಮ್ಮಲ್ಲಿ ಶ್ರೀ ವೈಷ್ಣವರಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬರಿಗೆ ವಯಸ್ಸಾಗ್ತಾ ಬಂತು, ಪ್ರತಿ ವರ್ಷ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ವರ್ಷದ ಹಬ್ಬವನ್ನು ಮಾಡುವಾಗ ಆಯುಷ್ಯ ಹೋಮ ಅಂತ ಕೆಲವರು ಮಾಡ್ತಾರೆ. ಪರಮೈಕಾಂತಿಗಳು ಸುತರಾಂ ಮಾಡತಕ್ಕದ್ದಲ್ಲ. ನಾನು ಮಾಡಿಸ್ಕೊಂಡಿಲ್ಲ ಇಲ್ಲಿ ತನಕ. ಆಯುಷ್ಯ ಕೊಡುವುದು ಬಿಡುವುದು ಭಗವಂತನ ಇಷ್ಟ. ಜುಲುಮೆ ಮಾಡಿ ಆಯುಷ್ಯ ಕೊಡು ಅವ್ರು ಯಾರೋ ಹೇಳಿದ್ರಿ, ಪಾಪ ನೀವು ಹೇಳಿದ್ರಿ ನಿಮ್ಮ ಇಷ್ಟ. ಅದು ಭಗವಂತನಿಗೆ ಅಪೀಲಿಗೆ ಬಿಟ್ಟಿದ್ದು. ಲಾಂಗ್ ಲಿವ್ ಅಂತಂದ್ರಿ, ಇಟ್ ಈಸ್ ಲೆಫ್ಟ್ ಟು ಹಿಮ್. ನನ್ನ ದೃಷ್ಟಿಯಲ್ಲಿ ನನ್ನ ಅಕೌಂಟ್ ನಾನು ಇವತ್ತೇ ರಾತ್ರಿ ಒಳಗೆ ಮುಗಿಸ್ಬೇಕು. ನಾಳೆ ಇನ್ನೊಂದು ದಿವಸ ಎಕ್ಸ್ಟೆನ್ಷನ್ ಕೊಟ್ಟ, ಸ್ವಾಮಿ ಕೊಟ್ಟಿದ್ದೀಯ ಕೆಲಸ ಬೆಳೆಸ್ತೇನೆ ಅನ್ಬೇಕು ಹೊರತು ಆಯುಷ್ಕಾಮನಾಗಿ ಲಾಂಗ್ ಲೀವ್ ಅಂತ ಬದುಕಬೇಕು ಅಂತ ಅಶ್ವತ್ಥಾಮನ ಹಾಗಿದ್ರೆ ಅನರ್ಥ ಪರಂಪರೆ ಉಂಟಾಗತ್ತೆ. ಅದು ಮಾಡತಕ್ಕದ್ದಲ್ಲ. ಕೆಲವರು ಅದು ಹೇಳದೇ ಇದ್ರೆ ಮುಂದಿನ ಕೆಲಸ, ಪುರೋಹಿತರ ಕೆಲಸವೇ ಇಲ್ಲ. ಈ ಕಾಮ್ಯ ಕರ್ಮಗಳನ್ನೇ ಬಯಸ್ತಾರೆ. ಸ್ವಾಮಿ ನಮ್ಮ ಶತ್ರು ಇದ್ದಾನೆ, ಅವನು ಹೋಗ್ಬೇಕು, ಈ ಪರಿಹಾರ ಆಗ್ಬೇಕು ಸ್ವಾಮಿ, ಈ ಮನೆ ಏನೇನು ಭೂತ ಪ್ರೇತ ಚೇಷ್ಟೆ ಇದೆ ಅದೆಲ್ಲ ಭೂತೋಚ್ಚಾಟನೆ ಆಗಬೇಕು ಸ್ವಾಮಿ. ಅವರು ಕೆಲವರಿಗೆ ಯಾಕೆ ಆ ಮಟ್ಟಕ್ಕೆ ಏರದೇ ಇದ್ದವರಿಗೆ, ಪ್ರಪನ್ನರಾಗದೇ ಇದ್ದವರಿಗೆ ಅವರವರ ಇಚ್ಛೆಗಳು ಪೂರ್ತಿ ಆಗಬೇಕು. ಕಾಮೈ ಸ್ಥೈ ಹೃತಜ್ಞಾನ ಪ್ರಪಂಚಂತೆ ಅನ್ಯ ದೇವತಾ ಹೇಳಿದ್ದಾನೆ ಹಿಂದೆ ಭಗವಂತ. ಭಗವಂತ ಏನು ಮಾಡ್ತಾನೆ, ಆಶೋತ್ರಗಳನ್ನು ಅಳಿಸಿಬಿಡ್ತಾನೆ. ಹಣಕಾಸು ಭೋಗ ಐಶ್ವರ್ಯ ಇದ್ದರೆ ನನ್ನನ್ನು ಎಲ್ಲಿ ಮರೆತು ಬಿಡ್ತಾರೋ ಅಂತ ಭಗವಂತ ಇದೆಲ್ಲ ಕಿತ್ಕೊಂಡು ಬಿಡ್ತಾನೆ. ಅವನ ಇಚ್ಛೆಗೆ ಪರಿಪೂರ್ಣವಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುವುದೇ ಸನ್ಯಾಸ. ಅರ್ಥವಾಯ್ತಾ ನೋಡಿ? ಕಾಷಾಯ ಹಾಕ್ಕೊಳ್ಬೇಕು ಅಂತಿಲ್ಲ, ಇದಕ್ಕೆ ಸ್ತ್ರೀಯರಿರಬೇಕು ಅಂತಿಲ್ಲ, ಪುರುಷರಿರಬೇಕು ಅಂತಿಲ್ಲ, ಇದೇ ಜಾತಿಯವರು ಇರಬೇಕು ಅಂತಿಲ್ಲ. ಇಟ್ಟಂಗೆ ಇರುವೇನೋ ಹರಿಯೇ ನನ್ನ ದೊರೆಯೇ, ನೀನು ಹೇಗಿಡ್ತೀಯೋ ಹಾಗಿರ್ತೀನಿ. ಇದು ಕೊಡು ಅಂತ ನಾನು ನಿನ್ನನ್ನು ಕೇಳುವುದಿಲ್ಲ. ನನ್ನ ರಕ್ಷಣೆಯ ವಿಷಯ ಯಾವತ್ತು ನಿಮ್ಗೆ ಒಪ್ಪಿಸಿಬಿಟ್ನೋ, ಆತ್ಮೋದ್ಧಾರ ಎಲ್ಲ ನಿನ್ನ ಇಚ್ಛೆ. ಅದನ್ನು ಕಾಮ್ಯವೆಂಬುದು ನನಗೆ ಬಯಕೆ ಎಂಬುದಿಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಇದು ಬೇಕೇ ಯೋಚನೆ ಮಾಡಿಕೊಳ್ಳಿ. ಇನ್ನೊಂದಿದೆ ಆಪ್ಷನ್ನು, ತ್ಯಾಗ ಹೇಳಿದ್ರಲ್ಲ, ಸರ್ವಕರ್ಮ ಫಲತ್ಯಾಗಂ ಪ್ರಾಹುಹು ತ್ಯಾಗಂ ವಿಚಕ್ಷಣ. ಯಾವುದನ್ನು ಕರ್ಮಗಳನ್ನು ಬಿಡದೆ ಪ್ರಸಿದ್ಧವಾದದನ್ನು ಮಾತ್ರ ಬಿಟ್ಟು ನಿತ್ಯ ನೈಮಿತ್ತಿಕಾದಿ ಕರ್ಮಗಳಲ್ಲಿಯೂ ಮಾಡುವುದೆಲ್ಲವನ್ನೂ ಫಲವನ್ನು ಅವತ್ತವತ್ತು ಆಯಾ ಕ್ಷಣದಲ್ಲಿ ಭಗವಂತನಿಗೆ ಅರ್ಪಿಸಿ ನಮ್ಮ ಅಕೌಂಟ್ ಖಾಲಿ ಮಾಡುವುದಿದೆಯಲ್ಲ, ಇದಕ್ಕೆ ತ್ಯಾಗ ಅಂತ ಹೆಸರು. ಸರ್ವಕರ್ಮ ಫಲತ್ಯಾಗ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಕಾಮ್ಯ ಕರ್ಮಗಳನ್ನು ಬಿಟ್ಟರೆ ಸನ್ಯಾಸ, ಸರ್ವಕರ್ಮ ಫಲತ್ಯಾಗ ಮಾಡಿದರೆ ಇದು ತ್ಯಾಗ. ಎರಡಕ್ಕೂ ವಿರೋಧವಿಲ್ಲ. ಸನ್ಯಾಸ ಮತ್ತು ತ್ಯಾಗ ಎರಡನ್ನೂ ಮಾಡಬಹುದು. ಆದರೆ ಅರ್ಜುನ, ನೀ ಪ್ರಶ್ನೆ ಕೇಳಿದೆಯಲ್ಲ, ನಿನ್ನ ತಲೆ ಕೆಡಿಸೋರಿದ್ದಾರೆ, ಪ್ರತಿಯುಗದಲ್ಲಿದ್ದಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ನೈಷ್ಕರ್ಮ್ಯ ಅಂದರೆ ಎಲ್ಲ ಕರ್ಮಗಳನ್ನು ಬಿಟ್ಟು ಬಿಡಬೇಕು, ಒಟ್ಟಾರೆ ಬಿಟ್ಟು ಬಿಡಬೇಕು. ಆಗತ್ಯ ಮಾಡ್ತೀರಾ? ಉಸಿರಾಟ ನಿಲ್ಲಿಸ್ತೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತೀರಾ? ಊಟ ಮಾಡೋದು ನಿಲ್ಲಿಸ್ತೀರಾ? ಓಡಾಡೋದು ನಿಲ್ಲಿಸ್ತೀರಾ? ನಹಿ ದೇಹ ಭೃತ ಶಕ್ಯಂ ತ್ಯಕ್ತಂ ಕರ್ಮಾಣಿ ಅಶೇಷತಃ. ಹಿಂದೆ ಹೇಳಿದ್ದಾನೆ, ದೇಹ ಇರೋ ತನಕ ಕರ್ಮಗಳನ್ನು ಬಿಡತಕ್ಕದ್ದಲ್ಲ. ಆದ್ದರಿಂದ ಕೆಲವರು ದೋಷ ಉಳ್ಳದ್ದಾದ್ದರಿಂದ ಸಕಲ ಕರ್ಮಗಳನ್ನು ಬಿಡು ಅಂತ ಹೇಳ್ತಾರೆ. ಅರ್ಜುನ, ನನ್ನ ಅಭಿಪ್ರಾಯವನ್ನು ಕೇಳು. ಯಜ್ಞ ದಾನ, ನೀವು ಹೇಳಿದ್ರಲ್ಲ, ತಪಕರ್ಮ ನತ್ಯಾಜ್ಯಮಿತಿ ಚ ಅಪರೇ. ಕೆಲವರು ಹೇಳ್ತಾರೆ ಯಜ್ಞವನ್ನು ಬಿಡ್ತಕ್ಕದ್ದಲ್ಲ, ದಾನ ಮಾಡುವುದನ್ನು ಬಿಡ್ತಕ್ಕದ್ದಲ್ಲ, ತಪಸ್ಸನ್ನು ಬಿಡ್ತಕ್ಕದ್ದಲ್ಲ ಅಂತ ಕೆಲವರು ಹೇಳ್ತಾರೆ. ಇವರು ಬುದ್ಧಿವಂತರೇ. ಇವರಲ್ಲಿ ಇದರ ನಿಶ್ಚಯ ಮಾಡುವುದು ಹೇಗೆ ಅಂದರೆ, ನನ್ನ ನಿಶ್ಚಯ ಕೇಳು. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಇಲ್ಲಿ ಮತ್ತೆ ತ್ರಿಗುಣಗಳ ದಶೆಯಿಂದ ತ್ಯಾಗದಲ್ಲಿ 3 ವಿಧ ಅಂತ ಏರ್ಪಟ್ಟಿತು. ತ್ಯಾಗದಲ್ಲಿ ಹೇಗೆ 3 ವಿಧ ಅಂತ ಕೇಳಿದ್ರೆ, ಅದು ಸಾತ್ವಿಕ ತ್ಯಾಗವೂ ಇದೆ, ರಾಜಸ ತ್ಯಾಗವೂ ಇದೆ,
ತಾಮಸತ್ಯಾಗವು ಇದೆ. ಅದು ನಿಮಗೆ ಸುಲಭ ಗೊತ್ತಾಗುತ್ತೆ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ತ್ರಿವಿಧ ಅಂತ ಹೇಳಿದ. ಯಜ್ಞದಾನ ಇದನ್ನು ಬಿಡ್ತಕ್ಕದ್ದಲ್ಲ ಅಂದ. ಯಜ್ಞದಾನಾದಿಗಳನ್ನು ಮಾಡಿ ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ 6ನೇ ಶ್ಲೋಕ ಫಲಾನಿ ಚ ಕರ್ತವ್ಯಾನಿ ಇತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹಾಗಿದ್ರೆ ಈ ಸನ್ಯಾಸ ಅಂತ ಹೇಳ್ತಾರಲ್ಲ, ಅವರು ಎಲ್ಲ ಬಿಟ್ಟಿರಬೇಕಲ್ಲ ಅಂತ ಕೇಳಿದ್ರೆ ಆಗಲ್ಲ. ನಿಯತಸ್ಯತು, ಈ ಶ್ಲೋಕ ಅಂಡರ್ಲೈನ್ ಮಾಡ್ಕೊಳ್ಳಿ, ಈ ಗೀತೆಯ ಉಸಿರು. ನಿಯತಸ್ಯತು ಸನ್ಯಾಸ ಕರ್ಮಣೋನೋಪಪದ್ಯತೆ. ನಿಯತವಾದ ಕರ್ಮದಿಂದ ಸನ್ಯಾಸವೆಂಬುದು ಇಲ್ಲವೇ ಇಲ್ಲ. ಈಗ ನೀವು ವ್ಯಾಪಾರಸ್ಥರಿದ್ದೀರಿ, ಎಲ್ಲಿ ತನಕ ವ್ಯಾಪಾರ ಮಾಡಬೇಕು ಸ್ವಾಮಿ ಅಂದರೆ ನಿಮ್ಮ ಸಲುವಾಗಲ್ಲ, ನಿಮಗೆ ಸಾಕಾದರೂ ನಿಮ್ಮ ವ್ಯಾಪಾರವನ್ನು ನಿಲ್ಲಿಸ್ತಕ್ಕದ್ದಲ್ಲ, ಫಾರ್ ದ ಸೇಕ್ ಆಫ್ ದ ವರ್ಲ್ಡ್. ನೀವಿರೋ ತನಕ ವ್ಯಾಪಾರ ಆಗಬೇಕು. ನನಗೆ ರಿಟೈರ್ಮೆಂಟ್ ಮಾಡಿದ್ದಾರೆ, ಬುದ್ಧಿ ಇಲ್ಲದಿದ್ದವರು ಸರ್ಕಾರದಲ್ಲಿ, ನಾನಿರೋ ತನಕ ವ್ಯಾಪಾರವನ್ನು ಮಾಡ್ತಲೇ ಇರಬೇಕು. ದೇರ್ ಇಸ್ ನೋ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಈಸ್ ನಾಟ್ ಅನ್ ಇಂಡಿಯನ್ ಕಾನ್ಸೆಪ್ಟ್. ಇದು ಪಶ್ಚಿಮದವರ ಕಾನ್ಸೆಪ್ಟ್. WB ಯೇಟ್ಸ್ ಒಂದು ಕಡೆಯಲ್ಲಿ, ವಿಲಿಯಂ ಬ್ಲೇಕ್ ಅಂತ ಒಬ್ಬ ಕವಿ ಈ ಸಬತ್ 7th ಡೇ ಹಾಲಿಡೇ ಅನ್ನೋದನ್ನು ರಿಡಿಕ್ಯೂಲ್ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. 7ನೇ ವಾರದಲ್ಲಿ ಭಾನುವಾರ, ಇದು ಕ್ರೈಸ್ತರಲ್ಲಿ ರಜೆ ದಿವಸ ಅಂತ ಬಂತು. ಹಾಲಿಡೇ, ಹೋಲಿಡೇ. ಇದು ಹೋಲಿಡೇ ಇದ್ದದ್ದು ಏನಾಯಿತು? ದೇವರನ್ನ ಧ್ಯಾನ ಮಾಡುವುದಕ್ಕೆ ಅಂತ ಇಟ್ಕೊಂತ ಪ್ರಾರಂಭದಲ್ಲಿ ಕ್ರೈಸ್ತರು ಹೇಳಿದರು. ಯಾತಕ್ಕೆ? ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ 6 ದಿವಸ ತಗೊಂಡಂತೆ ಬೈಬಲಲ್ಲಿ ಹೇಳಿದ್ದಾರೆ. ಮೈ ಕೈಯೆಲ್ಲ ನೋವು ಹೊತ್ಬಿಡ್ತವನಿಗೆ. ಎಂಥ ಇನ್ಫೀರಿಯರ್ ಗಾಡ್ ನೋಡಿ. ನಮ್ಮಲ್ಲಿ ಸೋಕಾಮಯತ ಸೃಷ್ಟಿ ಸಂಕಲ್ಪ ಮಾಡಿದ ಆಗೋಯ್ತು ಸೃಷ್ಟಿ ಅಂತೇವೆ. ಅದಕ್ಕೆ 7ನೇ ದಿವಸ ಮೈ ಕೈ ಮುರ್ಕೊಂಡು ಹಾಸಿಗೆಯಲ್ಲಿ ಮಲ್ಗೋದಕ್ಕೆ ಅವನು 7th ಡೇ ಸಬತ್ ರಜಾ ತಗೊಂಡನ. ಆದ್ದರಿಂದ 7ನೇ ದಿವಸದಲ್ಲಿ ಮನುಷ್ಯರು ಅದೇ ರೀತಿಯಲ್ಲಿ ಕೆಲಸ ಮಾಡತಕ್ಕದ್ದಲ್ಲ. ಕೆಲವು ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಆ 7ನೇ ದಿವಸ ಕೆಲಸ ಮಾಡುವವರಿಗೆ ಕೈ ಕಾಲು ಕತ್ತರಿಸ್ತಾರೆ. ಇವರು ಶುಕ್ರವಾರ ಇಟ್ಕೊಂಡಿದ್ದಾರೆ, ಅವರು ಭಾನುವಾರ ಇಟ್ಕೊಂಡಿದ್ದಾರೆ. ಶುಕ್ರ ಇವರಿಗೆ ಗುರು, ಶುಕ್ರಿಯಾ ಅಂತ ಹೇಳ್ತಾ ಇದು ದೇವಗುರು ಬೃಹಸ್ಪತಿ ಅವಸರ ಗುರು ಹೇಳಿಕೊಟ್ಟ ರೀತಿಯಲ್ಲಿ ಇದು ನಾವು ಕೋಪಕ್ಕೆ ಹೇಳ್ತಿಲ್ಲ. ಇದು ವೆರಿ ಸ್ಟುಪಿಡ್ ಹಾಲಿಡೇ, ಈ ಸ್ಟುಪಿಡ್ ಕಾನ್ಸೆಪ್ಟ್. ಇದು ನಮ್ಮಲ್ಲಿ ರಜೆ ಅನ್ನೋದಿಲ್ಲ. ವೇದ ಓದುವವನಿಗೆ ಅನಧ್ಯಯನ ದಿವಸ ಅಂತ ಕೊಡ್ತಾರೆ, ಅದಕ್ಕೆ ಬೇರೆ ಅರ್ಥ ಇದೆ. ಮನುಷ್ಯ ಊಟಕ್ಕೆ ನೀವು ವಿಶ್ರಾಂತಿ ಕೊಡೋದಿಲ್ಲ, ನಿದ್ದೆಗೆ ವಿಶ್ರಾಂತಿ ಕೊಡೋದಿಲ್ಲ, ಶರೀರ ವ್ಯಾಪಾರಕ್ಕೆ ವಿಶ್ರಾಂತಿ ಕೊಡೋದಿಲ್ಲ. ವಾಟ್ ಈಸ್ ದಿಸ್ ಮೀನಿಂಗ್ ಆಫ್ ಹಾಲಿಡೇ? ಏಕಾದಶಿ ಇದೆ, ಏಕಾದಶಿ ದಿವಸ ಆದಷ್ಟು ಭಗವಂತನ ಸಮೀಪದಲ್ಲಿರಬೇಕು. ಆದರೆ ದುಡಿಮೆಯಿಂದ ವಿಶ್ರಾಂತಿ ಅನ್ನೋ ಮಾತನ್ನು ಅವತ್ತೂ ಹೇಳೋದಿಲ್ಲ. ಕರ್ಮಯೋಗದವರು ದುಡಿಮೆಗೆ ವಿಶ್ರಾಂತಿ ಹೇಳುವುದೇ ಇಲ್ಲ. ಜಗತ್ತೇ ಒಂದು ಕಡೆ ನಿಂತುಕೊಳ್ಳದೆ ಸುಮ್ಮನೆ ಸುತ್ತಾಡ್ತೇವೆ, ವಿಶ್ರಾಂತಿಯಲ್ಲಿ ಬಂತು. ಆದ್ದರಿಂದ ನಿಯತಸ್ಯತು ಸನ್ಯಾಸ ಕರ್ಮಣ, ನಿಯತ ಕರ್ಮ ಏನಿದೆಯೋ ಶರೀರಕ್ಕೆ ಅಂಟಿ ಬಂದ ವೃತ್ತಿ ಧರ್ಮ ವರ್ಣ, ಅದಕ್ಕೆ ಸನ್ಯಾಸವೆಂಬುದಿಲ್ಲ. ಒಂದು ವೇಳೆ ಬಿಟ್ಟರೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಎಷ್ಟು ದಿವಸ ಮಾಡಬೇಕಯ್ಯ? 70 ವರ್ಷ ಭಗವದ್ಗೀತೆ ಹೇಳಿದೆ, 71ನೇ ವರ್ಷ ರಾಮಾಯಣವನ್ನು ಮಹಾಭಾರತವನ್ನು ಅಗ್ನಿಪುರುಷನಿಗೆ ಆಹ್ವಾನ ಮಾಡಿ ಇನ್ನು ಮೇಲೆ ಪ್ರವಚನ ಮಾಡತಕ್ಕದ್ದಲ್ಲ, ಇನ್ನೊಬ್ರಿಗೂ ಕೊಡ್ತಕ್ಕದ್ದಲ್ಲ ಅಂತ ಮಾಡಿದರೆ ನನ್ನಂಥ ಮೂರ್ಖ ಮುಟ್ಟಾಳ ಜಗತ್ತಲ್ಲಿರೋದಿಲ್ಲ. ಮೋಹಾತ್ ಅಜ್ಞಾನದಿಂದ ಬಿಟ್ಟರೆ ಇದಕ್ಕೆ ತಾಮಸ ಪರಿತ್ಯಾಗ ಅಂತ ಹೇಳ್ತಾರೆ. ತಾಮಸವನ್ನು ಯಾರೂ ಒಪ್ಪೋದಿಲ್ಲ. ಅದಕ್ಕೆ ಮುಂದೆ ಹೇಳ್ತಾನೆ ಕಾರ್ಯಮಿತ್ಯೇವ ಯತ್ಕರ್ಮ, ಸಾತ್ವಿಕ ತ್ಯಾಗ. ಇದು ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ ಕರ್ಮ ಕರಿಷ್ಯಾಮಿ. ಈ ಸಾತ್ವಿಕ ತ್ಯಾಗ ಅಂದ್ರೆ ಏನು ಬರೆದು ಕೊಡಿ ಅಂತ ಕೇಳಿದ್ರು ಅವರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರಿಗೆ ಬರೆದು ತಂದಿದ್ದೇನೆ, ಆಮೇಲೆ ಕೊಡ್ತೇನೆ ಅದನ್ನು. ಇದು ಸಾತ್ವಿಕ ತ್ಯಾಗ. ಪ್ರಾರಂಭದಲ್ಲಿ ಇದನ್ನು ಮಾಡ್ತೇವೆ, ಕೊನೆಯಲ್ಲಿ ಹೇಳ್ತೇವೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇದು ಸಾತ್ವಿಕ ತ್ಯಾಗ. ಯಾತಕ್ಕೆ ಹೇಳಬೇಕಿದನ್ನು? ಒಳ್ಳೆಯ ಕೆಲಸವನ್ನು ಮಾಡಿ, ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ, ಅದರಲ್ಲಿ ಅಕಸ್ಮಾತ್ ಸ್ವಾರ್ಥ ಗೀರ್ಥ ಇದ್ದರೆ ಹೋಗಲಿ ಅಂತ ಹೇಳ್ತೇವೆ ಹೊರತು ಒಬ್ಬರು ತಲೆ ಕಲ್ಲು ಹೊಡೆದು ಕಾಯೇನ ವಾಚ ಮನಸೇಂದ್ರಿಯ ಇರುವ. ನಮ್ಮ ಜನಕ್ಕೆ ಏನು ಹೇಳುವುದು ತಪ್ಪಾಗಿದೆ.
ಸಾತ್ವಿಕ ಕರ್ಮ ಮಾಡಬೇಕಾದ ವೃತ್ತಿ ಮನುಷ್ಯನಿಗೆ ಶರೀರಕ್ಕೆ ಅಂಟಿಕೊಂಡು ಬಂದ ಕೆಲಸದಲ್ಲಿ ನೀವು ಸಾತ್ವಿಕ ತ್ಯಾಗ ಮಾಡಬೇಕು. ನೀವೇ ಅಸಾತ್ವಿಕರು. ಮಾಡ್ತಿರೋದೆಲ್ಲ ತಾಮಸ. ನಿದ್ದೆ ಮಾಡಿ ಎದ್ದು ಕಾಯೇನ ವಾಚ ಹಾಟ ತಿನ್ನಬಾರದ್ದು ಕಾಯೇನ ವಾಚ. ನಮ್ಮೂರಲ್ಲೊಬ್ಬರು ಬೆಳದಿಂಗಳಲ್ಲಿ ಊಟಕ್ಕೆ ಅಂತ ನದಿಗೆ ಹೋಗಬೇಕು ಅಂತ ಎಲ್ಲ ಒಂದು 10-20 ಜನ ಹಿಂಗಾರ ಕುಟುಂಬ ಸೇರಿಕೊಂಡ್ರು. ಚಂದ್ರೋದಯ ಆಗ್ತಾ ಇತ್ತು. ಇಷ್ಟು ದೊಡ್ಡ ಕೊಳದಪ್ಪ ಪಾತ್ರೆಯಲ್ಲಿ ಪುಳಿಯೋಗರೆ ಮಾಡಿದ್ದಾರೆ, ಅಷ್ಟೇ ದೊಡ್ಡ ಪಾತ್ರೆಯಲ್ಲಿ ದಧ್ಯೋದನ ಮಾಡಿದ್ದಾರೆ. ನದಿಗೆ ತಗೊಂಡು ಹೋದ್ರು. ನದಿ ಸೊರಗಿದೆ, ಡಿಸೆಂಬರ್ ತಿಂಗಳು. ಅಲ್ಲಿ ಒಂದು ಕಡೆಯಲ್ಲಿ ಪಾತ್ರೆ ಇಟ್ಟರು, ಗೊತ್ತಿಲ್ಲದೆ ಕೆಳಗಡೆ ನೋಡಿದ್ರೆ ಅಮೇಧ್ಯ ಮಾಡಿ ತಂದು ಬಿಟ್ಟಿದ್ದಾರೆ ಎಲ್ಲರೂ. ಏನು ಮಾಡೋದು? ಅದಕ್ಕೊಬ್ಬರು ಹೇಳಿದ್ರು ಅಲ್ಲಿ ಪುರೋಹಿತರು, ಓಂಬೂರ್ ಭೂವಸ್ವ ಯಾತಿಕಿರೋದು ಅಂದ್ರು. ಮರಳು ಗಿರಳು ಹಾಕಿ ತೊಳೆದು ಇನ್ನೊಂದು ಸಲ ಓಂಬೂರ್ ಭೂವಸ್ವ ತತ್ಸವಿತರ್ವರೇ ಎಣ್ಯಂ. ಈ ಮಂತ್ರಕ್ಕಿದೆ ಅರ್ಥ? ಯೋಚನೆ ಮಾಡಿ. ಅಯ್ಯೋ ಹೋಯ್ತಲ್ಲ ಅಂದರೆ ಏನು ಮಾಡ್ತೀರಿ? ತಿಳಿದೋ ತಿಳಿಯೋದೋ ಇಟ್ರಿ, ಅದು ಉಪಯೋಗಕ್ಕೆ ಬರತಕ್ಕದಲ್ಲ, ಅಷ್ಟು ಚೆಲ್ಲುವುದೇ. ಮನಸ್ಸು ಹೋಯ್ತಲ್ಲ ಪದಾರ್ಥ ಅಂತಿದ್ರೆ ತಾಮಸ ಬುದ್ಧಿ. ಪದಾರ್ಥ ಹೋಯ್ತಲ್ಲ ಅನ್ನೋ ಬುದ್ಧಿ ತಾಮಸ ಬುದ್ಧಿ, ಸಾತ್ವಿಕ ಬುದ್ಧಿ ಅಲ್ಲ. ಆದ್ದರಿಂದ ಸಾತ್ವಿಕ ತ್ಯಾಗವನ್ನು ನೀವು ತಾಮಸ ಕಾರ್ಯಕ್ಕೋ ರಾಜ್ಯ ಕಾರ್ಯಕ್ಕೋ ಮಾಡ್ತಕ್ಕದ್ದಲ್ಲ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಇವತ್ತೊಬ್ಬರು ಪತ್ರ ಹಾಕಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿಗಳು, ನನಗೆ ತುಂಬ ಬೇಕಾದವರು. ಏನು ಬರೆದಿದ್ದಾರೆ ಪತ್ರ ಅಲ್ಲಿ ಕೊಟ್ಟಿದ್ದೀನಿ ನಿನ್ನ ಕಡೆಯಲ್ಲಿ ಒಳಗೆ. ಯುವರ್ ಪೆನ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಮೈಟಿ ದ್ಯಾನ್ ಯುವರ್ ವರ್ಡ್ಸ್. You are wasting your time in physical lectures. Anybody could do them. Please confine yourself to writing. ನಾನೇನು ಮಾಡಬೇಕು ಹೇಳಿ? ಈಗ ಬರವಣಿಗೆ ಚುರುಕಾಗಿದೆ. ಇಂಗ್ಲೀಷಲ್ಲಿ ಬರಿತೇನೆ, ಕನ್ನಡದಲ್ಲಿ ಬರಿತೇನೆ. ಇಟ್ ಹ್ಯಾಸ್ ಟು ರೀಚ್ ಅ ವೈಡರ್ ಸರ್ಕಲ್, ವರ್ಲ್ಡ್ ವೈಡ್ ಹೋಗಬೇಕಾಗಿದೆ. ಆಚಾರ್ಯರೇ, ನೀವು ಸಣ್ಣ ಸಣ್ಣ ಆಡಿಯನ್ಸಿಗೆ ಮಾತನಾಡೋದು ದಯವಿಟ್ಟು ನಿಲ್ಲಿಸಿಬಿಡಿ. ಬಹಳ ಕಳಕಳಿಯಿಂದ ಬರೆದಿದ್ದಾರೆ ನಮ್ಮ ಮಿತ್ರರು, ಹಿರಿಯರು, ಹಿತೈಷಿಗಳು. ಶ್ರೀನಿವಾಸಯ್ಯನವರು ಈ ಕಾಲದ ಕಡೆಯಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ 10-20 ಜನಕ್ಕೆ ಪ್ರವಚನ ಮಾಡಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಎನರ್ಜಿ. ಬಹಳಷ್ಟು ಸಂಖ್ಯೆಯ ಜನ ಕೂಡಿದ್ರೆ ಹೇಳಿ. ನನಗೆ ಸಂಕೋಚ. ದೊಡ್ಡ ಸಂಖ್ಯೆಯ ಜನ ಇದ್ದರೆ ಮಾತ್ರ ಬರ್ತಾರೆ ಇವರು ಜಬರ್ದಸ್ತ್ ನೋಡಿ. 10 ಜನ ಇದ್ದರೆ ಕರೆದ್ರೆ ಬರೋದಿಲ್ಲ ಅಂತ ಅವ್ರು ತಿಳ್ಕೊಳ್ಬಾರ್ದು. 10 ಜನವೂ ಒಂದೇ, 10,000 ಜನವೂ ಒಂದೇ. ಈಗ ಅವರು ಆ ರೀತಿ ಸೂಚನೆ ಕೊಟ್ಟರು. ನಾನು ಬರವಣಿಗೆಗೆ ಇಟ್ಕೊಂಡು ಮಾತಾಡೋದನ್ನು ನಿಲ್ಲಿಸಬೇಕೆ, ಬರವಣಿಗೆಯನ್ನು ಮಾಡಬೇಕೆ? ಬರವಣಿಗೆ ಯಾರು ಹೇಳಿದರು ಆ ಮಾತು? ಈಗ ನಾನೇನು ಮಾಡಿದ್ದೀನಿ, ಅದಕ್ಕೋಸ್ಕರ ಬರವಣಿಗೆ ಮತ್ತು ಪ್ರವಚನ ಎರಡರಲ್ಲಿಯೂ ಪ್ರಯಾರಿಟಿ ಅನ್ನೋದನ್ನು ಬಿಟ್ಬಿಟ್ಟಿದ್ದೇನೆ. ಯಾವ ಹೊತ್ತಿಗೆ ಯಾವುದು ಪ್ರೆಷರ್ನಿಂದ ಅವನಿಂದ ಬರ್ತದೆಯೋ ಅದನ್ನೇ ಮಾಡುವುದು. ಕಾಲದೇಶ ಅಲ್ಲ. ಈಗ ಭಗವದ್ಗೀತೆವೇ ನೋಡಿ, ಭಗವದ್ಗೀತಾರ್ಥ ರತ್ನನಿಧಿ 2ನೇ 3ನೇ ಭಾಗ ಆಗೇ ಇಲ್ಲ. ಹಾಂ ಹಾಂ ಕರೆಕ್ಟ್ ಹೇಳಿದ್ರಿ. ಆದರೆ ಬಹಳ ಸಂತೋಷ. ಈ ಎರಡೂ ಕೆಲಸಕ್ಕೆ ಮಿತಿ ಇದೆ. ಬರವಣಿಗೆ ಕೆಲಸದಲ್ಲಿ ಏನು ಸೌಲಭ್ಯ, ಯಾರೋ ಕರೀತಾರೆ, ಯಾರೋ ಪ್ರಾಯೋಜಕರು ಅಂತಾರೆ, ಕರೆದು ಕೂರಿಸ್ತಾರೆ, ಓದಿರೋದನ್ನು ಅನಾಯಾಸವಾಗಿ ಹೇಳ್ತೇನೆ. ಇಲ್ಲಿ 1.5 ಗಂಟೆ ಮಾತನಾಡುವಾಗ ನನಗೆ ಯಾವ ಥರ ಆಯಾಸವೂ ಆಗೋದಿಲ್ಲ. ವೈಚಾರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಏನೇನು ಉಪದ್ರವ ಇಲ್ಲ. ಬರವಣಿಗೆಯಲ್ಲಿ ಏನಾಗುತ್ತೆ, ವಿಚಾರ ಮಾಡಬೇಕು, ಶ್ರಮಪೂರ್ವಕವಾಗಿ ಬರೆಯಬೇಕು, ಬರೆದದ್ದನ್ನು ಅಚ್ಚು ಮಾಡಬೇಕು, ಪ್ರೂಫ್ ನೋಡಬೇಕು. ಅರ್ಧ ಕಣ್ಣು ಪ್ರೂಫ್ ನೋಡಿ ಕಳ್ಕೊಂಡಿದ್ದೇನೆ 73ನೇ ಇಸ್ವಿಯಿಂದ 3-4 ಸಲ. ಆಮೇಲೆ ಮಾರ್ಕೆಟಿಂಗ್, ಪುಸ್ತಕಗಳನ್ನು ಮಾರಾಟ ಮಾಡುವುದು. ಈಗ ಜನ ಬರ್ತಾ ಇದ್ದಾರೆ, ಬರೆದು ಕೊಡಿ ಮಾಡ್ತೇವೆ ಅಂತ. ಆ ಪ್ರಾರಂಭದಲ್ಲಿ ಯಾರೂ ಬರಲಿಲ್ಲ ಸಹಾಯಕ್ಕೆ. ಆದ್ದರಿಂದ ಅದು ಸ್ವಲ್ಪ ಆಯಾಸಪೂರ್ಣವಾದ ಕೆಲಸ. ಇದು ಸುಲಭವಾಗಿದೆ. ದೇವರಿಚ್ಛೆ ಏನಿದೆಯೋ ಅವನು ಹೇಳಿದಂತೆ ಮಾಡ್ತೇನೆ. ಐ ಹ್ಯಾವ್ ನೋ ಪ್ರಯಾರಿಟೀಸ್ ಆಫ್ ಮೈ ಓನ್. ಅವನ ಪ್ರಯಾರಿಟಿ ಏನಿದೆಯೋ ಹಿಸ್ ಪ್ರಯಾರಿಟೀಸ್ ಅಡ್ಜಸ್ಟ್ ಮಾಡಿಕೊಳ್ಳೋಣ. ಆದರೆ ಇದು ಕಾರ್ಯಮಿತ್ಯೇವ ಯತ್ಕರ್ಮ. ಇದು ಮಾಡಬೇಕಾದ ಕರ್ಮ ಅನ್ನೋ ತಿಳುವಳಿಕೆ ನನಗಿದೆ. ನೀವು ಗೀತೆ ಕರೆದ್ರಿ, ರಾಮಾಯಣ ಕರೆದ್ರಿ, ಮತ್ತೊಂದು. ಇದು ಅಕಾರ್ಯವಂತೂ ಅಲ್ಲ. ನಿಯತಂ ಕ್ರಿಯತೆ ಅರ್ಜುನ. ನಿಯತವಾಗಿ ಮಾಡ್ತಾ ಇದ್ದೇವೆ. ಕೃಷ್ಣನಿಗೆ ಎಷ್ಟು ಪ್ರೀತಿಯಾಗುತ್ತೆ ನೋಡಿ ಈ ಮಾತು ನೀವು ಹೇಳಿದ್ದು. ಅಧ್ಯೇಷ್ಯತೆ ಜೈವಮಂ ಧರ್ಮ್ಯಂ ಸಂವಾದ ಮಾವಯೋ.
ಯಾವನು ಈ ಧರ್ಮ ಸಂವಾದ ನನಗೂ ಅರ್ಜುನ ನಿನಗೂ ನಡೆದದ್ದನ್ನು ಇನ್ನೊಬ್ಬರಿಗೆ ಹೇಳ್ತಾನೆಯೋ ಅವನಿಗಿಂತ ಪ್ರಿಯತರನಾದವನು ಲೋಕದಲ್ಲಿ ನನಗಿಲ್ಲ ಅಂದುಬಿಟ್ಟ ಕೃಷ್ಣೇ ಮಾತನ್ನ. ಆದ್ದರಿಂದ ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಇಸ್ ಹ್ಯಾಂಡ್. ಆ ದೃಷ್ಟಿಯಿಂದ ಮಾಡ್ತೇನೆ. ಇದು ಮಾಡುವಾಗ ಸಂಗಂ ತ್ಯಕ್ವ ಫಲಂಚೈವ, ಇದರಿಂದ ಕೀರ್ತಿ ಉಂಟಾಯಿತೆ, ದೊಡ್ಡವರು ಅಂತ ಹೇಳಿದರೆ ಹೊಗಳಿದರೆ, ಪತ್ರಿಕೆಯಲ್ಲಿ ಬಂತೆ, ಫೋಟೋ ಹಾಕಿದರೆ ಮತ್ತೊಂದಾಯಿತೆ, ಸತ್ತ ಮೇಲೆ ಫೋಟೋ ಇಡ್ತಾರಿಯೇ, ಸ್ಟ್ಯಾಚ್ಯೂ ಮಾಡ್ತಾರಿಯೇ ಇತ್ಯಾದಿ. ಈ ಕನ್ಸಿಡರೇಷನ್ಸ್ ಎಲ್ಲ ಯಾರು ಮಾಡ್ತಾರೆಯೋ ಇದಕ್ಕೆ ಸತ್ಯಾಗ ಸಾತ್ವಿಕೋ ಮತಃ. ಇಲ್ಲಿ ನಾಹಂ ಕರ್ತ ಹರಿಕರ್ತ. ಈ ಮಾತಿಗೆ ಅರ್ಥ ಅವನು ಮಾಡಿಸ್ತಾ ಇದ್ದಾನೆ, ನಾನಲ್ಲ. ಜವಾಬ್ದಾರಿ. ಅಕಸ್ಮಾತ್ ತಪ್ಪಿಗೆ ಪಾಡಿದರೆ ನಾಹಂ ಕರ್ತ ಹರಿಕರ್ತ ಹೇಳ್ತೀರಾ? ಹಾಗಲ್ಲ. ಇದು ಸಾತ್ವಿಕವಾದ ತ್ಯಾಗ. ಇದು ಎಲ್ಲರೂ ಈ ರೀತಿ ಮಾಡೋದಿಲ್ಲ ಲೋಕದಲ್ಲಿ. ಇನ್ನು ಕೆಲವರು ಏನು ಮಾಡ್ತಾರೆ, ನದ್ವೇಷ್ಟಿ. ಸಾತ್ವಿಕರಿಗೆ ಇನ್ನೊಂದು ಹೇಳ್ತಾರೆ, ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇನ ಅನುಷಜ್ಯತೆ. ಅಕುಶಲ ಅಂದ್ರೆ ಏನರ್ಥ? ಮಂಗಳಕರವಲ್ಲದ್ದು ಬರ್ಬೋದು ಕೆಲವು ಸಲ. ಸಾತ್ವಿಕ ಮನುಷ್ಯನಿಗೆ ನೋಡುವುದಕ್ಕೆ ಮಂಗಳಕರ ಅಂತ ಅಲ್ಲದೆ ಇದ್ದಂತಹ ಕರ್ಮಗಳು ಬರ್ಬೋದು. ಅರ್ಜುನನಿಗೆ ಭೀಷ್ಮದ್ರೋಣರನ್ನು ಕೊಲ್ಲುವಂತಹ ಕೆಲಸ ಬಂದಾಗೆ. ಅರ್ಜುನ ಭೀಷ್ಮದ್ರೋಣರನ್ನು ಸಂಹಾರ ಮಾಡಿದರೂ ಪರಮ ಸಾತ್ವಿಕ ಸ್ಥಿತಿಯಲ್ಲಿ ನಿಂತು, ಬ್ರಾಹ್ಮಿ ಸ್ಥಿತಿಯಲ್ಲಿ ನಿಂತು ಸ್ಥಿತಪ್ರಜ್ಞನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ವೃತ್ತಿಯಲ್ಲಿ ರಾಜಸ, ಆದರೆ ಮನಸ್ಸಿನ ವ್ಯವಸ್ಥಿತಿಯಲ್ಲಿ ಅವನು ಸಾತ್ವಿಕನಾಗಿಯೇ ಮಾಡಬೇಕು. ಈಗ ವ್ಯಾಪಾರ ಮಾಡ್ತೀರಿ, ಸಿಡಿಬಿಡಿಗುಟ್ಟಿ ಮಾಡುವುದಲ್ಲ. ರೇಟ್ ಹೆಚ್ಚಾಯಿತು, ರೇಟ್ ಕಮ್ಮಿ ಆಯಿತು, ಅದರಿಂದ ಒಂದು ದಿವಸ ಲಾಭನೂ ಬರ್ಬೋದು, ಒಂದು ದಿವಸ ನಷ್ಟನೂ ಬರ್ಬೋದು. ಇಲ್ಲಿರೋ ಪದಾರ್ಥ ಸಮಾಜಕ್ಕೆ ಮುಟ್ಟಬೇಕಲ್ಲ ಅಂತ ಸೇವಾ ಬುದ್ಧಿಯಿಂದ ಏನು ಮಾಡ್ತೀರಿ, ಅದು ತ್ಯಾಗಿ ಸತ್ವಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯ. ಆ ಸಾತ್ವಿಕನಿಗೆ ಹೇಳ್ತಾನೆ ಸತ್ವ ಸಮಾವಿಷ್ಟನಾಗಿರಬೇಕು, ಬುದ್ಧಿವಂತನಾಗಿರಬೇಕು. ಯಾಕೆ? ಚಿನ್ನ ಸಂಶಯ. ಸಣ್ಣ ಮನುಷ್ಯರು ಅವನ ಮನಸ್ಸನ್ನು ವಿಚಲ ಮಾಡುವುದಕ್ಕೆ ಸುಮ್ಮನೆ ಇದು ಮಾಡ್ತಾ ಕೂತಿದ್ದೀಯಲ್ಲ. ಕಬ್ಬಣದ ಅಂಗಡಿ ನೀವು ವ್ಯಾಪಾರ ಮಾಡಿದ್ರೆ ಏನಾಯ್ತು, ವಜ್ರಪಡಿ ವ್ಯಾಪಾರ ಮಾಡಿದರೆ ಹೆಚ್ಚು ದುಡ್ಡು ಬರುತ್ತೆ ಅಂತ ಒಬ್ಬ ಅಂದ. ಕಬ್ಬಣದ ಅಂಗಡಿಯಲ್ಲಿ ಹೇಳ್ತಾನೆ, ತಲಾಂತರದಿಂದ ನಾವು ಇದೇ ಮಾಡ್ತಾ ಇದ್ದೇವೆ, ವಜ್ರ ವ್ಯಾಪಾರ ಗೊತ್ತಿಲ್ಲ ಸ್ವಾಮಿ, ಮೋಸ ಆಗಿಬಿಡುತ್ತೆ ನಮಗೆ. ಅದು ಹೆಚ್ಚು ದುಡ್ಡು ಬರುತ್ತೆ. ಹೆಚ್ಚಾಗಿ ಬರುತ್ತೆ ನಿಮಗೆ. ದಿವಸ ಕಬ್ಬಣ ತಗೊಂಡು ಅಷ್ಟು ಯಾರು ವಜ್ರ ತಗೊಂಡು ಹೋಗೋದಿಲ್ಲ. ಅವನಿಗೆ ಎಷ್ಟು ಕೊಡಬೇಕೋ ಇವನಿಗೆ ಎಷ್ಟು ಕೊಡಬೇಕೋ ತಕ್ಕಡಿ ಹಿಡಿದೇ ಕೊಡ್ತಾನೆ ಭಗವಂತ. ನಿಮಗೆ ಬರಬೇಕಾದನ್ನು ಕೊಡ್ತಾನೆ. ಚಿಕ್ಕಪೇಟೆ ಅವೆನ್ಯೂ ರೋಡು ಈ ಊರು ನೋಡಿ ಎಷ್ಟು ಅಂಗಡಿ ಇದೆಯಲ್ಲ, ನಮಗೆ ಆಶ್ಚರ್ಯವಾಗುತ್ತೆ. ಇಷ್ಟೊಂದು ಜನಕ್ಕೂ ವ್ಯಾಪಾರವಾಗುತ್ತೆ, ಅಷ್ಟೊಂದು ಜನಕ್ಕೂ ಆಗುತ್ತೆ. ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಬಟ್ಟೆ ಗಿಟ್ಟೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ, ಅಷ್ಟೂ ಜನಕ್ಕೆ ಭಗವಂತ ವ್ಯಾಪಾರವನ್ನು ಕೊಡ್ತಾನೆ. ಅವರವರ ಜೀವನಕ್ಕೆ ಬೇಕಾದನ್ನು ಕೊಡ್ತಾನೆ. ಸರ್ವೇಶ್ವರ ಯಾರನ್ನೂ ಕೆಡಿಸುವುದಿಲ್ಲ. ಪಕ್ಕದ ಅಂಗಡಿಗೆ ನೋಡಿ, ಇಲ್ಲಿ ಬರ್ತಿದ್ದ ಗಿರಾಕಿಗಳು ಅಲ್ಲಿ ಬರ್ತಿದ್ದವ್ರು ಇಲ್ಲೇ ಬಂದಿದ್ದು, ಇನ್ನಷ್ಟು ಹೆಚ್ಚು ಬರ್ತಿತ್ತಲ್ಲ ಅಂತ ಈ ಪ್ಲಸ್ಸು ಮೈನಸ್ಸು ಮಾಡುವ ಬುದ್ಧಿಯನ್ನೇ ಬಿಟ್ಟುಬಿಡಬೇಕು ವ್ಯಾಪಾರದಲ್ಲಿ ಕೂಡ. ಆದ್ದರಿಂದ ಚಿನ್ನ ಸಂಶಯ ನಹಿ ದೇಹಭೃತ ಶಕ್ಯಂ ತ್ಯಕ್ಕಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗಿ ತ್ಯವಿಧೀಯತೆ. ಆದರೆ ಕರ್ಮಗಳಲ್ಲಿ ನೀವು ಬಯಸಿದ ಫಲನೂ ಬರ್ಬೋದು, ಬಯಸದೇ ಇದ್ದದ್ದು ಬರ್ಬೋದು, ಮಿಶ್ರ ಫಲಗಳು ಬರ್ಬೋದು. ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ. ಇಷ್ಟ ಅನಿಷ್ಟ ಮಿಶ್ರ. ಹೇಗೆ ಅದು? ಪ್ರವಚನ ಮಾಡ್ತೇವೆ, ಎಲ್ಲರಿಗೂ ತಿಳಿದೇ ಹೋಯ್ತಾ ಅಂತ ಕೇಳಿದ್ರೆ, ಪ್ರವಚನ ಆರಂಭ ಮಾಡೋ ದಿವಸ ಹೇಳಿದೆ, ಮೈಸೂರಲ್ಲೊಬ್ಬರು ಬಂದು ಕೇಳಿದರು, ನಿಮ್ಮ ಪ್ರವಚನ ಕೇಳಿ ಎಷ್ಟು ಜನ ಉದ್ಧಾರವಾಗಿದ್ದಾರೆ ಲೆಕ್ಕ ಕೊಡಿ ಅಂತ ಕೇಳಿದರು. ಆ ಲೆಕ್ಕ ನನಗ ಹೇಳೋದು ನನ್ನ ಕರ್ತವ್ಯ. ಯಾರು ನೀವು ಹೇಳಿದ್ರಿ, ಹೇಳುವಾಗ ತುಂಬ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸಿಗೆ ಪ್ರಸನ್ನವಾಗುತ್ತೆ, ಭಾಳ ಸಂತೋಷ. ಕೆಲವರಿಗೆ ಆ ಹೇಳಿದ್ರಲ್ಲಿ ಅರ್ಧ ಭಾಗ ಹತ್ತಿರ್ಬೋದು, 100ನೇ ಒಂದು ಭಾಗ ಹತ್ತಿರ್ಬೋದು. ಕೆಲವರಿಗೆ ಇಷ್ಟೂ ದಿವಸ ಬರೋಕ್ಕಾಗದೇನೆ ಇರ್ಬೋದು, ಒಂದೇ ಒಂದು ದಿವಸ ಬಂದಿರ್ಬೋದು, 10 ನಿಮಿಷ ಬಂದು ಕೂತಿರ್ಬೋದು. ಕೆಲವರಿಗೆ ಏನು ಉಪದ್ರವ ಕೊಡ್ತಾರೆ ಅಂತ ಅನ್ಬೋದು. ಒಬ್ಬರಿಗೆ ಇಷ್ಟ, ಒಬ್ಬರಿಗೆ ಅನಿಷ್ಟ, ಇನ್ನೊಬ್ಬರಿಗೆ ಅರ್ಧ ಹೀಗೆ ಅರ್ಧ ಹೀಗೆ. ಒಳ್ಳೆಯ ಕೆಲಸದಲ್ಲಿಯೂ ಇರ್ತದೆ. ಆದರೆ ಅಂಥ ಕರ್ಮಗಳಲ್ಲಿ ಕೂಡ ಭವತಿ ಅತ್ಯಾಗಿನಾಂ ಪ್ರಯತ್ಯ. ಇದು ಯಾರಿಗೆ ಅಂದರೆ ಅತ್ಯಾಗಿ ತ್ಯಾಗ ಮಾಡದೇ ಇದ್ದವರಿಗೆ ಸತ್ತ ಮೇಲೆ ಹಿಂದೆ ಬೆನ್ನಟ್ಟಿ ಹೋಗುವ ಫಲಗಳು ಇವು. ತ್ಯಾಗ ಮಾಡಿದವನು ಕಾಡೋದಿಲ್ಲ. ಕೃಷ್ಣಾರ್ಪಣ ವಸ್ತು ಅಂತ ಅಂದ್ಬಿಟ್ರಿ, ಒಂದು ಕೆಲಸ ಮಾಡೋಕೆ ಆರಂಭದಲ್ಲಿ ಅವನೇ ಮಾಡ್ತಾ ಇದ್ದಾನೆ. ಸ್ವಸ್ಮೈ ಸ್ವಪ್ರೀತಿಯೇ ಸ್ವಯಮೇವ ಕಾರಯಿತಿ. ಮಾಡಿದ ಮೇಲೆ ಸ್ವಸ್ಮೈ ಸ್ವಪ್ರೀತಿಯೇ ಸ್ವಯಮೇವ ಕಾರಿತವಾನ್. ಮನಸ್ಸು ವಿಕಾರದಲ್ಲಿ ಹಿಗ್ಗದೆ ಕುಗ್ಗದೆ ಅವನಿಗೇನು ತರ್ಪಣ ಮಾಡಿದ ಮೇಲೆ ಇಷ್ಟ ಅನಿಷ್ಟ ಮಿಶ್ರ ಫಲ ನೀವು ಗಂಟೋದಿಲ್ಲ. ತ್ಯಾಗ ಮಾಡದೇ ಇದ್ದವರಿಗೆ 3 ಉಳಿಯುತ್ತಲ್ಲ, ಇದು ಸತ್ತ ಮೇಲೆಯೂ ಬೆನ್ನಟ್ಟಿಕೊಂಡು ಮುಂದಿನ ಜನ್ಮಕ್ಕೆ ಬರುತ್ತೆ. ಭವತಿ ಅತ್ಯಾಗಿನಾಂ ಪ್ರಯತ್ಯ ನತು ಸನ್ಯಾಸಿನಾಂ ಕ್ವಚಿತ್.
ಅಲ್ಲಿಂದ ಮುಂದಕ್ಕೆ ಅದ್ಭುತವಾದ ಸಿದ್ಧಾಂತವನ್ನ ಇಲ್ಲಿ ಭಗವಂತ ಪಂಚೈತಾದಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಇದು ಬಹಳ ಮುಖ್ಯವಾದ ವಿಷಯ. ಒಂದು 10 ನಿಮಿಷ ಇದನ್ನು ಕುರಿತು ವಿವೇಚನೆ ಮಾಡ್ತೇನೆ. 18ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳಬೇಕಾದ ಮುಖ್ಯವಾದ 2 ಪ್ರಮೇಯಗಳಲ್ಲಿ ಇದು ಒಂದು. ಎರಡನೇದು ಶರಣಾಗತಿ ತತ್ವ. ಈಗ ಇಂಗ್ಲಿಷ್ನಲ್ಲಿ ಕಾಸೇಷನ್ ಅಂತೆ ಒಂದು ಪದಾರ್ಥ ಕಾರಣಾವಸ್ಥೆಯಿಂದ ಕಾರ್ಯಾವಸ್ಥೆಗೆ ಬರಬೇಕಾದ್ರೆ ಅದರಲ್ಲಿ ಎಷ್ಟು ಕಾರಣಗಳು ಹೋಗಿರಬೇಕು. ಹೌ ಮೆನಿ ಕಾಸಸ್ ಆರ್ ಇನ್ಹೆರೆಂಟ್ ಇನ್ ಅನ್ ಆಕ್ಷನ್. ಇವೊಂದು ಮಡಿಕೆ ಮಾಡ್ತಾನೆ ಕುಂಬಾರ. ಇದು ನೈಯಾಯಿಕರು ಕೊಡುವಂಥ ಉದಾಹರಣೆ. ಮಡಿಕೆ ಅನ್ನೋದನ್ನು ಕುಂಬಾರ ಮಾಡಬೇಕಾದ್ರೆ ಕುಂಬಾರ ಅಂತ ಒಬ್ಬ ಇರಬೇಕು ಮೊದಲು, ಮಣ್ಣು ಅಂತ ಒಂದು ದ್ರವ್ಯ ಇರಬೇಕು, ಅದನ್ನು ಕಲಸೋದಕ್ಕೆ ನೀರು ಅಂತ ಒಂದು ದ್ರವ್ಯ ಇರಬೇಕು, ಅದನ್ನು ತಿರುಗಿಸುವುದಕ್ಕೆ ಚಕ್ರ ಅಂತ ಒಂದಿರಬೇಕು, ಚಕ್ರಕ್ಕೆ ಕೋಲು ಅಂತ ಒಂದಿರಬೇಕು. ಮುಖ್ಯವಾಗಿ 3 ಕಾರಣ ಹೇಳ್ತಾರೆ: ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. 3 ಸಾಮಾನ್ಯವಾಗಿ ನೈಯಾಯಿಕರು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ 5 ಕಾರಣಗಳುಂಟು. ಅರಿಸ್ಟಾಟಲ್ 4 ಹೇಳಿದ ಪಶ್ಚಿಮದಲ್ಲಿ. ಇದೆಲ್ಲ ತುಂಬ ಚರ್ಚೆ ಮಾಡಿದ್ದಾರೆ ವಿದ್ವಾಂಸರು, ನಮ್ಮಂಥ ನಿಮ್ಮಂಥ ಸಣ್ಣ ಮನುಷ್ಯರಲ್ಲ. ಇಷ್ಟು ಡೀಟೇಲ್ಡ್ ಅನಾಲಿಸಿಸ್ ಆಫ್ ಕಾಸೇಷನ್ ಬ್ರಹ್ಮಸೂತ್ರದಲ್ಲಿಯೂ ಇಲ್ಲ, ಉಪನಿಷತ್ತುಗಳಲ್ಲಿಯೂ ಇಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ಸಾತ್ವಿಕ ಅವಸ್ಥೆಯಲ್ಲಿ ತಿಳ್ಕೊಂಡ್ರೆ ಯದ್ವಾ ತದ್ವಾ ಇಲ್ಲದೆ ಅರ್ಥವಾಗುತ್ತೆ, ಇಲ್ಲದೆ ಪ್ರತಿ ಹೆಜ್ಜೆಯಲ್ಲಿ ತಪ್ಪಾಗುತ್ತೆ. ಈಗ ಮೊದಲು ವಿವರಿಸಿ ಶ್ಲೋಕವನ್ನು ಆಮೇಲೆ ವಿವರಿಸ್ತೇನೆ. ವಿವರಣೆ ಉದಾಹರಣೆ ಕೊಟ್ಟು ನಂಬರ್ 1 ಗುರುತು ಹಾಕ್ಕೊಳ್ಳಿ. ಅಧಿಷ್ಠಾನಂ. ಅಧಿಷ್ಠಾನ ಅಂದರೆ ಬೇಸ್, ಆಶ್ರಯ ಸ್ಥಾನ, ಶರೀರ ಅಂತ ಅರ್ಥ. ಈಗ ಮಾತನಾಡಬೇಕಾದ್ರೆ ಶರೀರ ಬೇಕು. ಅಡುಗೆ ಮಾಡ್ತೀರಿ ನೀವು ಅಂತ ಒಂದು ಶರೀರದಲ್ಲಿರಬೇಕು. ಮನೆ ಕಟ್ತಾನೆ ಶರೀರ ಬೇಕು. ಅಧಿಷ್ಠಾನಂ. ತಥಾ ಕರ್ತ. ಎರಡನೇದು ಜೀವಾತ್ಮ, ಶರೀರದೊಳಗಿರೋ ಯಜಮಾನ. ಮೂರನೇದು ಕರಣಂಚ ಪೃಥಗ್ವಿಧಂ. ಇಂದ್ರಿಯ ಕರಣಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅವೆಲ್ಲ ಕರ್ಣ ಸೇರಿಬಿಡ್ತು. ಅದರಲ್ಲಿ ಪೃಥಗ್ವಿಧಂ, ನಾನಾ ರೀತಿ. ಇದು ಕೈ ಮಾಡೋ ಕೆಲಸ ಕಾಲು ಮಾಡೋದಿಲ್ಲ, ಕಾಲು ಮಾಡೋ ಕೆಲಸವನ್ನು ಮೂಗು ಮಾಡೋದಿಲ್ಲ, ಮೂಗು ಮಾಡೋದನ್ನು ಕಿವಿ ಮಾಡೋದಿಲ್ಲ. ಒಂದಕ್ಕೊಂದಕ್ಕೆ ನಿಹಿತವಾದ ವ್ಯವಸ್ಥೆ ಇದೆ. ಕರ್ಣಂಚ ಪೃಥಗ್ವಿಧಂ. ಎಷ್ಟಾಯಿತು? ಅಧಿಷ್ಠಾನ, ಕರ್ತ, ಕರ್ಣ 3. 4ನೇದು ವಿವಿಧಾಶ್ಚ ಪೃಥಕ್ ಚೇಷ್ಟಾ. ಶರೀರದಲ್ಲಿ ಪಂಚವಾತಗಳಿವೆಯಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ. ಇವುಗಳು ಸರಿಯಾದ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಕೈ ಎತ್ತಬೇಕು ಅಂತಂದಾಗ ಕೈ ಎತ್ತುತ್ತೆ. ಆ ವಾತ ಸಂಚಾರ ಸರಿಯಾಗಿಲ್ಲದೆ ಇದ್ರೆ ಕೈ ಎತ್ತಬೇಕು ಅಂದಾಗ ಇಲ್ಲೆತ್ತಿದ್ರೆ ಅಲ್ಲಿ ಹೋಗುತ್ತೆ ಪ್ರಯಾಣಿಸಿದ್ದ ಹಾಗೆ. ಆದ್ದರಿಂದ ಇದು ಒಂದು ಕಾರಣ. ಪಂಚವಾತಗಳು ಸಹಕರಿಸಬೇಕು. ಪೃಥಕ್ಚೇಷ್ಟಾ 4 ಆಯಿತು. ಕೊನೆಯದನ್ನು ಎಷ್ಟು ನಯದಲ್ಲಿ ವಿನಯದಲ್ಲಿ ಹೇಳ್ತಾನೆ ಭಗವಂತ ಭಕ್ತನಿಗೆ ನಾನು ಒಂದು ಕಾರಣ, ದೈವಂಚೈವಾತ್ರ ಪಂಚಮಂ. ಯೋಚನೆ ಮಾಡಿ, ಪ್ರಧಾನ ಕಾರಣ ದೈವವೋ, ಮನುಷ್ಯನೋ, ಶರೀರವೋ, ಇಂದ್ರಿಯವೋ, ಏನು ಹೇಳ್ತೀರಿ ನೀವು? ಪರಮಸಾತ್ವಿಕ ಮನಸ್ಸಿನ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅದನ್ನು ಹೇಳಬೇಕು. ದೈವಂಚೈವ. ಚಕಾರ ಅನ್ನೋದು ಯಾವಾಗ ಹಾಕ್ತೀವಿ? ಯಾವುದು ಅತೃಪ್ತಿಕರವೋ, ಆಲ್ಟರ್ನೇಟಿವೋ, ಅಮುಖ್ಯವೋ ಅದನ್ನು ಹೇಳುವಾಗ ಚ ಅಂತ ಹೇಳ್ತೇವೆ. ಅವರೆಲ್ಲರೂ ಹೋದ್ರು, ಇವನು ಅವನ ಜೊತೆಯಲ್ಲಿ ಹೋದ ಅಂತ ಇವನು ಮುಖ್ಯ ಅಲ್ಲ, ಅವ್ರು ಹೋದದ್ದು ಮುಖ್ಯ. ಇವನೂ ಹೋದ ಅಂತ ಚಕಾರ ಹಾಕಿದರೆ ಅಮುಖ್ಯ ಅನ್ನೋ ಅರ್ಥ. ಭಗವಂತ ತನ್ನನ್ನು ಅಮುಖ್ಯ ಮಾಡಿಕೊಂಡು ದೈವಂಚೈವಾತ್ರ ಪಂಚಮಂ ಇರುವುದು 5 ಕಾರಣಗಳು. ಅದು ಯಾವ್ಯಾವುದಕ್ಕೆ ಯಾವ ರೀತಿಯ ಕರ್ತವ್ಯಗಳು ಬರುತ್ತೆ ಅಂದರೆ ಶರೀರ, ವಾಕ್, ಮನೋಭಿಹಿ. ಶರೀರದಲ್ಲಿ, ಮನಸ್ಸಲ್ಲಿ, ತ್ರಿಕರಣದಲ್ಲಿ ಯತ್ ಕರ್ಮ ಪ್ರಾರಭತೆ ನರಃ. ಯಾವುದನ್ನು ಆರಂಭಿಸ್ತಾನೆಯೋ ಅದು ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವ. ಇದು 5 ಕಾರಣಗಳು ಅರ್ಜುನ ಲೋಕದಲ್ಲಿರುವುದು. ಇದು ಹೀಗಿರುವಾಗ ಕೆಲವು ಮನುಷ್ಯರು ಅಹಂಕಾರದಿಂದ ನಾನೊಬ್ಬನೇ ಕಾರಣ, ನಾನೆಲ್ಲ ಮಾಡಿದ್ದೇ ಆಗುತ್ತೆ ಅಂತ ತತ್ರ ಏವಂ ಸಜಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ನಾನೊಬ್ಬನೇ ಎಲ್ಲ ಮಾಡ್ತೇನೆ, ನಾ ಇಚ್ಛೆ ಪಟ್ಟದ್ದೆಲ್ಲ ನಡೆಯುತ್ತೆ, ನಾನೇ ಸರ್ವಕರ್ತ ಅಂತ ತಿಳ್ಕೊಂಡು ಮನುಷ್ಯ ಅವನು ದುರ್ಮತಿ, ದುರ್ಬುದ್ಧಿವನೇ ಹೊರತು ಅವನಿಗೆ ಅಕೃತ ಬುದ್ಧಿ ಸರಿಯಾಗಿಲ್ಲ ವ್ಯವಸ್ಥೆ ಅಂತ ಹೇಳಬೇಕು ಅಂತ. ಈ ಮಾತನ್ನು ಇಲ್ಲಿ ಕೃಷ್ಣ ಹೇಳುವ ಉದ್ದೇಶ,
ಅರ್ಜುನನನ್ನು ನಿಮಿತ್ತೀಕರಣ ಮಾಡಿಕೊಂಡು ಹೇಳಿದ್ದಾನೆ. ಇದಕ್ಕೆ ಅಪಾರ್ಥ ಹೇಗೆ ಮಾಡಬಹುದು ಅದನ್ನು ಹೇಳಿ ತೋರಿಸಿ ಪರಿಹರಿಸ್ತಾರೆ. ಆಮೇಲೆ ಅಹೋಪತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಃ. ನಾನು ಭೀಷ್ಮನನ್ನು ಕೊಂದು ಬಿಡುವುದರಲ್ಲಿದ್ದೆ. ಒಳ್ಳೆ ಸಮಯ, ನನಗೆ ಯುದ್ಧ ಮಾಡೋದು ತಪ್ಪು ಅಂತ ಅನಿಸ್ತು, ಬಿಳ್ಳು ಬಾಣ ಕೆಳಗೆ ಹಾಕಿದೆ ಎಂದ ಅರ್ಜುನ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನೆಲ್ಲ ಮಾಡ್ತಾ ಇರೋವನು, ನಾನು ಒಳಗೆ ನಿಂತು ಮಾಡಿಸ್ತಾ ಇದ್ದೇನೆ. ಇಷ್ಟು ದಿವಸ ಹೇಳಿದ್ದೇ ತಾನೇ ಥೀಸಿಸು. ಜಗತ್ತಿನ ವ್ಯವಸ್ಥೆ, ಆರ್ಡರ್, ಐ ಆಮ್ ಚೇಂಜಿಂಗ್, ನಾಟ್ ಯು. ಕಸಬರಿಗೆ ಹೇಳುತ್ತೆ, ಎಷ್ಟೆಲ್ಲ ಗುಡಿಸಿ ಸುಸ್ತಾಯಿತು ಅಂತ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಉಸಪ್ಪ ಅಂತ. ಕಸಬರಿಗೆ ಸುಸ್ತಾಯ್ತಾ? ಗೃಹಿಣಿ ಕೈಯಲ್ಲಿ ಕಸಬರಿಗೆ ಹೇಳ್ತೆ, ಎಲ್ಲ ಗುಡಿಸಿದ್ಲು ಮನೆಯೆಲ್ಲ, ಅದನ್ನು ಮೂಲೆಯಲ್ಲಿಟ್ಲು. ಕಸಬರಿಗೆ ಹೇಳ್ತು, ನನಗೆ ತುಂಬ ಶ್ರಮ ಆಗಿದೆ, ಅದಕ್ಕೆ ಮೂಲೆಯಲ್ಲಿಟ್ಟಿದ್ದಾರೆ. ದೇವರ ಕೈಯಲ್ಲಿ ನಾವು ಕಸಬರಿಗೆ ಇದ್ದ ಹಾಗೆ, ಏನೋಪ್ಪ ಅಂತ ತಿಳ್ಕೊಬೇಡಿ. ಅದರಲ್ಲೂ ಕ್ಷತ್ರಿಯರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ದೇ ಹ್ಯಾವ್ ಟು ಕ್ಲಿಯರ್. ಈ ಬ್ಯಾಂಕಲ್ಲಿ ಚೆಕ್ ಕ್ಲಿಯರೆನ್ಸ್ ಅಂತಾರೆ ನೋಡಿ, ಕ್ಲಿಯರ್ ಮಾಡುವುದು, ಜಗತ್ತನ್ನು ಕ್ಲಿಯರ್ ಮಾಡ್ತಾನೆ. ನೀವು ಹೇಳಿದೆ ಕೇಳಿದೆ, ಲೋಕದಲ್ಲಿ ಎಷ್ಟು ಕೋಟಿ ಮರಗಳಿವೆ, ಎಷ್ಟೊಂದು ಸಹಸ್ರ ಕೋಟಿ ಎಲೆಗಳಿವೆ, ಆ ಒಣಗಿದ್ದೆಲ್ಲ ಪ್ರತಿ ದಿವಸ ಪ್ರತಿ ಕ್ಷಣ ಕ್ಲಿಯರ್ ಮಾಡ್ತಾನಲ್ಲ ಭಗವಂತ. ಕಸಬರಿಗೆ ಕೆಲಸ ಮಾಡೋದಿಲ್ವೇ ನೋಡಿ. ಒಣಗಿದ ಎಲೆ ನಾನು ಹ್ಯಾಕೆ ಕೆಳಗೆ ಬೀಳಲಿ, ಬಿದ್ದರೆ ಏನಾಗುತ್ತೆ ಅಂತ ಚಿಂತನೆ ಮಾಡೋದಿಲ್ಲ. ಅದಕ್ಕೆ ಗಾಳಿ ಅಂತ ಒಂದು ಏಜೆನ್ಸಿ ಇಟ್ಟಿದ್ದಾನೆ ಭಗವಂತ. ಗಾಳಿ ಬರುತ್ತೆ, ತಲೆಗೆಲೆ ತೂರ್ಕೊಂಡು ಕೆಳಗೆ ಬೀಳುತ್ತೆ. ಬಿದ್ದದ್ದನ್ನು ಗುಡಿಸಿ ರಾಶಿ ಹಾಕುವ ತೋಟಗಾರ ಇಲ್ಲದೆ ಇದ್ರೆ ಗಾಳಿಯೇ ಗುಡಿಸಿ ದೂರ ತಗೊಂಡೋಗಿ ರಾಶಿ ಆಗುತ್ತೆ. ಹೀ ಇಸ್ ದಿ ಕೀಪರ್ ಆಫ್ ದಿ ಆರ್ಡರ್. ಪ್ರತಿಯೊಂದು ಹಾಗೆ. ವಯಸ್ಸಾದ ರಾಜಕಾರಣಿಗಳು ಇನ್ನೂ ಮತಾಂಧರಾಗಿ ಅಧಿಕಾರದಲ್ಲಿರಬೇಕು, ಪಾರ್ಟಿ ಚೇಂಜ್ ಮಾಡಬೇಕು, 3ನೇ ಫ್ರಂಟು 4ನೇ ಫ್ರಂಟು 5ನೇದು ಮಾಡಬೇಕು ಅಂತ ಕೂತಿದ್ರೆ ಭಗವಂತ ಬಂದು ಗುಡಿಸಿ ಕೊಚ್ಚಿ ಹಾಕ್ತಾನೆ. ಇದನ್ನು ಕೊಟ್ಟ ಉದಾಹರಣೆ ಯಾರ್ದು, ಅಲ್ಲಿ ಫೋಟೋ ಹಾಕಿದ್ದಾರೆ ನೋಡಿ, ಶೆಲ್ಲಿ ಮಹಾಕವಿ ಓಡ್ ಟು ದಿ ವೆಸ್ಟ್ ವಿಂಡ್ ಅಂತ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಇಂಗ್ಲೆಂಡಲ್ಲಿ ಪಶ್ಚಿಮದ ಕಡೆಯಿಂದ ಬರುವ ಗಾಳಿ ಭಯಂಕರ ಬಿರುಗಾಳಿ, ಅದು ಹೇಗೆ ಕೊಚ್ಚುತ್ತೆಯೋ ಅದರಲ್ಲಿ ದೇವರನ್ನು ಕಂಡು, ಪ್ರಭು ನೀನು ಜಗತ್ತನ್ನು ಕೊಚ್ಚು, ಹೊಸ ಹಾಡು ಸೃಷ್ಟಿ ಮಾಡು ಪ್ರಾರ್ಥನೆ ಮಾಡ್ತಾನವನು. ಶೆಲ್ಲಿ ಕವಿ ಐಡಿಯಲಿಸ್ಟ್, ಭಾರತೀಯ ತತ್ವಶಾಸ್ತ್ರ ತೀರ ಹತ್ರ. ಕ್ರೈಸ್ತರು ಅವನನ್ನು ಏನು ಗೊತ್ತಿಲ್ಲದೆ ಇದ್ದವನು ಅಂತ ಬೈದರು, ಅವನಿಗೆ ಹಿಂಸೆ ಕೊಟ್ಟರು, ಮಕ್ಕಳನ್ನು ಹೆಂಡತಿಯನ್ನು ಬೇರೆ ಮಾಡಿದರು. ಆ ಮಹಾನುಭಾವ ತಾನು ಸತ್ತ ಮೇಲೆ ಭಾರತೀಯ ಪದ್ಧತಿಯಲ್ಲಿ ನಾನು ಸುಡಬೇಕು, ಭೂಮಿಯಲ್ಲಿ ಹೂಳಬಾರ್ದು ಅಂತ ಬರೆದಿಟ್ಟ. ಅವನ್ನು ಸುಟ್ಟರೆ ಹೃದಯ ಸುಡಲಿಲ್ಲ, ಕೊನೆ ತನಕ ಹೊಸದಾಗಿ ಸೌದೆ ತಂದು ಸುಟ್ಟು ಹಾಕಿದರು. ಅವನ ಚರಿತ್ರೆ ಓದಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ತಾನೇ ತನ್ನ ಚರಿತ್ರೆಯನ್ನು ಬರ್ಕೊಂಡು. ಯಾಕೆ ಹೇಳ್ತೇವೆ ಅಂದರೆ, ವಾತವೆಂಬುದು ಮರುತ್ತೆಂಬುದು ಮಳೆಯನ್ನು ತರುತ್ತೆ. ಇಟ್ ಡಿಸ್ಟ್ರಾಯ್ಸ್ ದಿ ಓಲ್ಡರ್ ಆರ್ಡರ್, ಇಟ್ ಕ್ರಿಯೇಟ್ಸ್ ಎ ನ್ಯೂ ಆರ್ಡರ್. ಭಗವಂತ ಮಾಡ್ತಾನೆ, ನಾವೆಲ್ಲ ಮಾಡುವುದು. ಆದ್ದರಿಂದ ತತ್ರ ಏವಂ ಸತಿ ಕರ್ತಾರಂ. ಈಗ ನೋಡಿ, ಅರ್ಜುನನಿಗೆ ಹೇಳಿದ್ದಾಯಿತು. ಈಗ ನೀವು ಭಗವದ್ಗೀತೆ ಬಂದು ಕೂತ್ಕೊಂಡು ಕೇಳಿದ್ರಿ, ಇದು ನಿಮಗೆ ಪ್ರೇರಣೆ ಕೊಟ್ಟವನು, ಇದರಿಂದ ಪ್ರೀತನಾದವನು. ಟೆಲ್ ಮಿ ವೆದರ್ ಇಟ್ ಈಸ್ ಯುವರ್ ಸೆಲ್ಫ್ ಇಂಡಿವಿಜುವಲಿ ಆರ್ ಗಾಡ್ ಇನ್ ಯು. ದೇವರು ಪ್ರೇರಣೆ ಕೊಟ್ಟ. ಇಲ್ಲಿ ಬೋರ್ಡ್ ಹಾಕಿದ್ರು, ಬರಬೇಕು ಅಂತ ನಿಮಗೇನು ಕಂಪಲ್ಸರಿ ಇಲ್ಲ, ಬರದೇ ಸೇರಿ ಛೇದ ಮಾಡ್ತೇವೆ ಅಂತ ಹೇಳ್ಕೊಂಬಂದು ತೊಂದರೆ ಮಾಡ್ತೇವೆ ಅಂತ ಹೇಳಿರಲಿಲ್ಲ. ನೀವಾಗಿ ಬಂದ್ರಿದ್ರೆ ಏನರ್ಥ, ಯು ಹ್ಯಾವ್ ಸರೆಂಡರ್ಡ್ ಯುವರ್ ವಿಲ್ ಟು ದಿ ವಿಲ್ ಆಫ್ ಗಾಡ್. ಬಂದ್ರಿ, ಕೂತ್ರಿ, ಕೇಳಿದ್ರಿ, 1 ದಿವಸ ಕೇಳಿದ್ರಿ, 21 ದಿವಸ ಕೇಳಿದ್ರು, ಮಹನೀಯರು ಇದ್ದೀರಿ, ಬಹಳ ಸಂತೋಷಪಟ್ಟಿದ್ದೇನೆ. ಅದರಿಂದ ಏನಾಯಿತು, ನಿಮ್ಮ ಆತ್ಮ ವಿಕಾಸವಾಯಿತು. ಇದು ಸಾತ್ವಿಕವಾದ ವೃತ್ತಿ. ಜ್ಞಾನ ಕೊಟ್ಟವರು ಯಾರು? ಭಗವಂತ ಕೊಟ್ಟ. ಅದೇ ಮಾತನ್ನು ನಾನು ಹೇಳಬೇಕು. ಅವನು ನನ್ನ ಕೈಲಿ ಮಾಡಿಸಿದ್ರೆ ಹೊರತು ಅಲ್ಲ. ನಾಲ್ಗೆ ಆಡ್ತಾ ಇದೆ ಒಂದೇ ಸಮ, ಶರೀರ ಕೈ ಕಾಲು ಆಡಿಸ್ತಾ ಇದೆ, ವ್ಯಾಪಾರ ಮಾಡುತ್ತೆ. ಜೀವಾತ್ಮನೂ ಇದ್ದಾನೆ, ಇದ್ದು ಇಲ್ಲದಂತೆ ಇದ್ದಾನೆ. ದೈವಂಚೈವಾತ್ರ ಪಂಚಮಂ, ಅದು 5ನೇದು ಮುಖ್ಯವಾದ ಕಾರಣ ನಾವು ಹೇಳ್ತೇವೆ. ಆದರೆ ಭಗವಂತ ಹೇಳ್ತಾನೆ, ನಾನಲ್ಲ ಮುಖ್ಯ ಕಾರಣ, ನೀನೇ ಕಾರಣ. ಇದು ಇನ್ನೊಂದು ದೃಷ್ಟಿಯಲ್ಲಿ ವಿಮರ್ಶೆ ಮಾಡೋಣ. ಈಗ ಒಬ್ಬ ಅನ್ಯಾಯದ ಕೆಲಸವನ್ನು ಮಾಡಿದ. ಕಂಸ ದೇವಿಕೆಯನ್ನು ಸೆರೆಯಲ್ಲಿಟ್ಟ. ಔರಂಗಜೇಬ ಅಪ್ಪನನ್ನೇ ಕೊಂದು ಹಾಕಿದ, ಅಣ್ಣಂದರೆಲ್ಲ ಕೊಂದು ಹಾಕಿದ. ನಾಹಂ ಕರ್ತ ಹರಿಕರ್ತ ಹೇಳೋಕೆ ಬರ್ತೇವೆ ನೋಡಿ, ಮಾಡೋಕ್ಕಾಗತ್ತೆ ಅದನ್ನು? ಕಾಮಬುದ್ಧಿಯಿಂದ ತನಗೇ ಎಂಬುದಾಗಿ ಆಸೆ ಇಟ್ಕೊಂಡು ಏನನ್ನು ಮಾಡಿದ, ಅಲ್ಲಿಯೂ ಭಗವಂತ ಏನು ಮಾಡ್ತಾನೆ, ಅವನ ಕೈಯಲ್ಲಿಯೇ ಅವನ ತಲೆಯನ್ನು ಕೊಯ್ಸ್ತಾನೆ. ಇವಂಚೈವಾತ್ರ ಪಂಚಮಂ, ಅಲ್ಲಿ ಚಕಾರ. ಅಮುಖ್ಯವಾದ ಕೆಲಸ ಹಿಟ್ಲರ್ ಕೈಯಲ್ಲಿ ಮಾಡಿಸಿದ ಹಾಗೆ, ಬ್ರಿಟಿಷ್ ಸಾಮ್ರಾಜ್ಯವನ್ನು ಕೊಕ್ಕರಿಸಿದ ಹಾಗೆ. ಎಂಥ ದುಷ್ಟರು ಶಿಷ್ಟರು ಭಗವಂತನ ಉಪಕರಣ. ಯಾರಲ್ಲಿ ಹೆಚ್ಚು ಪ್ರಕಟ ಆಗಬೇಕು, ಯಾರಲ್ಲಿ ಹೆಚ್ಚು ಸುಪ್ತವಾಗಬೇಕು ಅವನಿಗೆ ಬಿಟ್ಟ ವಿಷಯ. ನೀವು ಸಾತ್ವಿಕರಾದರೆ ನಿಮ್ಮಲ್ಲಿ ಪ್ರಕಟ ಆಗ್ತಾನೆ, ವಿಜೃಂಭವಾಗ್ತಾನೆ.
ನೀವು ಬಹಳ ತಾಮಸ ಬುದ್ಧಿಯಿಂದ ಮಾಡಿದ್ರಿ, ಸೂಕ್ತವಾಗಿ ಕೂತ್ಕೊಂಡು ನಿಮಗೆ ಗೊತ್ತಿಲ್ಲದ ಹಾಗೆ ದುರ್ಬುದ್ಧಿಯನ್ನು ಕೊಟ್ಟು ಮುಗಿಸ್ತಾನೆ ಭಗವಂತ. ನಾ ಲೋಕವನ್ನೆಲ್ಲ ತಿನ್ನಬೇಕು ಒಡ್ಡೇ ಸಲಕ್ಕೆ ಅಂತ ಕುಂಭಕರ್ಣನಿಗೆ ಆಸೆ ಇತ್ತು. ಅದಕ್ಕಾಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ದೇವತೆಗಳು ನೋಡಿದರು, ಇವನು ಹೀಗೆ ಮಾಡಿದರೆ ಬ್ರಹ್ಮ ಸೃಷ್ಟಿ ಮುಗಿದೋಗುತ್ತಲ್ಲ ಅಂಥೇಳಿ ಸರಸ್ವತಿಯನ್ನು ಪ್ರೇರಿಸಿ ನಾಲಿಗೆಯಲ್ಲಿ ಕೂರಿಸಿ, ಯಾತಕ್ಕೆ ಬಂದ್ರಲ್ಲ ನೋಡಿದೆ, ತಪ್ಪಾಯ್ತಾ? ಸರಸ್ವತಿ ನಾಲಿಗೆಯಲ್ಲಿ ಕೂತು ಬ್ರಹ್ಮ ನಿನಗೇನು ಬೇಕು ಅಂತ ಕೇಳಿದಾಗ ದೀರ್ಘ ನಿದ್ರೆ ಬೇಕು ಅಂತ ಕೇಳೋ ಹಾಗೆ ಏರ್ಪಾಡಾಯಿತು. ಈಗ ಅವನ ಕೇಳಿದ್ನ ಅದನ್ನು, ದೀರ್ಘ ನಿದ್ರೆ ಬೇಕು ಅಂತ ಬುದ್ಧಿ ಇರೋನು ಯಾವನು ಕೇಳೋದಿಲ್ಲ. ಅವನು ಯಾಕೆ ಕೇಳಿದ ಅದನ್ನು? ದೈವಂಚೈವಾತ್ರ ಪಂಚಮಂ, ಅವನ ಬಾಯಿಲ್ಲ ಮಾತನ್ನು ತರಿಸ್ತು. ಆದ್ದರಿಂದ ಯಾವುದೇ ಕಾರ್ಯ ನಡೆಯುವಾಗ ಇದು 5 ಕಾರಣಗಳು ಅದರಲ್ಲಿ ಅಡಗಿರ್ತವೆ. ಇದರಲ್ಲಿ ಯಾರ ಪಾತ್ರ ಎಷ್ಟು ಅನ್ನುವುದನ್ನು ನಿರ್ಣಯಿಸಿಕೊಳ್ಬೇಕಾದ್ರೆ ಬಹಳಷ್ಟು ಸಾತ್ವಿಕ ಬುದ್ಧಿ ಮನುಷ್ಯನಿಗೆ ಬೇಕು. ನಾನು ಇನ್ನು ಹೆಚ್ಚು ಹೇಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ. ಅದೇ ರೀತಿಯಲ್ಲಿ ಜ್ಞಾನಂ ನ್ಯಾಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ. ಜ್ಞಾನ ಅಂದರೆ ತಿಳುವಳಿಕೆ, ಜ್ಞೇಯ ಅಂದರೆ ತಿಳಿಯಬೇಕಾದ್ದು, ಪರಿಜ್ಞಾತ ಅಂದರೆ ತಿಳಿಯುವವನು. ಇದರಲ್ಲಿ 3. ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಅದರಲ್ಲಿ ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ. ಇದು 3 ಗುಣದಿಂದ ಭೇದವಾಗುತ್ತೆ. ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತಿ ಶೃಣುತ ಅನ್ಯಪಿ. ಅದರಲ್ಲಿ ಸಾತ್ವಿಕ ಬುದ್ಧಿ ಯಾವುದು? ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಯೆ ಸಾತ್ವಿಕಂ. ಶರೀರಗಳು ಒಂದರಿಂದ ಒಂದು ಭಿನ್ನವಾಗಿವೆ. ನಾವೆಲ್ಲ ಬೇರೆ ಬೇರೆಯಾಗಿ ಕಾಣ್ತೇವೆ. ಕಪ್ಪಾಗಿರ್ತೇವೆ, ಕುಳ್ಳಾಗಿರ್ತೇವೆ, ವಯಸ್ಸಾಗಿರುತ್ತೆ, ಚಿಕ್ಕ ಯುವಕರಿರ್ತೇವೆ, ಮುದುಕರಾಗಿರ್ತೇವೆ, ಹಲ್ಲು ಬಿದ್ದಿರುತ್ತೆ, ಹಲ್ಲೇ ಬಂದಿರೋದಿಲ್ಲ ಸಣ್ಣ ಹುಡುಗರಿಗೆ. ಇದು ಒಂದೊಂದೊಂದೊಂದು ಬೇರೆಯಾಗಿ ಸವರಲಿ ದ ವರ್ಲ್ಡ್ ಅಪಿಯರ್ಸ್ ಸವಿಯರಲಿ. ಇದು ಯಾರಿಗೆ? ಅಜ್ಞಾನಿಗಳಿಗೆ ಕಾಣಿಸುತ್ತೆ. ಆದರೆ ಅವಿಭಕ್ತಂ ವಿಭಕ್ತೇಶು, ವಿಭಕ್ತವಾದ ಜಗತ್ತಿನಲ್ಲಿ ಒಂದನ್ನಾಗಿ ಕಾಣತಕ್ಕಂಥ ಇದೆಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆ ಒಂದನ್ನು ನೋಡ್ತಕ್ಕ ಬುದ್ಧಿ ಅದು ಪರಮಸಾತ್ವಿಕ ಬುದ್ಧಿ. ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾತ್ ಪೃಥಗ್ವಿದಾನ್ ವೇತ್ಯ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಯೆ ರಾಜಸಂ. ಬೇರೆ ಬೇರೆಯೇ ನೋಡ್ತಕ್ಕದ್ದು ರಾಜಸ ಬುದ್ಧಿ. ಭೀಷ್ಮ ಬೇರೆ ಕಾಣಿಸ್ತಾ ಇದ್ದಾನೆ, ದ್ರೋಣ ಬೇರೆ ಕಾಣಿಸ್ತಾ ಇದ್ದಾನೆ, ಎಲ್ಲರಲ್ಲಿ ದೇವರಿದ್ದಾನೆ ಅಂತ ಕಾಣ್ತಾ ಇಲ್ಲ ಅವನು ಅರ್ಜುನ, ಇನ್ನೂ ರಾಜಸ ಬುದ್ಧಿಯಲ್ಲಿದ್ದಾನೆ. ಯತ್ಸು ಕೃಷ್ಣವತಿಯೇ ಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ. ಯಾವನು ಬುದ್ಧಿ ಇಲ್ಲದೆ ಹೇಳಿದ, ಯಾರೋ ಹೇಳಿದ್ರು, ಹೇಳಿದಷ್ಟನ್ನೇ ಮಾಡ್ದ, ಅದಷ್ಟೇ ಸರ್ವಸ್ವ ಅಂತ ತಿಳ್ಕೊಂಡ, ಇದು ತಾಮಸ ಬುದ್ಧಿ. ಹೇಗೆ ಒಂದು ಮನೆ ಕಟ್ತಾರೆ, ನೀವೆಲ್ಲ ನೋಡಿದ್ದೀರಿ. ಮನೆ ಕಟ್ಟುವಾಗ ಬೀದಿಯಲ್ಲಿ ಸಿಮೆಂಟ್ ರಾಶಿ ತಂದು ಹಾಕ್ತಾರೆ, ಮೂಟೆಗಳನ್ನು, ಮರಳಿನ ರಾಶಿ ತಂದು ಹಾಕ್ತಾರೆ. ಆ ಬಿಲ್ಡಿಂಗು ಪ್ಲಾನು ಏನು ಗೊತ್ತಿಲ್ಲದೆ ಇರುವ ಒಬ್ಬ ಹುಡುಗ, 15-20 ವರ್ಷದವನು ದಾಂಡಿಗ, ಒಂದಕ್ಕೆ 3 ಮರಳು, ಒಂದು ಸಿಮೆಂಟಿಗೆ 3 ಮರಳು ಅಂತ ನಮ್ಮ ಮೇಸ್ತ್ರಿ ಹೇಳಿದವನು ಮಿಕ್ಸ್ ಮಾಡ್ತಾ ಗುದ್ಲಿಯಲ್ಲಿ ಸಂಖ್ಯೆಯಲ್ಲಿ ಕಲಸಿ ಕೊಡ್ತಾನೆ. ಏನು ಪರಮ ಪುರುಷಾರ್ಥ ಅಂತ ಸಿಮೆಂಟ್ ಕಲಸಿ ಕೊಡುವುದಷ್ಟು ಶ್ರೇಷ್ಠ ಕೆಲಸ ಲೋಕದಲ್ಲಿಲ್ಲ, ಪರಮ ಪುರುಷಾರ್ಥ ಅಂತ ತಿಳ್ಕೊಂಡ. ಇದು ತಾಮಸ ಬುದ್ಧಿ. ಅಲ್ಲ, ಇದು ಯಾದಕ್ಕೆ ಅಂತ ಗೊತ್ತಿಲ್ಲ ಅವನಿಗೆ. ಹೂವು ಕಟ್ಟುವುದು ಹಾಗೆ, ಹೂವು ಕಟ್ಟಿದರೆ ಇದು ದೇವರಿಗೆ ಸಮರ್ಪಿತವಾಗುತ್ತೆ ಅಂತ ತಿಳ್ಕೊಂಡ್ರೆ ಭಕ್ತಿಯೋಗವಾಯಿತು, ಸಾತ್ವಿಕವಾಯಿತು. ಇದರಿಂದ ಇವತ್ತಿನ ಕೂಲಿ ಮಾತ್ರ ಬಂತು ನನಗೆ ಅಂತ ತಿಳ್ಕೊಂಡ್ರೆ ಅದು ಮತ್ತೆ ತಾಮಸ ಬುದ್ಧಿಯಾಯಿತು. ವಿಷ್ಣುವರ್ಧನರಾಯರು ದೇವಸ್ಥಾನ ಕಟ್ಟುವಾಗ ನಾನಾ ಬಗೆಯ ಕಲ್ಲು ಕೂಟಗಳಲ್ಲಿ ಏನನ್ನ ಕಂಡ್ರು ಅಂತ ಹೇಳಿದ್ನಲ್ಲ ಒಂದು ದಿವಸ, ಅದೆಲ್ಲ ಇಲ್ಲಿ ಯೋಚನೆ ಮಾಡಿಕೊಳ್ಳಿ. ನಿಯತಂ ಸಂಗರಹಿತಂ ಅರಾಗದ್ವೇಷದ ಕೃತಂ ಅಫಲ ಪ್ರಯತ್ಸುನಾ ಕರ್ಮ ಯತ್ತತಿ ಸಾತ್ವಿಕ ಮುಜ್ಜತೆ. ಸಂಗರಹಿತವಾಗಿ ರಾಗದ್ವೇಷಗಳಿಲ್ಲದೆ, ಬೇಕು ಬೇಡಗಳಿಲ್ಲದೆ ಫಲವನ್ನು ಬಯಸದೆ ಮಾಡುವುದು ಸಾತ್ವಿಕ ಕರ್ಮ. ಕಾಮೇಪ್ಸುನಾ ಕರ್ಮ ಯತ್ ಅಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ ರಾಜಸಮುದಾಹೃತಂ. ನನಗೆ ಅಂತ ಮಾಡ್ತಕ್ಕದ್ದು ರಾಜಸ. ಇನ್ನೊಬ್ಬ ದುಡಿದ, ಅದರಿಂದ ಏನು ಬಂತು ಅಂತ ಗೊತ್ತಾಗಲಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೂಟೆ ಎತ್ತಿ ಹಾಕಿದ, ಲಾರಿಯಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ. ಒಂದು 500 ರೂಪಾಯಿ ಬಂತು ಕೂಲಿ. ಏನು ಮಾಡಿದ? ಹೆಂಡದ ಅಂಗಡಿ ತಗೊಂಡೋಗಿ ಹಾಕಿ ಅಷ್ಟನ್ನು ಕುಡಿದು ರಾತ್ರಿ ಎಲ್ಲ ಚರಂಡಿಯಲ್ಲಿ ಬಿದ್ದಿದ್ದ. ಇದು ರಾಜಸವಲ್ಲ, ಸಾತ್ವಿಕವಲ್ಲ, ಇದು ಪರಮ ತಾಮಸವಾದದ್ದು. ದುಡ್ಡಿರೋದು ಕುಡಿಯುವುದಕ್ಕೆ, ಯಾಕೆ ಶ್ರಮ ಪಟ್ಟಿದ್ದೇನೆ. ನೀವು ಬೈದೇ ಅವನಿಗೆ. ಅವನಂತಾನೆ, ನನ್ನಷ್ಟು ಕೆಲಸ ನೀವು ಮಾಡಿ ಗೊತ್ತಾಗುತ್ತೆ, ನಿಮಗೂ ಹೀಗೆ ಅನಿಸುತ್ತೆ ಅಂತಾನೆ ಅವನು. ಎಷ್ಟು ಮೂಟೆ ಹೊತ್ತಾಕಿದ್ದೀನಿ ಸ್ವಾಮಿ, ಶ್ರಮಪಟ್ಟು ಕತ್ತೆಗಿಂತ ಹೆಚ್ಚಾಗಿ
ಅದಕ್ಕಿಷ್ಟು ಪ್ರತಿಫಲ ಬೇಡವೇ ನನಗೆ, ನಾ ಕುಡಿದೇ ಬೀಳ್ತೇನೆ ಅಂತ ನೀವು ತಲೆ ಚಚ್ಚಿಕೊಂಡ್ರೆ ಅರ್ಥ ಆಗೋದಿಲ್ಲ ಅವನಿಗೆ. ಅವನಿಗೇನಾದರೂ ಪ್ರಧಾನಮಂತ್ರಿ ಪತ್ರ ಕಟ್ಟಿಬಿಟ್ರೆ ಏನು ಗತಿ, ಅವನ ಕೈಲಿ ಪ್ರವಚನ ಮಾಡಿಸಿದ್ರೆ ಏನು ಗತಿ, ಅವನನ್ನು ಯುದ್ಧಕ್ಕೆ ಹೂಡಿದ್ರೆ ಏನು ಗತಿ, ತಲೆ ಓಡಿಸಬೇಕಾದ್ದು. ಬಂದೂಕ ಕೂಡ ಕಣ್ಣು ಮುಚ್ಚಿ ಎಲ್ಲೂ ಹೊಡೆದ್ರಾಗೋದಿಲ್ಲ. ಶತ್ರು ಯಾರು ಮಿತ್ರ ಯಾರು ಗೊತ್ತಾಗಬೇಕು, ಬುದ್ಧಿ ಇರೋ ಕೆಲಸ ಅದು. ಈಗ ನಾ ಹೇಳಿದ್ದಕ್ಕೆ ಶೂದ್ರ ಅಂತ ಹೇಳ್ತಾರೆ ಈ ವೃತ್ತಿಯನ್ನ. ಇಂಥ ಜನ ಇದ್ದಾರೆ ಅಲ್ವೇ ಹೇಳಿ? ಪ್ರತಿ ಯುಗದಲ್ಲಿ ಪ್ರತಿ ಕ್ಷಣದಲ್ಲಿ ಜಗತ್ತಲ್ಲಿ ಎಲ್ಲ ಕಡೆಯೂ ಇದ್ದಾರೆ. ಅವರನ್ನು ತಿದ್ದಬೇಕು, ಸ್ವಲ್ಪ ಅದು ಜ್ಞಾನ ಬೇಕು. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷತ ಪೌರುಷಂ ಮೋಹಾತ್ ಆರಭ್ಯತೆ ಕರ್ಮ ಅಯತ್ತಪಿ ತಾಮಸಮುಚ್ಯತೆ. WTO ಟವರ್ಸ್ನ ಈ ಅಮೆರಿಕದ ಪ್ಲೇನ್ಗಳನ್ನೇ ಉಪಯೋಗ ಮಾಡಿ, ಅವರ ಪೆಟ್ರೋಲನ್ನೇ ಉಪಯೋಗ ಮಾಡಿ ಆ ಟವರ್ಸನ್ನ ಡಮ್ ಅನಿಸಿದರು. ಅವು ಹುಡುಗರು ಅಮೆರಿಕಾದಲ್ಲಿ ಕಲಿತವ್ರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಇವರು ಸಾತ್ವಿಕರೇ ತಾಮಸರೇ ರಾಜಸರೇ? ಮೋಹಾತ್ ಆರಭ್ಯತೆ, ಅಜ್ಞಾನದಿಂದ. ಅನುಬಂಧಂ ಕ್ಷಯ, ಅವನು ಸತ್ತ, ಜನರನ್ನು ಕೊಂದ. ನನ್ನ ದೇವರಿಗೆ ಅಲ್ಲಾಗೆ ತೃಪ್ತಿ ಅಂತ ಹೇಳ್ತಾನೆ. ಅಲ್ಲ, ನೀ ಹೀಗೆ ಮಾಡಿದರೆ ನೋಬಡಿ ವಿಲ್ ಲೈಕ್ ಮುಸ್ಲಿಮ್ಸ್ ಎನಿವೇರ್ ಇನ್ ದಿ ವರ್ಲ್ಡ್. ಅವನಿಗೆ ಅದು ಜ್ಞಾನ ಇಲ್ಲ. ನನ್ನ ಮತವನ್ನೇ ದ್ವೇಷ ಮಾಡ್ತಾರೆ, ಇಡೀ ಮುಸಲ್ಮಾನರ ಉಚ್ಛೇದನಕ್ಕೆ ಅವಕಾಶವಾಗುತ್ತೆ, ನಾವು ಕೊಚ್ಚಿ ಹೋಗ್ತೇವೆ, ತಿಳುವಳಿಕೆ ಇಲ್ಲ. ಅವನು ಹೇಳಿದ, ಇವನು ಮಾಡಿದ ಅದನ್ನು. ಆಲ್ ಓವರ್ ದಿ ವರ್ಲ್ಡ್ ಮುಸ್ಲಿಮ್ಸ್ ಆರ್ ಡೂಯಿಂಗ್ ಓನ್ಲಿ ದಟ್. ಆದ್ದರಿಂದ ಅದು ಬಹಳಷ್ಟು ಆ ಶಬ್ದ ಮಹಮ್ಮದ್ ಹೇಳ್ತಾರೆ, ಉತ್ತರ ಭಾರತದಲ್ಲಿ ಗೊತ್ತಾಯಿಲ್ಲ, ಮೋಹಮದ ಅವುಗಳು ಕೂಡಿ ಉಂಟಾಯಿತು. ಇಷ್ಟರ ಮಟ್ಟಿಗೆ ರಿಡಿಕ್ಯೂಲ್ ಮಾಡ್ತಾರೆ ಆ ಮತವನ್ನು. ಅದು ಮೋಹಮದ ಮತ, ಅದು ಮೋಹದಿಂದ ಉಂಟಾಯಿತು, ಮತದಿಂದ ಉಂಟಾಯಿತು. ಯಾತಕ್ಕೆ ಹೇಳ್ತೇವೆ? ಅವರನ್ನ ಬೈಬೇಕು ಅಂತ ನನಗೆ ಉದ್ದೇಶವಲ್ಲ. ಅವನು ಹೇಳಿದವನು ಎಂಥ ಧರ್ಮಗುರು, ನೀನು ಸಾಯಿ ಅವರನ್ನು ಕೊಲ್ಲು, ಒಬ್ಬ ಕಾಫರ್ನಾದರೂ ನೀವು ಕೊಲ್ಲದೆ ಇದ್ದರೆ ನಿನಗೆ ಮೋಕ್ಷವಿಲ್ಲ. ಬರೆದಿಟ್ಟರೆ ನೀವು ಕೊರನ್ನಲ್ಲಿ ಏನು ಮಾಡ್ತೀರಿ? ಅವನು ಅದನ್ನೇ ಮಾಡ್ತಾನೆ. ಅವನು ಲೋಕಕ್ಕೆ ಏನಾಯಿತು, ನನಗೂ ಏನೂ ಲಾಭವಿಲ್ಲ, ಲೋಕವನ್ನು ಹಾಳು ಮಾಡಿದೆ, ನಾನೂ ಸತ್ತೆ, ಇದು ಅಜ್ಞಾನದಿಂದುಂಟಾದ್ದು, ಇದು ನೋಡಿ ತಾಮಸವಾದ ಕರ್ತವ್ಯ. ಆದ್ದರಿಂದ ಎಲ್ಲ ಮತಗಳು ಒಂದೇ ಅಂತ ಹೇಳ್ತಾರೆ. ಅವಲ್ಲ, ತಾಮಸ ಇದೆ, ರಾಜಸ ಇದೆ, ಪರಮ ಸಾತ್ವಿಕ ಮತಗಳು ಇವೆ ಲೋಕದಲ್ಲಿ. ಮುಕ್ತ ಸಂಗೋನ ಹಂವಾರಿ ಧೃತಿ ಉತ್ಸಾಹ ಸಮನ್ವಿತ ಸಿದ್ಧಿ ಅಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಮತ್ತೆ ಅದನ್ನೇ ಹೇಳ್ತಾರೆ ಭಗವಂತ. ಅಹಂಕಾರವಿಲ್ಲದೆ ಧೈರ್ಯ ಉತ್ಸಾಹದಿಂದ ಮಾಡಬೇಕಾದ ಕೆಲಸವನ್ನು ಮಾಡಿ ಅದರಲ್ಲಿ ಸಿದ್ಧಿ ಬರಲಿ ಸಿದ್ಧಿ ಬರದೇ ಇರಲಿ ಮಾಡಬೇಕಾದ್ದು ಅಂತ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ತೇವೆ. ನಿಮಗೆಲ್ಲರಿಗೂ ತಿಳಿಯುತ್ತೆ, ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತಿಲ್ಲ. ಆದಷ್ಟು ಸುಲಭವಾಗಿ ಹೇಳುವುದಕ್ಕೆ, ತಪ್ಪಿಲ್ಲದಂತೆ ಕೃಷ್ಣಾಭಿಪ್ರಾಯಕ್ಕೆ ನನ್ನ ಅಹಂಕಾರ ಮಿಶ್ರಿತವಾದ ವ್ಯಾಖ್ಯಾನವನ್ನು ಕೊಡದೆ ಹೇಳಬೇಕು ಅಂತ ಉದ್ದೇಶ ಮಾಡಿದರೆ ಕೃಷ್ಣನಿಗೆ ಪ್ರೀತಿ ಆಗುತ್ತೆ. ನಿಮ್ಮಲ್ಲಿ ಏನು ಜ್ಞಾನೋದಯವಾಗಿರುತ್ತೆ ಅದನ್ನು ಬೆಳೆಸಿಕೊಡುವ ಜವಾಬ್ದಾರಿ ಅವಂದೇ ಹೊರತು ನನ್ನದಲ್ಲ. ಹೀಗೆ ಈ ಅನೇಕ ವಿಷಯಗಳನ್ನು ಹೇಳ್ತಾ ಕೊನೆಗೆ 30ನೇ ಶ್ಲೋಕಕ್ಕೆ ಬರ್ತೇನೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತಿ ಬುದ್ಧಿ ಸಹ ಪಾರ್ಥ ಸಾತ್ವಿಕಿ. ಪ್ರವೃತ್ತಿ ಮತ್ತು ನಿವೃತ್ತಿ ನಿನ್ನೆ 15ನೇ ಅಧ್ಯಾಯದಲ್ಲಿ ಹೇಳಿದೆ. ಜಗತ್ತನ್ನೇ ಬೆಳೆಸ್ತಾ ಬಂಧದಲ್ಲಿ ಬೀಳುವ ದಾರಿಗೆ ಪ್ರವೃತ್ತಿ ಮಾರ್ಗ ಅಂತಾರೆ. ಅದಕ್ಕೆ ಕೊನೆಯಲ್ಲಿ ನಾವು ಸಂಸಾರವನ್ನು ಮಾಡಬೇಕು, ಮಕ್ಕಳನ್ನು ಬೆಳೆಸಬೇಕು, ನಮ್ಮಲ್ಲಿರುವ ಐಶ್ವರ್ಯ, ನಮ್ಮಲ್ಲಿರುವ ಜ್ಞಾನ ಇದು ಲೋಕಕ್ಕೆ ಕೊಡಬೇಕು ಅಂತ ಇಷ್ಟೇ ಹೊರತು ದೇರ್ ಇಸ್ ಎ ಪಾಯಿಂಟ್ ಅಟ್ ವಿಚ್ ಯು ಹ್ಯಾವ್ ಟು ಸ್ಟಾಪ್. ನಿಂತ್ಕೊಂಡು ತತಃಪದಂ ತತ್ಪರಿಮಾರ್ಗ್ಯತವ್ಯಂ ಯಸ್ಮಿನ್ ಗತಾನ ನಿವರ್ತಂತೆ ಭೂಯಃ, ವಾಪಸ್ಸು ಬರದೇ ಇರುವಂತಹ ನಿವೃತ್ತಿ ಮಾರ್ಗವನ್ನು ಹುಡುಕಬೇಕು. ಆದ್ದರಿಂದ ಪ್ರವೃತ್ತಿ ಮತ್ತು ನಿವೃತ್ತಿಯಲ್ಲಿ ವ್ಯತ್ಯಾಸ ತಿಳ್ಕೋಬೇಕು. 80 ವರ್ಷ ಆದವನಿಗೆ ನಿಮಗೊಂದು ಪೋಸ್ಟ್ ಕೊಡ್ತೇವೆ ಬರ್ತೀರಾ ಅಂತ ಕೇಳ್ತಾರೆ. ರಾಜ್ಯಸಭೆಗೆ ನಿಂತ್ಕೊಳ್ತೀರಾ, ಎಲೆಕ್ಷನ್ಗೆ ಗೆಲ್ಲಿಸ್ತೀವಿ, ನನಗೆ ಯಾರು ಕೇಳಿದ್ರೆ ಏನು ಹೇಳ್ಬೇಕು ನಾನು? ನಿಮ್ಮ ರಾಜ್ಯಸಭೆಗೆ ನಿಲ್ಲಿಸ್ತೇವೆ, ಎಲ್ಲರಿಗಿಂತ ಹೆಚ್ಚು ಓಟ್ ನಿಮಗೆ ಬರೋ ಹಾಗೆ ಮಾಡ್ತೇವೆ. ಯಾಕೆ ಬಿಡಬೇಕು? ನೀವು ಹೇಳೋ ದೃಷ್ಟಿ ಬೇರೆ ಅಲ್ಲ. ನನ್ನ ಗತಿ ಏನಾಗುತ್ತೆ ಹೇಳಿ? ರಾಜ್ಯಸಭೆಗೆ ನನ್ನ ಕಳಿಸಿದರೆ ನನ್ನ ಮಾತನ್ನು ಅಲ್ಲಿ ಯಾರು ಕೇಳೋದಿಲ್ಲ. ಯು ವಿಲ್ ಬಿ ವೇಸ್ಟಿಂಗ್ ಮೀ. ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಐ ಆಮ್ ನಾಟ್ ಪ್ರಿಪೇರ್ ಟು ಎಕ್ಸಿಬಿಟ್ ಮೈ ಸೆಲ್ಫ್ ಆಸ್ ಎ ಶೋ ಪೀಸ್. ಅದೆಲ್ಲ ಗೋಜಲು ಮಾಡಬೇಡಿ. ನನಗೆ ವಯಸ್ಸೆಷ್ಟು ಯೋಚನೆ ಮಾಡಿ.
73ನೇ ವಯಸ್ಸಿನಲ್ಲಿ ರಾಜ್ಯಸಭೆಯಲ್ಲಿ ಕೂಡಿತು. ಅವರು ಕೂಗಾಡ್ತಾರೆ, ಹೊಡೆದಾಡ್ತಾರೆ, ಬಡಿದಾಡ್ತಾರೆ. ಆ ದೊಂಬಿಯಲ್ಲಿ, ಆ ಸಂತೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾರಿಯೇ? ಅಲ್ಲಿ ಅಷ್ಟು ಕಂಠಶೋಷ ಮಾಡಿಕೊಳ್ಳೋ ಶಕ್ತಿ ನನಗಿದೆಯೇ? ಯೋಚನೆ ಮಾಡಿ. ಅದಕ್ಕೆ ಸಂದರ್ಭ ಬೇಕು. ಇಲ್ಲಿ ಹೇಳ್ತೇನೆ ನೋಡಿ. ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಎ ಪಾರ್ಲಿಮೆಂಟ್ ಹೌಸ್. ಇಲ್ಲಿ ಗಲಾಟೆ ಇಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ಅವರಿಗೆ ಪ್ರವೃತ್ತಿ ನಿವೃತ್ತಿ ಗೊತ್ತಿಲ್ಲ. ಇದು ಮುಂದೆ ಹೋಗೋ ದಾರಿಯೇ, ಇದು ಹಿಂದೆ ಹೋಗೋ ದಾರಿಯೇ? ಪೇಜಾವರ ಸ್ವಾಮಿಗಳಿಗೆ ಈಗ ಸುಮಾರು 20 ವರ್ಷಗಳ ಹಿಂದೆ ಒಂದು ಜಯಂತಿ ಉತ್ಸವ ನಡೆಯಿತು ಧಾರವಾಡದಲ್ಲಿ. ನಾನೇ ಅಧ್ಯಕ್ಷನಾಗಿದ್ದೆ ಸಮಿತಿಗೆ. ಅವ್ರ ಹಿಂದೆನೇ ಕೂತಿದ್ದೆ. ಆವಾಗ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಇತ್ತು. ಪತ್ರಿಕೆಯಲ್ಲಿ ಅನೇಕರು ಯಾರ್ಯಾರನ್ನ ಮಾಡಬೇಕು ಅಂತ ಬಂತು. ನಾನು ಒಬ್ಬರು ಯತೀಶ್ವರರು ನಿಮ್ಮಂಥ ಅವರು ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋಗಬೇಕು ಅಂತ ಅಂದುಬಿಟ್ಟೆ. ಸ್ವಾಮಿಗಳೇ ಎದ್ದು ನಿಂತರು. ಅವರು ಬೈಯೋರಲ್ಲ ಕೋಪದಲ್ಲಿ. ಅದಕ್ಕಿಂತ ಈಗ ನಾನಿರುವುದು ದೊಡ್ಡ ಪದವಿ ಅಂತ ತಿಳಿದಿದ್ದೇನೆ, ನನ್ನನ್ನೇನು ಮಾಡ್ತೀರಿ ನೀವು ಅಂದರು. ಐ ಮೀನ್ ಎ ಮಚ್ ಬೆಟರ್ ಪೊಸಿಷನ್ ಹಿಯರ್. ಅಲ್ಲಿ ಕೂತು ನಾನು ಜೈಲಲ್ಲಿ ಅಧಿಕಾರಿ ಮಾಡಬೇಕು ಅಂತೀರ. ಅದು ನನಗೆ ಬಹಳ ಸಣ್ಣ ಆಯಿತು. ಯಾಕೆಂದ್ರೆ ನಾನು ವಿಚಾರ ಮಾಡಲಿಲ್ಲ ಆವಾಗ ಮಾತನ್ನು ಹೇಳುವಾಗ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂದರು ಪುರಂದರದಾಸರು ಕೃಷ್ಣದೇವರಾಯನಿಗೆ. ಏನ್ರಿ ನೀವು ಮನೆ ಮನೆ ತಿರುಗ್ತಾ ತಂಬೂರಿ ತಾಳ ಇಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಭಗವದ್ ಧ್ಯಾನ ಮಾಡಿ ಬೇಕಾದಷ್ಟು ಮುತ್ತು ಮಾಣಿಕ್ಯ ವಜ್ರ ಎಲ್ಲ ಕೊಡ್ತೇನೆ, ಯಾಕೆ ದಾಸರೇ ಓಡಾಡ್ತೀರಿ ಅಂತ ಅವರಂದ್ರು. ದಾಸರಂದ್ರು ನಿಮ್ಮ ಭಾಗ್ಯ ದೊಡ್ಡದು. ಮನೆ ಮನೆಗೆ ಹೋಗಿ ಹರಿನಾಮ ಸ್ಮರಣೆ ಮಾಡ್ತೇನೆ, ಯಾರು ಕೊಟ್ಟರೆ ಉಂಟು, ಕೊಡದೇ ಇದ್ರಿಲ್ಲ. ನೀವು ಎಷ್ಟು ಜನ ತಾಪೇದಾರಿ ಅವರ ಮೇಲೆ ಅವಲಂಬಿಸಿ ನಿಂತಿದ್ದೀರಿ. ನನಗೆ ಆ ರೀತಿ ಇದೆ. ನನ್ನ ಭಾಗ್ಯ ದೊಡ್ಡದು. ತಿಳ್ಕೋಬೇಕು ಯಾವುದು ಪ್ರವೃತ್ತಿ, ಯಾವುದು ಬಂಧ, ಯಾವುದು ಮೋಕ್ಷ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯ ಅಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾಪಾರ್ಥ ಸಾತ್ವಿಕೀ. ಯಥಾ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ. ಇದೆಲ್ಲ ಹೀಗೆ ಒಂದೊಂದೇ. ಎಷ್ಟು ಯಾವ ಶ್ಲೋಕ ಓದಲಿ, ಯಾವುದನ್ನು ಬಿಡಲಿ. ಯಾವುದೋ ಶ್ಲೋಕ ತೆಗೆದು ಅಲ್ಲಿ ಹೊರಟೋಯ್ತು. ಯಯಾ ಧರ್ಮಂ ಅಧರ್ಮಂಚ. ನಮ್ಮ ಬುದ್ಧಿ ಸಾತ್ವಿಕದಲ್ಲಿಲ್ಲದೆ ಇದ್ರೆ ಧರ್ಮವನ್ನ ಅಧರ್ಮ ಅಂತ ತಿಳಿಯುತ್ತೆ, ಅಧರ್ಮವನ್ನ ಧರ್ಮ ಅಂತ ತಿಳಿಯುತ್ತೆ. ಒಬ್ರು ಒಂದು ಕಥೆ ಬರ್ತಿದ್ರು ನಮ್ಮ ಸ್ನೇಹಿತರು. ಒಬ್ರು 5,000 ರೂಪಾಯಿ ಕೊಟ್ಟು ತಿರುಪತಿ ಯಾತ್ರೆ ಹೋಗೋರ ಕೈಯಲ್ಲಿ ಹುಂಡಿಯಲ್ಲಿ ಹಾಕಿಬಿಡಿ. ಇವರು ಕಪಿಲ ತೀರ್ಥಕ್ಕೆ ಹೋಗಿದ್ದಾರೆ, ಕೆಳಗಡೆ ಸ್ನಾನ ಮಾಡಿದ್ದಾರೆ. 5,000 ರೂಪಾಯಿ ಹುಂಡಿಗೆ ಹಾಕಿದರೆ ದೇವ್ರಿಗೆ ಹೋಗುತ್ತೆ, ಅವ್ರು ಏನೋ ಮಾಡ್ತಾರೆ. ಅದಕ್ಕೆ ವೆಂಕಟೇಶ್ವರನೇ ಬಲಗೈ ರೂಪದಲ್ಲೂ ಬಂದು ಎಡಗೈಯಲ್ಲಿ ನನಗೇ ದಾನ ಕೊಟ್ಟಾಗ ಮಾಡಿದ್ರೆ ಅದಕ್ಕಾಗಬಾರದು ಅಂತ ಶಾಪ್ ಸೊಡಿ ಬರೆದವರು. ಅದು ಏನು ಮಾಡ್ತಾರೆ, ಕೂತ್ಕೊಂಡು ಈ ಕೈ ನೀರು ಹಾಕ್ತಿದ್ದಾರೆ. ರೂಪಾಯಿ ನೋಟ್ ಮೇಲೆ ಹಾಕುವಾಗಿಲ್ಲ, ಸುಮ್ಮನೆ ನೀರು ಈ ಕಡೆ ಹಾಕ್ತಿದ್ದಾರೆ. ಆ ಕೈಂದಿಲ್ಲ. ಏನು ಮಾಡ್ತಿದ್ದೀರಿ ಅಂತ ಯಾರೋ ಏನಿಲ್ಲ, ವೆಂಕಟೇಶ್ವರ ಬಂದ ದಾನ ಕೊಟ್ಟ ನನಗೆ. ಆತ್ಮವಂಚನೆಗೋಸ್ಕರ ಹೇಳ್ತಾ ಕೂತಿದ್ದಾರೆ. ಇದು ಧರ್ಮವೇ ಅಧರ್ಮವೇ? ಸ್ವಾರ್ಥದ ಬುದ್ಧಿ ಬಂದು ಕೂಡಲೇ ಏನಾಗುತ್ತೆ, ಮಂಕಾಗುತ್ತೆ ಮನಸ್ಸು. ಮಂಕಾದ ಕೂಡಲೇ ಇದು ರಾಜಸೀ ಬುದ್ಧಿ ಆಗತ್ತೆ. ಅದಕ್ಕಿಂತ ಕೆಳಗಿನ ಮಟ್ಟ ಅಧರ್ಮವನ್ನೇ ಧರ್ಮವೆಂತಲೂ ಧರ್ಮವನ್ನೇ ಅಧರ್ಮ ಅಂತಲೂ ಮೊಂಡು ಮಾಡಿ ಹಿಡಿಯುವುದು ದುರ್ಯೋಧನ ಬುದ್ಧಿ ಏನಿದೆ, ಇದು ತಾಮಸಿ ಬುದ್ಧಿ. ಅದೇ ರೀತಿ ಧೈರ್ಯದಲ್ಲಿಯೂ ರಾಜಸಿ ತಾಮಸಿ ಸಾತ್ವಿಕ, ಸುಖದಲ್ಲಿಯೂ ಅದೇ ರೀತಿ. ಇಲ್ಲಿ ನೋಡಿ, ಸುಖಂತಿದಾನೀಂ ತ್ರಿವಿಧಂ ಶೃಣುಮೇ ಭರತರ್ಷಭ 36ನೇ ಶ್ಲೋಕ. ಸುಖದಲ್ಲಿ 3 ವಿಧ, ದುಃಖದಲ್ಲಿ 3 ವಿಧ. ಸುಖದಲ್ಲಿ ಸಾತ್ವಿಕ ಯಾವುದು? ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಅಭ್ಯಾಸ ಬಲದಿಂದ ಒಂದು ಒಳ್ಳೆ ಕೆಲಸ ಮಾಡ್ತೀರಿ. ಎತ್ತದಗ್ರೆ ವಿಷಮಿವ 32 ಉದಾಹರಣೆ ಕೊಡ್ತಾನೆ. ಪ್ರಾರಂಭದಲ್ಲಿ ವಿಷದಂತೆ ಇರುತ್ತೆ. ಸಣ್ಣ ವಯಸ್ಸಿನ ಮಕ್ಕಳಿಗೆ ಭಗವದ್ಗೀತೆ ಉರು ಹಚ್ಚು ಅಂದರೆ ಅದಕ್ಕಿಂತ ಕಠಿಣವಾದ ಕೆಲಸ ಏನು ಅಂತಿಲ್ಲ. ಇದು ನನಗೆ ತಲೆ ಏರೋದಿಲ್ಲ. ಇವತ್ತು ಈ 4 ಶ್ಲೋಕ ಹೇಳಿ ನನಗೆ ಚಿಕ್ಕ ವಯಸ್ಸಲ್ಲಿ ಬೇಂದ್ರೆಯವರ ಕುಣಿಯೋಣು ಬಾರ ಟೆಕ್ಸ್ಟು 2ನೇ ಕ್ಲಾಸು 3ನೇ ಕ್ಲಾಸ್ನಲ್ಲಿ. ಅದು ಮೇಷ್ಟು ಸ್ಕೌಟ್ಗೆ ಬೇರೆ ಸೇರಿಸಿ ಕ್ಯಾಂಪ್ ಮಾಡ್ತೇವೆ ಅಂತ ಇದನ್ನು ನೀನು ಹೇಳಿ ಕುಣಿಬೇಕು ಅಂತ ಕೊಟ್ಬಿಟ್ರು. ಕುಣಿದಿದ್ದೀರಿ ಮನೆಯಲ್ಲಿ ನಾನು ಇದನ್ನು ಹೇಳ್ತಾ ನಮ್ಮ ತಂದೆ ಏನು ಹುಚ್ಚಿಗಿಚ್ಚಿ ಹಿಡಿತೇನೆ ನಿನಗೆ ಅಂತ. ನನಗಲ್ಲ, ಬೇಂದ್ರೆಯವರಿಗೆ ಕುಣಿಯೋಣ. ಅವಾಗ ಅರ್ಥ ಆಗ್ತಿರ್ಲಿಲ್ಲ ಅದು. ಬೇಂದ್ರೆಯವರ ಪದ್ಯಗಳು ನೋಡಿ, ಮಂಗಳ ಲೋಕದ ಅಂಗಳಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಅರ್ಥ ಹೇಳಿ ನೋಡೋಣ. ಚಾಲೆಂಜ್ ಮಾಡ್ತೇನೆ. ಬೇಂದ್ರೆವ್ನ ಹೋಗಿ ಈ ಬರ್ದಿದ್ರಲ್ಲ ಏನು ಅರ್ಥ ಅಂದರೆ ನೀವು ಹೇಳಿ ಅಂತ ಕೇಳೋರು.
ತಮ್ಮ ಪದ್ಯಕ್ಕೆ ತಾವೇ ಬದುಕಿರೋ ತನಕ ಒಂದು ದಿವಸ ಅರ್ಥ ಹೇಳಲಿಲ್ಲ ಅವರು. ಯಾಕೆ ಹೇಳ್ತೇವೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಊರು ಹಚ್ಚು ಒಂದು ಪ್ರಾಣ ಸಂಕಟ ಆಯ್ತು. ಕುಣಿಯೋಣ ಬಾರ ಕುಣಿಯೋಣ, ಏನು ಕುಣಿಯೋದು? ಮಕ್ಕಳಿವರೇ ನಮ್ಮ 33 ಕೋಟಿ ಹಾರಿರೋ ಜೊಳ್ಳುಗಳಿರ ಸಂಕಟದಲ್ಲಿ ಬರೋದು 33 ಕೋಟಿ ಜನ ಬ್ರಿಟಿಷರಿದ್ದಾರೆ, ಓಡಿಸಿ ಕಳಿಸೋದಕ್ಕೆ ಶಕ್ತಿ ಇಲ್ಲ. ಜೊಳ್ಳುಗಳು ಭಾರತ ಮಾತೆ ಹರಿದ್ಲಲ್ಲ ನಿಮ್ಮನ್ನ ಅನ್ನೋ ಸಂಕಟದಿಂದ ಬರೆದಿದ್ದಾರೆ. ಅದನ್ನು ನಮಗೆ ಅದರಲ್ಲಿರುವಂತಹ ವಿಡಂಬನೆ ಅರ್ಥ ಆಗೋದಿಲ್ಲ. ಕವಿಗಳ ವಾಣಿ ಉರು ಹಚ್ಚು ಅಂದರೆ ಬಹಳ ಸಂಕಟವಾಗುತ್ತೆ. ಎತ್ತದಗ್ರೆ ವಿಷಮಿವ. ಆದರೆ ಅವನಿಗೆ ನನ್ನ ಹಾಗೆ ವಯಸ್ಸಾಗ್ತಾ ಆಗ್ತಾ ಪರಿಣಾಮೇ ಅಮೃತೋಪಮಂ, ಚಿಕ್ಕ ವಯಸ್ಸಲ್ಲಿ ಶ್ಲೋಕ ಕಟ್ಟು ಮಾಡಿಬಿಟ್ಟ. ವಯಸ್ಸಾದ ಮೇಲೆ ತಲೆ ಕೆಳಕಾಗ ನಿಂತು ತಲೆಯಲ್ಲಿ ನಿಲ್ಲುವುದಿಲ್ಲ ಶ್ಲೋಕ. ಆವಾಗ ಒಂದೊಂದೇ ಜ್ಞಾಪಕಕ್ಕೆ ಬರುತ್ತಾ. ಚಿಕ್ಕ ವಯಸ್ಸಲ್ಲಿ ಕೊಟ್ಟ ಶಿಕ್ಷಣ ಪರಿಣಾಮದಲ್ಲಿ ಅಮೃತವಾಯಿತು. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾತ್. ಇದು ರಾಜಸ ಸುಖವನ್ನು ಕುರಿತು ಹೇಳ್ತಾರೆ. ಕಣ್ಣು ಕಿವಿ ಮೂಗಗಳ ದುಷ್ಟ ಪ್ರವೃತ್ತಿಯಿಂದ ಎತ್ತದಗ್ರೆ ಅಮೃತೋಪಮಂ, ಪ್ರಾರಂಭದಲ್ಲಿ ಅಮೃತದಂತೆ ಇರ್ತದೆ. ಪರಿಣಾಮೇ ವಿಷಮಿವ, ಚುಟ್ಟ ಸೇರ್ತಾನೊಬ್ಬ, ಹೆಂಡವನ್ನು ಕುಡಿತಾನೆ, ವೇಶ್ಯಾಸಂಗವನ್ನು ಮಾಡ್ತಾನೆ, ಮೋಸ ಮಾಡಿ ಹಣ ಸಂಪಾದನೆ ಮಾಡ್ತಾನೆ. ಪ್ರಾರಂಭದಲ್ಲಿ ಸುಖದಂತೆ ಇರ್ತದೆ, ಕೊನೆಯಲ್ಲಿ ಅನಂತ ಕ್ಲೇಶಗಳನ್ನು ಕೊಡುತ್ತದೆ. ರಾವಣನಿಗಾದ ಹಾಗೆ ಅವನ ಅಪೇಕ್ಷಿಸಿದೊಂದು ಅವನು ಬಂದಿದ್ದೊಂದು. ಇದು ರಾಜ ಸಂಸ್ಮೃತಂ. ಇನ್ನು ಕೆಲವರಿಗೆ ಮೊದಲಲ್ಲಿಯೂ ಕೊನೆಯಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಅಂತ ಗೊತ್ತಾಗದೆ ಯದಗ್ರೇಚ ಅನುಬಂಧೇಚ ಸುಖಂ ಮೋಹನಮಾತ್ಮನಃ. ಮಲಗಿ ಸಾಯ್ತಾರೆ, ಸತ್ತಿದ್ದು ಗೊತ್ತಾಗೋ. ಸಮ್ ಪೀಪಲ್ ಡೈ ಇನ್ ಸ್ಲೀಪ್, ಕೋಮಾಸಲ್ಲಿ ಸಾಯ್ತಾರೆ. ಏನು ಪುರುಷಾರ್ಥ? ಸಾಯ್ತಾ ಇದ್ದೇನೆ ಅಂತ ತಿಳುವಳಿಕೆ ಇಲ್ಲದೆ ಸಾಯ್ತಾರಲ್ಲ. ನಿದ್ರಾ ಆಲಸ್ಯ ಪ್ರಮಾದೋತ್ಥಂ ತತ್ತ ಅಮಸಮುದಾವಹತಂ. ಹಾಗಿದ್ರೆ ಇದು 3 ಇಲ್ಲದೆ ಅಂತ ಒಬ್ಬ ಜೀವಾತ್ಮ ಇದ್ದಾನೆ ಅಂದರೆ 3 ಲೋಕ ಹುಡುಕಿದ್ರು ಅಂಥ ಜೀವಾತ್ಮ ಇಲ್ಲ. ಸತ್ವ ರಜಸ್ ತಮಸ್ ಬಿಟ್ಟದ್ದು ಯಾರೂ ಇಲ್ಲ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿರ್ಮುಕ್ತಂ ಯದೇಭಿಸ್ಯ ತ್ರಿಭಿರ್ಗುಣೈ. ಅದನ್ನು ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ವರ್ಣಾಶ್ರಮದ ವಿಷಯ ಸ್ವಲ್ಪ ಹೇಳಿದ್ದೇನೆ ಈಗಾಗಲೇ. ಇದು ನೋಡಿ ಜಾತಿ ಅಲ್ಲ. ಈಗ ಬ್ರಾಹ್ಮಣ ಗುಣ ಯಾವುದು? ಶಮಃ, 42ನೇ ಶ್ಲೋಕ. ಇದು ಯಾರಲ್ಲಿದ್ದು ಅವನೇ ಬ್ರಾಹ್ಮಣ. ಮನಸ್ಸಿನ ಶಾಂತಿ, ಒಳಗಿನ ಶಾಂತಿ, ಹೊರಗಿನ ಶಾಂತಿ. ಶಮಃ, ಕಣ್ಣು ಕಿವಿ ಮೂಗುಗಳು ನಮಗೆ ಹಿಂಸೆ ಮಾಡದೇ ಇರಬೇಕು. ದಮಃ, ಮನಸ್ಸು ಹಿಡಿದಾಗ ಕೇಳಬೇಕು. ತಪಃ, ಹಿಡಿದಿದ್ದ ಕೆಲಸ ಸಾಧನೆಗೆ ಮನಸ್ಸು ಅವಕಾಶ ಕೊಡಬೇಕು. ಶೌಚಂ, 3 ಕರ್ಣಗಳಲ್ಲಿ ಕಾಯ ವಾಚ ಮನಸ, ಇನ್ನೊಬ್ಬರ ಪದಾರ್ಥವನ್ನು ಬಯಸಬಾರದು. ಕ್ಷಾಂತಿ, ಕ್ಷಮಾಗುಣ ಇರಬೇಕು. ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಜ್ಞಾನಂ ವಿಜ್ಞಾನ ಸಹಿತಂ, 7ನೇ ಅಧ್ಯಾಯ. ಭಗವಂತ ಲೋಕ ಹೇಗಿದೆ ಅಂತ ಕೊಟ್ಟಿದ್ದಾನೆ, ಅದೇ ರೀತಿಯ ಜ್ಞಾನ. ಆಸ್ತಿಕ್ಯಂ, ದೇವರಲ್ಲಿ ವಿಶ್ವಾಸ. ಇದು ಬ್ರಹ್ಮಕರ್ಮ ಸ್ವಭಾವಜಂ, ಇದು ಬ್ರಾಹ್ಮಣನ ಕರ್ಮಕ್ಕೆ ಇರಬೇಕಾದ ಲಕ್ಷಣ. ಇದು ಯಾವ ಈ ಲಕ್ಷಣ ಇದೆಯೋ ಅವನೇ ಬ್ರಾಹ್ಮಣ. ಇವತ್ತು ಗ್ರೂಪ್ ಹೇಳ್ತಾರೆ. ಅದೇ ರೀತಿ ನೋಡ್ಕೊಳ್ಳಿ. ಮುಂದಿನದು ವೈಶ್ಯರಿಗೆ ಅಥವಾ ಕ್ಷತ್ರಿಯರಿಗೆ ಏನು ಹೇಳ್ತಾರೆ ಅಂದರೆ ಶೌರ್ಯಂ ತೇಜ, ಹೆರೋಯಿಸಮ್, ಒಳ್ಳೆಯದನ್ನು ಮಾಡಬೇಕು, ಇತರರ ರಕ್ಷಣೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ. ಕ್ಷತ್ರಿಯನಿಗೆ ಲೀಡರ್ಶಿಪ್ ಕ್ವಾಲಿಟಿ ಹೇಳಿದ್ರು. ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ, ಯುದ್ಧದಲ್ಲಿ ಓಡದೇ ಇರುವುದು. ದಾನಂ ಈಶ್ವರ ಭಾವಶ್ಚ, ಯಾರೇನು ಕೇಳಿದ್ರು ಕೊಡ್ತೇನೆ. ಐ ಆಮ್ ಹಿಯರ್ ಟು ಪ್ರೊಟೆಕ್ಟ್ ಯು, ಏನು ಬೇಕಾದ್ರೆ ಕೇಳಿ, ನನ್ನಲ್ಲಿದ್ದದ್ದು ಕೊಡ್ತೇನೆ ಅಂತ ಹೇಳು ದಾತೃತ್ವ ಬುದ್ಧಿ. ಇದು ಕ್ಷಾತ್ರಂ ಕರ್ಮ ಸ್ವಭಾವಜಂ. ವೈಶ್ಯರಿಗೆ ಹೇಳಿದ್ರು ಕೃಷಿ, ಗೋರಕ್ಷ, ವಾಣಿಜ್ಯ. ನೋಡಿ, ವೈಶ್ಯಂ ಕರ್ಮ ಸ್ವಭಾವಜಂ. ಅಗ್ರಿಕಲ್ಚರ್, ಶೂದ್ರ ವೃತ್ತಿ ಅಲ್ಲ. ರೈತರೆಲ್ಲ ವೈಶ್ಯರು, ಪ್ರೊಡ್ಯೂಸರ್ಸ್. ಗೋರಕ್ಷ, ಗೋವುಗಳನ್ನು ಕಾಪಾಡುವವರು, ಡೈರಿ ಫಾರ್ಮಿಂಗ್. ವಾಣಿಜ್ಯಂ, ವ್ಯಾಪಾರ ಮಾಡುವವರು. ಇವತ್ತು ಬರೀ ವಾಣಿಜ್ಯ ವ್ಯಾಪಾರ ಮಾಡುವವರು ಮಾತ್ರ ವೈಶ್ಯರು ಅಂತೇವೆ, ಉಳಿದಿದ್ದು ಬಿಟ್ಟು ಹೋಯ್ತು. ಇದು ಗ್ರೂಪಿಂಗ್ ಹೇಳುತ್ತೆ. ಒಂದು ಗ್ರೂಪಿಂಗ್ನಲ್ಲಿ ದೇರ್ ಮೇ ಬಿ ಸೆವರಲ್ ಜಾತೀಸ್ ಇನ್ವಾಲ್ಡ್. ಅನೇಕ ಜಾತಿಗಳು ಕೂಡಿ ಒಂದು ವರ್ಣವಾಗುತ್ತೆ. ಜಾತಿಯೇ ವರ್ಣವಲ್ಲ. ವರ್ಣವೆಂಬುದು ಜಾತಿಗೆ ಮೀರಿದ್ದು. ಜಾತಿ ಹುಟ್ಟಿನಿಂದ ಬರ್ತದೆ. ವರ್ಣವೆಂಬುದು ಗುಣದಿಂದ ಬರ್ತದೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಉಳಿದವರಿಗೆ ಸೇವೆ ಮಾಡುವುದೇ ಕೆಲಸ, ಅವನಿಗಷ್ಟೇ ಶಕ್ತಿ ಇರುವುದು. ಹೇಳಿದರ್ಥ ಆಗೋದಿಲ್ಲ.
ಅವರವರ ಕರ್ಮದಲ್ಲಿದ್ದು ಎಲ್ಲರೂ ಸಿದ್ಧಿಯನ್ನು ಹೊಂದುತ್ತಾರೆ. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಶೃಣು ಅಂತ ಸ್ವಭಾವವನ್ನು ಕುರಿತು ಪರಾಮರ್ಶೆ ಮಾಡ್ತಾನೆ. ಮುಂದಿನ ವಿಷಯ ಎಲ್ಲ ಸಾಕಷ್ಟು ಹಿಂದೆ ಎಲ್ಲ ಬಂದಿರೋದ್ರಿಂದ ಅದನ್ನು ಒಂದು ಕಡೆಗೆ ನಿಲ್ಲಿಸಿಕೊಂಡು ಈಗ ಗೀತೆಯ ಉಪಸಮಾಪನೆಗೆ ಬರ್ತಾ ಇರೋಣ. 53ನೇ ಶ್ಲೋಕಕ್ಕೆ ಬನ್ನಿ. ಇದೆಲ್ಲ ಹೇಳಿ ಅರ್ಜುನನಿಗೆ ಸೌಟಿನಿಂದ ಒಂದು ಏಟು ಕೊಟ್ಟ ಹಾಗೆ ಅಡಿಗೆ ಬಡಿಸೋವನು ಕೃಷ್ಣ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲ ವರ್ಣದವರು ಅಹಂಕಾರವನ್ನು, ಬಲವನ್ನು, ದರ್ಪವನ್ನು, ಕಾಮಕ್ರೋಧಗಳನ್ನು, ಇದು ನನಗೆ ಬೇಕು ಅನ್ನೋ ಆಸೆಯನ್ನು ಬಿಟ್ಟು ಅಹಂಕಾರ ಮಮಕಾರವಿಲ್ಲದೆ ಇದ್ರೆ ಎಲ್ಲರೂ ಪರಮಾತ್ಮನ ಅಂಶಭೂತರು, ಅವನ ಶರೀರದಲ್ಲಿರುವವರು ಅನ್ನೋ ತಿಳಿಕೆ ಉಂಟಾದರೆ ಎಲ್ಲ ವರ್ಣದವರಿಗೂ ಅಲ್ಲಲ್ಲಿಯೇ ಮೋಕ್ಷ. ಬ್ರಾಹ್ಮಣರಾದ್ರೇನೆ ಮೋಕ್ಷ ಅಂತಿಲ್ಲ. ಅದು ಒಂದು ಕಂಟ್ರೋಲ್ ಮಾಡಿ ಸೆಂಟ್ರಲೈಸ್ ಮಾಡಿದ್ರೆ ಶುರುವಾಗುತ್ತೆ. ಅವ್ರದ್ದೇನು ಹೆಚ್ಚು ನಮ್ಮದೇನು ಹೆಚ್ಚು ಅಂತ. ಹಾಗಿಲ್ಲ, ಎಲ್ಲರಿಗೂ ಮೋಕ್ಷ ಉಂಟು. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು. ಮತ್ತೆ ಮದ್ಭಕ್ತಿಂ ಲಭತೆ ಪರಾಂ. ಮತ್ತೆ ಭಕ್ತಿಯೋಗಕ್ಕೆ ಬಂದ. ಭಕ್ತಿಯೋಗ ಬಂದು ಹೊರತು ನೀವು ಸಮತ್ವ ಭಾವ ಬರೋದಿಲ್ಲ. ದೇಶವನ್ನು ಒಂದು ಮಾಡಿದ್ದು ಭಾರತ ದೇಶವನ್ನು ಭಕ್ತಿ ಸಿದ್ಧಾಂತ ಹೊರತು ಬೇರೊಂದಲ್ಲ. ಕರ್ಮದಿಂದ ಪೃಥಕ್ವ ಬರ್ತದೆ. ದೇವರು ಒಬ್ಬನೇ, ಅವನನ್ನು ಪ್ರೀತಿ ಮಾಡುವುದಕ್ಕೆ ನಿನಗೂ ಅರ್ಹತೆ ಇದೆ. ಪಾಪಿ, ಪರದೇಶಿ, ಪುಣ್ಯವಂತ, ಐಶ್ವರ್ಯವಂತ, ಬಡವ ಎಲ್ಲರಿಗೂ ಉಂಟಾದ್ರಿಂದ ಅವರವರ ಕರ್ಮದಲ್ಲಿಯೇ ಇದ್ದು ಲೋಕದಲ್ಲಿ ಸೇವೆಯನ್ನು ಮಾಡಿದರೆ ಅದು ನನಗೆ ಮಾಡಿದ ಸೇವೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ವಿಥೌಟ್ ಪ್ರೆಜುಡಿಸ್ ಟು ಪ್ರೊಫೆಷನ್ಸ್. ನಿಮ್ಮ ವೃತ್ತಿಗಳಲ್ಲಿದ್ದುಕೊಂಡು ಭಕ್ತಿಯಿಂದ ಅದನ್ನೇ ನನಗೆ ಅರ್ಚನೆ ಅಂತ ತಿಳ್ಕೊಂಡು ಮಾಡುವುದಾದರೆ ನಾನು ಯಾರು, ಎಂಥವನು, ಯಾಕಿದ್ದೇನೆ ಅಂತ ನಾನು ಸ್ವರೂಪ ತಿಳ್ಕೊಂಡ್ರೆ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ನನ್ನಲ್ಲಿಯೇ ಪ್ರವೇಶ ಮಾಡ್ತಾರೆ. ನದಿಗಳೆಲ್ಲ ಬಂದು ಸಮುದ್ರವನ್ನು ಸೇರುವಂತೆ ಎಲ್ಲರೂ ನನ್ನ ಶರೀರವನ್ನು ಸೇರಬಹುದು. ಇವನು ದಲಿತ, ಅವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇದು ಸ್ತ್ರೀ, ಇದು ಪುರುಷ, ಇದು ಚಂಡಾಳ ಎಂಬುವ ಭೇದ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ ಕೃಷ್ಣ. ಸರ್ವಕರ್ಮಾಣ್ಯಭಿ ಸದಾ ಕುರ್ವಾಣೋ ಮದ್ಯಪಾಶ್ರಯ. ಎಲ್ಲ ಕರ್ಮಗಳನ್ನು ಮಾಡು, ನನ್ನನ್ನು ಆಶ್ರಯಿಸು, ನನಗೆ ಅಂತ ಮಾಡು. ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಮುಂದೆರಡು ಶ್ಲೋಕದಲ್ಲಿ ಇದೇ ಮಾತನ್ನಾಡ್ತಾನೆ. 59ನೇ ಶ್ಲೋಕದಲ್ಲಿ ಎಚ್ಚರಿಕೆ ಕೊಡ್ತಾನೆ. ಯದಹಂಕಾರಮಾಶ್ರಿತ್ಯ ನಯೋತ್ಸೈತಿ ಮನ್ಯಸೇ. ಅರ್ಜುನ, ಇನ್ನು ಹೆಚ್ಚು ಹೇಳೋಕ್ಕಾಗೋದಿಲ್ಲ, ಪ್ರವಚನ ಮುಗಿಬೇಕಪ್ಪ ಇವತ್ತು, ಆಚಾರ್ಯ ತೊಂದರೆ ಆಗುತ್ತೆ. ನೀನು ಅಹಂಕಾರವನ್ನು ನಂಬಿ ಭೀಷ್ಮ ಅನ್ಕೊಂತಾರೆ ನಾನು ನರಕಕ್ಕೆ ಹೋಗ್ತೇನೆ, ಕೃಷ್ಣನಿಗೇನು, ಅವನು ಹೇಳೋನು ಹೇಳಿಬಿಟ್ಟ, ನಾನು ತಾನೇ ಹೋಗೋದು ಅಂತ ನಿನ್ನ ಅಹಂಕಾರವನ್ನು ನಂಬಿ ನಾ ಯೋತ್ಸ್ಯ ಯುದ್ಧ ಮಾಡೋದಿಲ್ಲ ಅಂತ ಬಿಲ್ಲು ಕೆಳಗೆ ಹಾಕಿದ್ದೀಯಲ್ಲೋ ಮೂರ್ಖ. ಗಾಂಡೀವವನ್ನು ಕೆಳಗಿಡ್ಬೋದೆ? ಗಾಂಡೀವವನ್ನು ಕೆಳಗಿಡ್ತಕ್ಕಂಥ ಬಿಲ್ಲಲ್ಲ, ಅರ್ಜುನನ ಹೆಗಲಲ್ಲೇ ಇರಬೇಕದು. ಯಾವಾಗಲೂ ಕೆಳಗಿಟ್ಟಿದ್ದೀಯಲ್ಲ. ಒಂದು ವೇಳೆ ನೀ ಹಾಗೇ ಮಾಡಿದರೆ ಮಿಥ್ಯೈಷ ವ್ಯವಸಾಯಸ್ಥೆ, ನೀನು ಕುಂತಿ ಮಗನಾಗಿ ಕ್ಷತ್ರಿಯನಾಗಿ ಹುಟ್ಟಿದ್ದೀಯೇ, ನಿನ್ನ ಸಂಕಲ್ಪ ತಟಸ್ಥವಾಗಿರೋಕೆ ನಿನಗೆ ಬರೋದಿಲ್ಲ. ಭೀಷ್ಮನನ್ನು ಕೊಲ್ಲದೆ ಇದ್ರೆ ನಿನ್ನ ಅಣ್ಣನನ್ನೇ ಕೊಲ್ತೀಯ, ನೀನು ಧರ್ಮರಾಜನನ್ನ ನೀ ಕೊಲ್ಲುವುದಕ್ಕೆ ಹುಟ್ಟಿರುವವನು. ಮಿಥ್ಯೈಷ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ನಿನ್ನ ಪ್ರಕೃತಿ ನಿನ್ನ ಬಿಡೋದಿಲ್ಲ. ನೀನು ಪ್ರಕೃತಿಗೆ ದಾಸನಾಗ್ತೀಯ, ನನಗೆ ದಾಸನಾಗ್ತೀಯ ನೋಡು. ಆರ್ ಯು ಗೋಯಿಂಗ್ ಟು ಬಿ ಎ ಸರ್ವೆಂಟ್ ಆಫ್ ಯುವರ್ ಬಾಡಿ, ಆರ್ ಯು ಗೋಯಿಂಗ್ ಟು ಒಬೇ ಮೀ? ಹೂ ಬಿತ್ತ ಕೃಷ್ಣನ ನಿಷ್ಕೃಷ್ಟವಾದ ವಾಣಿ. ಅವತ್ತು ಹೇಳಿದೆ ತಮಗೆ 13ನೇ ಅಧ್ಯಾಯದಲ್ಲೂ ಬರುತ್ತೆ, ಬೇರೆ ಕಡೆ ಬರುತ್ತೆ. ಮನುಷ್ಯನಿಗಿರುವುದು ಎರಡೇ ಚಾಯ್ಸು, ಐದರ್ ಟು ಒಬೇ ಬಾಡಿಲಿ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಬಿಕಮ್ ಎ ಸರ್ವೆಂಟ್ ಆ್ಯಂಡ್ ಎ ಬ್ರೂಟ್, ಆರ್ ಟು ಒಬೇ ಗಾಡ್ ಆ್ಯಂಡ್ ಟು ಬಿ ರೈಸ್ ಟು ಎ ಹೈಯರ್ ಪ್ಲಾಟ್ಫಾರ್ಮ್. ದೇವ್ರು ಹೇಳಿದಾಗ ಕೇಳ್ತೀಯ, ಪ್ರಕೃತಿ ಹೇಳಿದಾಗ ಕೇಳ್ತೀಯ. ಪ್ರಕೃತಿ ಹೇಳಿದಾಗ ಕೇಳ್ತೇನೆ ಅಂದರೆ ಡಾರ್ವಿನ್ ಸಿದ್ಧಾಂತ, ನರಕಕ್ಕೆ ಹೋಗ್ತೀಯ. ಎವಲ್ಯೂಷನ್, ಮನುಷ್ಯ ಕೋತಿನೂ ಆಗ್ಬೋದು, ಇನ್ನೊಂದು ಆಗ್ಬೋದು. ಉತ್ತಮ ಸಾಧನೆ ಮಾಡಿ ಮೇಲಕ್ಕೆ ಏರುವುದಕ್ಕೆ ಡಾರ್ವಿನ್ ಸಿದ್ಧಾಂತ ಹೇಳೋದಿಲ್ಲ. ಸ್ಟ್ರಗಲ್ ಫಾರ್ ಸರ್ವೈವಲ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಬರೀ ಬ್ರೂಟಲ್ ಸರ್ವೈವಲ್ ಹೇಳ್ತೀವಿ. ಎಂಥ ಅಪಸಿದ್ಧಾಂತ ಅದು. ಆದ್ದರಿಂದ ಮನುಷ್ಯ ಮೇಲಕ್ಕೆ ಹೋಗಬೇಕಾದ್ರಿಂದ ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಎನ್ಮೋಹಾತಿ ಕರಿಷ್ಯಸಿ ಅವಶೋಪಿಯತಿ. ಇಲ್ಲಿಗೆ ಉಪದೇಶ ಮುಗಿಯಿತು. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಸ್ವಲ್ಪ ನಿರಾಶನಾಗಿ ಹೇಳ್ತಾನೆ, ಮಹಾರಾಯ ಅರ್ಜುನ, ವಿಶ್ವರೂಪವನ್ನು ನಾನು ತೋರಿಸಿದೆ, ನೀ ಕೇಳಿದೆ ಅಂತ ತೋರಿಸಿದೆ, ಅದರಿಂದ ನಾನು ಸರ್ವೇಶ್ವರ ಅಂತ ನಿನಗೆ ತಿಳಿಯಿತು ಅಂತ ಹೇಳಿದೆ. ಅದಾದ ಮೇಲೆ 4-5 ಅಧ್ಯಾಯ ಹೇಳಿದ್ದೇನೆ.
ಒಂದು ವೇಳೆ ನೀನು ನನ್ನನ್ನು ಜಗದೀಶ್ವರ ಅಂತ ತಿಳ್ಕೊಳ್ಳದೆ ಇದ್ದರೂ ಇನ್ನೊಬ್ಬ ಜಗದೀಶ್ವರನಂತೂ ಇರಬೇಕಲ್ಲ ಎಲ್ಲರೂ ಒಂದು ಕಡೆ. ಇಫ್ ಯು ಡೋಂಟ್, ಎಷ್ಟು ಮನಸ್ಸು ಬೇಜಾರಾಗುತ್ತೆ ನೋಡಿ. ಇಫ್ ಯು ಡೋಂಟ್ ಕನ್ಸಿಡರ್ ಮೀ ಆಸ್ ಗಾಡ್, ಯು ಹ್ಯಾವ್ ಟು ಕನ್ಸಿಡರ್ ಸಮ್ ಒನ್ ಆಸ್ ಗಾಡ್. ಎಲ್ಲೂ ಇರಬೇಕಲ್ಲ. ಅವನೆಲ್ಲಿದ್ದಾನೆ? ನಿನ್ನ ಹೃದಯದಲ್ಲೇ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಯ. DVG ಅವರು ಇದಕ್ಕೊಂದು ಉದಾಹರಣೆ ಕೊಡ್ತಿದ್ರು. ಹಳ್ಳಿಗಳಲ್ಲಿ ಸಂತೆಗಿಂತೆ ನಡೆಯುವಾಗ ಈ ರಾಟವಾಳ ಅಂತ ಒಂದು ತಂದು ಆಡಿಸ್ತಾರೆ. ಕುದುರೆಗಳನ್ನು ತೂಗು ಹಾಕಿರ್ತಾರೆ, ನೋಡಿದ್ದೀರಾ? ಒಂದು ವರ್ತುಲ, ಏನಾರು ಕರೀರಿ ಹೆಸರು. ನಮ್ಮ ಕಾಲದಲ್ಲಿ ರಾಟವಾಳ ಅಂತಿದ್ರು ಅದಕ್ಕೆ. ಅದು 4 ಆಣಿ 8 ಆಣಿ ಕೊಟ್ಟರೆ ಹುಡುಗರು ಆ ಸಂತೆಗೆ ಹೋದ್ರೆ ಸ್ವಲ್ಪ ಅಮ್ಮ ಕುದುರೆ ಮೇಲೆ ಕೂಡ್ಸಿ, ಅದು ನಿಜವಾದ ಕುದುರೆ ಅಲ್ಲ. ಆ ಕುದುರೆ ಮೇಲೆ ಕೂತ್ಕೋಬೇಕು. ಕೂಡೋಕೆ ಬರ್ದಿದ್ದ ತಾಯಿನ ಹಿಡ್ಕೊಂಡು ಕೂತ್ಕೋಬೇಕು. ಕುದುರೆ ಮೇಲೆ ತಾಯಿ ಕೊಡೋ ಹಾಗಿಲ್ಲ, ಮಗುವನ್ನು ಹಿಡ್ಕೊಂಡಿರ್ಬೇಕು. ಒಂದು 10-20 ಆ ಕುದುರೆಗಳೆಲ್ಲ ಕೂತ ಮೇಲೆ ಆಯ್ತಾ, 4 ಆಣಿ ಜೇಬಿಗೆ ಹಾಕಿದ. ಅದನ್ನು ತಿರುಗಿಸೋ ಯಂತ್ರದ ಕೀಲೆಲ್ಲೋ ಒಂದು ಕಡೆ ಇರುತ್ತೆ, ಅದನ್ನು ತಿರುಗಿಸ್ತಾ ಅವನು. ತಿರುಗಿಸಿದರೆ ಎಲ್ಲ ಕುದುರೆಗಳು ಓಡ್ತಾ ಇರ್ತವೆ. ಹುಡುಗರು ಇವನ್ನ ಅವನು ಹಿಡ್ಕೊಳ್ಬೇಕು, ಅವನು ಹಿಡ್ಕೋಬೇಕು, ನನ್ನ ಕುದುರೆ ನನ್ನ ಕುದುರೆ ನನ್ನ ಕುದುರೆ ಅಂತ ಹೇಳುವಂತೆ ಈ ಶರೀರವನ್ನು ಕುದುರೆಗಳನ್ನಾಗಿ ಮಾಡಿ ನಮ್ಮನ್ನು ಸಣ್ಣ ಮಕ್ಕಳಂತೆ ಮಾಡಿ ರಾಟವಾಳ ಆಡಿಸ್ತಕ್ಕಂಥ ಭಗವಂತ ಎಲ್ಲೋ ಈ ಯಂತ್ರದ ಒಂದು ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಾ ಇದ್ದಾನೆ. ಅದು ಯಂತ್ರಾರೂಢಾನಿ ಮಾಯೆಯ. ಇದು ಹಳೆ ಉದಾಹರಣೆ. ಹೊಸ ಉದಾಹರಣೆ ಬೇಕಾಗಿದ್ದರೆ ಈ ದೊಡ್ಡ ದೊಡ್ಡ ಸರ್ಕಲ್ಸಲ್ಲಿ ಈ ಸಿಗ್ನಲ್ಸ್ ಅಂತ ಇರುತ್ತೆ. ಕಾರು, ಬಸ್ಸು, ಸ್ಕೂಟರು ಎಲ್ಲ ಹೇಗೆ ನಿಂತಿರ್ತಾರೆ ಅಂದರೆ ಸೇನೆಯೋರ್ ಮಧ್ಯೆ ಆ ಕಡೆ ಒಂದಷ್ಟು ವೆಹಿಕಲ್ಲು, ಈ ಕಡೆ ಒಂದಷ್ಟು ವೆಹಿಕಲ್ಲು. ಇದ್ರ ಮಧ್ಯೆ ಪರದೇಶಗಳು, ಪಾದಚಾರಿಗಳು ಅಂತ ಒಂದು ತಬ್ಲಿ ವರ್ಗದವರು. ಅದು ಸಿಗ್ನಲ್ ತಿರುಗಿದ ಕೂಡಲೇ ಇಲ್ಲಿಂದ ಅಲ್ಲಿಗೆ ಹೋಗುವಂತೆ, ಅಲ್ಲಿಂದ ಇಲ್ಲಿ ಹೋಗುವಂತೆ. ದ ಹೋಲ್ ಸಿಟಿ ಇಸ್ ಕಂಟ್ರೋಲ್ಡ್ ಬೈ ಸಿಗ್ನಲ್ಸ್ ಟುಡೇ. ಯೋಚನೆ ಮಾಡಿ, ಇಡೀ ಜಗತ್ತನ್ನು ನಡೆಸುವ ಭಗವಂತ ಎಷ್ಟೊಂದು ಸಿಗ್ನಲ್ ಇಟ್ಟಿರ್ಬೋದು ನೋಡ್ಕೊಳ್ಳಿ. ಯಂತ್ರಾರೂಢಾನಿ ಮಾಯಯ ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ. ಅವನನ್ನು ಕೇಳು ಅರ್ಜುನ. ನಾ ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ, ನಿನ್ನ ಹೃದಯದಲ್ಲಿ ಇರೋ ದೇವರನ್ನು ಕೇಳು. ನಿನಗೆ ಯಾವುದು ಹಿತ ಅಂತ ಅವನು ಹೇಳ್ತಾನೋ, ಅವನು ಹೇಳಿದ್ದಲ್ಲಿ ನಿನಗೆ ಯಾವುದು ಹಿತ ಅನ್ಸುತ್ತೆಯೋ ಅವನು ಹೇಳಿದ ಹಾಗೆ ಕೇಳ್ಕೋಪ. ತತ್ ಪ್ರಸಾದಾತ್ ಪರಾಂ ಶಾಂತಿಂ. ಅವನು ಹೇಳಿದಾಗ ನಡ್ಕೊಂಡ್ರೆ ನಿನಗೆ ಶಾಂತಿಯೂ ಬರುತ್ತೆ. ಸತ್ತ ಮೇಲೆ ಪರಂ ಸ್ಥಾನಂಚ ಪ್ರಾಪ್ಸಸಿ ಶಾಶ್ವತಂ. ಒಳ್ಳೆ ಸ್ಥಾನವೂ ಸಿಕ್ಕುತ್ತೆ ಅಂತ ಹೇಳಿ ಇದರಿಂದ ಮುಂದಕ್ಕೆ ಪರಮಾಶ್ಚರ್ಯವಾದ ವಿಷಯ. ಇದು ಬೇಂದ್ರೆಯವರು ಉಪದೇಶ ಮಾಡಿದರು ನನಗೆ. ನನ್ನ ಪ್ರವಚನವನ್ನು ಕೇಳಿದ ಮೇಲೆ ಅರ್ಧ ಗಂಟೆ ಕೂರಿಸ್ಕೊಂಡು ಇಲ್ಲಿ ನೋಡಿ ಅಂದರು. ಜನಕ್ಕೆ ಹೇಳಿದರು. ಇಲ್ಲಿ ಈ 63ನೇ ಶ್ಲೋಕಕ್ಕೆ ಬಂದಿದ್ದೇವೆ. ಅದರ ಮೊದಲನೇ ಶಬ್ದ ಯಾವುದು? ಇತಿ. ಇತಿ ಅನ್ನೋ ಶಬ್ದ ಬಂದರೆ ಗ್ರಂಥ ಮುಗಿಯಿತು ಅಂತ ಅರ್ಥ. ಇತಿ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯೆ ಇತಿ ಶ್ರೀಮದ್ ಭಗವದ್ಗೀತಾಸು. ಇತಿ ಶ್ರೀ ಹಾಡುವುದು ಅಂದರೆ ಮುಗಿಸೋದು ಅಂತ ಅರ್ಥ. ಅಂತ ಅಲ್ಲಿ ಮೇಲೆ ಉಪದೇಶವಿಲ್ಲ. ಲಾಸ್ಟ್ ವರ್ಡ್. ಇತಿ ತೇ ಜ್ಞಾನಮಾಖ್ಯಾತಂ. ಕಳ್ಳ ಕೃಷ್ಣ, ನಿನಗೆ ಜ್ಞಾನ ಹೇಳಿದ್ದೇನೆ. ಗುಹ್ಯಾತ್ ಗುಹ್ಯ ತರಮ್ಮಯ. ಗುಹ್ಯ ತಮ ಹೇಳಲಿಲ್ಲ. ಎಲ್ಲವೂ ಸೀಕ್ರೆಟ್ಸಲ್ಲಿ ಸ್ವಲ್ಪ ಹೆಚ್ಚಾದದ್ದೊಂದು ಹೇಳಿದ್ದೇನೆ. ವಿಮೃಶ್ಯೇತದಶೇಷೇಣ. ಇದೆಲ್ಲವನ್ನು ಅಳೆದು ಸುರಿದು ಮಾಡಿಕೊಂಡು ಯಥೇಚ್ಛಸಿ ತಥಾ ಕುರು. ನಿನ್ನಿಷ್ಟ ಬಂದಂತೆ ಮಾಡು, ಇಷ್ಟ ಬಂದಂತೆ ಮಾಡು. ಬೇಕಾದರೆ ಓಡಿ ಹೋಗು, ಇಲ್ಲ ನೀನೇ ಕೊಂಡುಕೊಂಡು ಸಾಯಿ. ಯುದ್ಧ ಹೇಗೆ ನಡೆಸೋಬೇಕು ನಾನು ನೋಡ್ಕೊಳ್ತೀನಿ. ಅಥವಾ ಕರ್ಮಯೋಗ ಸರಿಯೇ, ಜ್ಞಾನಯೋಗ ಸರಿಯೇ, ಭಕ್ತಿಯೋಗ ಸರಿಯೇ, ನಿನ್ನ ಯೋಗ್ಯತೆಗೆ ಯಾವುದು ಸರಿ ನೀನೇ ಆರಿಸಿಕೊಂಡು ಏನಾರೊಂದು ಮಾಡು ಅಂತ ಹೇಳಿದ. ಇದು 63ನೇ ಶ್ಲೋಕ. ಗೀತೆ ಮುಗಿಬೇಕಾಗಿತ್ತು. ಮುಗಿದಿದ್ದರೆ ನನ್ನ ಪ್ರವಚನ ಮುಗಿಬೇಕಾಗಿತ್ತು. ಇಲ್ಲಿ ಏನೊಂದು ಆಶ್ಚರ್ಯವಾಯಿತು. ಇದು ಗೀತೆಯಲ್ಲಿ ಮುಂದೆ ಹೇಳ್ತಾರೆ ವೇದಾಂತ ದೇಶಿಕರು ತಾತ್ಪರ್ಯ ಚಂದ್ರಿಕೆಯಲ್ಲಿ ಮತ್ತು ತಮಿಳು ಗ್ರಂಥಗಳಲ್ಲಿ 2-3 ಕಡೆ ಎತ್ತಿ ಬರೆದಿದ್ದಾರೆ. ಇಷ್ಟಾದ ಮೇಲೆಯೂ ಅರ್ಜುನನ ಕಣ್ಣಲ್ಲಿ ನೀರು ಬಂತು. ಪಟ 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 ಅಳ್ತಾ ಇದ್ದಾರೆ. ಯಾಕೆ ಅಳ್ತೀಯೋ ಅಂತ ಕೃಷ್ಣ ಕೇಳಿದ. ಏನಿಲ್ಲ, ನನಗೆ ಶ್ರೇಯಸ್ ಯಾವುದು ನಾ ಕೇಳಿದ್ರೆ ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು, 20 ಕಡೆ ಹೋಗ್ಬೋದು. ತಲೆ ಬಳಮೆ ಮಾಡುವಂತೆ ಏನೇನು ಹೇಳ್ತಾ ಇದ್ದೀಯೆ. 1 ಹೇಳು ಅಂದ್ರೆ 9 ಹೇಳ್ತಾ ಇದ್ದೀಯೆ ಕೇಶವ. ನೀ ಹೇಳಿದ್ದೇನು ತಿಳಿಯಲೇ ಇಲ್ಲ ನನಗೆ. ಸೋಲಾಪುರದಲ್ಲಿ ಮೇಷ್ಟ್ರಾಗಿದ್ದರು ಬೇಂದ್ರೆಯವರು DAV ಕಾಲೇಜಿನಲ್ಲಿ.
ಅವ್ರು ಹೇಳ್ತಿದ್ದಿದ್ದು ಕನ್ನಡ ಅವರು ವೇದಿಕೆ ಮೇಲೆ ಭಾಷಣ ಮಾಡುವ ಮಾತುಗಳಲ್ಲಿ ಎಂಥ ಕಾವ್ಯ ಇರ್ತಿತ್ತು, ಕ್ಲಾಸ್ ರೂಮ್ದಲ್ಲಿ ಎಂಥ ಮೇಷ್ಟ್ರು ತಿಳ್ಕೊಳ್ಳಿಲ್ಲ. ಕೊನೆ ದಿವಸ ಎನಿ ಕ್ವೆಶನ್ಸ್, ಟೆಕ್ಸ್ಟ್ ಎಲ್ಲ ಮುಗಿದ ಮೇಲೆ ಏನಾದರೂ ಸಂಶಯಗಳಿವೆಯೇ ಅಂತ ಕೇಳಿದರೆ ಒಬ್ಬರಿಬ್ಬರು ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಅಂತ ತೋರಿಸಿ ದಿಸ್ ಹೋಲ್ ಥಿಂಗ್ ಈಸ್ ಎ ಕ್ವೆಶನ್, ಇಡೀ ಟೆಕ್ಸ್ಟೇ ಕ್ವಶನ್, ನಮಗೇನೂ ತಿಳಿದಿಲ್ಲ. ಆಗ ಬಂದೇ ಇಲ್ಲ, ವರ್ಷದ ಪೂರ್ತಿ ಅಟೆಂಡ್ ಮಾಡಿಲ್ಲ. ಕೊನೆ ದಿವಸ ನಾಳೆ ಪರೀಕ್ಷೆಗೆ ಏನು ಬೇಕೋ ಅದನ್ನು ಹೇಳ್ತಾರೆ, ಕ್ವಶನ್ಸೇ ಹೇಳ್ಕೊಡ್ತಾರೆ ಅಂತ ಭ್ರಮೆಯಿಂದ ಬಂದಿದ್ದಾನೆ. ವರ್ಷ ಪೂರ್ತಿ ಪಾಠಕ್ಕೆ ಬಂದಿಲ್ಲ ಅವನು ಅತ್ತ ಹಾಗೆ ನಾಳೆ ಕ್ವಶನ್ಸು ಹೇಳೋದಿಲ್ಲ, ಮತ್ತೊಂದು ಹೇಳೋದಿಲ್ಲ ಅಂದಾಗ ವರ್ಷ ಪೂರ್ತಿ ಅಂತೂ ಬರಲಿಲ್ಲ. ನಾಳೆ ಪರೀಕ್ಷೆಗಾದರೂ ಏನಾದರೂ ಮುಖ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ಅದನ್ನು ಹೇಳಿಲ್ಲ, ಏನು ಬೇಕಾದ್ರೂ ಓದಿ ಅಂದ್ಬಿಟ್ರಲ್ಲ, ನಮ್ಮ ಗತಿ ಏನು ಅಂತ ಆ ಹುಡುಗ ಅಳುವಂತೆ. ಅಳುಬೇಡ ಕಾಣೋ, ಇನ್ನೊಂದಿದೆ ನನಗೆ, ಸರ್ವಗುಹ್ಯ ತಮಂಭೂಯ. ಅಳ್ಳ ಅಲ್ಲಿ ತಲ ಹೇಳಿದ, ಇಲ್ಲಿ ತಮ ಹೇಳ್ತಾನೆ, ಇಷ್ಟೊತ್ತು ಹೇಳಿದ್ರಲ್ಲಿ ನಿನಗೆ ಇಲ್ಲಿವರೆಗೆ ಹೇಳಿದೆ ಅಂತ ಇನ್ನೊಂದು ಗುಟ್ಟಿದೆ ಹೇಳ್ತೇನೆ, ಅದನ್ನು ಮತ್ತೆ ಹೇಳ್ತೇನೆ. ಭೂಯ 9ನೇ ಅಧ್ಯಾಯ ಹೇಳಿದ್ದೇನೆ. ಶೃಣು ಮೇ ಪರಮಂ ವಚ, ಇದು ಕೊನೆಯ ಮಾತು. ಇಷ್ಟೋಸಿ ಮೇ, ನನಗೆ ತುಂಬ ಬೇಕಾದವನು ನೀನು. ದೃಢಮಿತಿ ತಥೋ ವಕ್ಷ್ಯಾಮಿತೆ ಹಿತಂ, ನಿನಗೆ ಹಿತೋಕ್ತಿ ರಿಪೀಟ್ ಮಾಡಿ ಹೇಳ್ತೇನಪ್ಪ, ರಿಪೀಟ್ ಮಾಡೋದು ನನ್ನ ಸ್ವಭಾವ ಇಲ್ಲ, ಅದು ಹೇಳ್ತೇನೆ ಕೇಳು. ಹೇಳಿ, ಮನ್ಮನ ಭವ ಮದ್ಭಕ್ತ, ಹೇಳಿ. ಮದ್ಯಾಜಿ ಮಾಂ ನಮಸ್ಕುರು, ಮಾಮೇವ ಇಷ್ಯಸಿ ಸತ್ಯಂತೆ, ಪ್ರತಿಜಾನೆ ಪ್ರಿಯೋಸಿ ಮೇ. ಆ ಶ್ಲೋಕ ಅರ್ಥ ಹೇಳಿದ್ದೇನೆ. ನನ್ನನ್ನೇ ನಂಬು, ನನ್ನನ್ನೇ ಪೂಜಿಸು, ನನ್ನನ್ನೇ ಧ್ಯಾನ ಮಾಡು, ನಿನಗೆ ಇದರಿಂದ ಕಣ್ಣೀರು ಒಳ್ಳೆಯದಾಗುತ್ತೆ ಅಂತ ಕೃಷ್ಣ ಹೇಳಿದ ಮೇಲೆ ಅರ್ಜುನನ ಕಣ್ಣೀರು ಇನ್ನಷ್ಟು ಹೆಚ್ಚಾಯಿತು. ತಿರುಗಿ ಅದನ್ನೇ ಹೇಳ್ತಾರಲ್ಲ, 9ನೇ ಅಧ್ಯಾಯ ಹೇಳ್ತಾರೆ, ಸರ್ವಗುಹ್ಯ ತಮಂಭೂಯ. ಅದು ಅಪ್ಪವೇ ಸೊಲ್ಲಿಯಾಚೆ, எனக்கு ಪುರಿಯಲಿಯೇ, ನೀ ಆಗಲೇ ಹೇಳಿದಾಗ ತಿಳಿಲಿಲ್ಲ, ಅದನ್ನೇ 2ನೇ ಸಲ 3ನೇ ಸಲ ಹೇಳಿದಾಗ ಮಾತ್ರ ತಿಳಿದೋಗುತ್ತೇವೆ ನನಗೆ ಅಂತ ಅರ್ಜುನ ಅಳುವುದಕ್ಕೆ ಆರಂಭ ಮಾಡಿದ. ಪರಮ ನಿರಾಶೆಯನ್ನು ಮಾಡಿಕೊಂಡ. ಹೇಗೆ ಗೊತ್ತು? ಮುಂದಿನ ಶ್ಲೋಕದಲ್ಲಿದೆ. ಯಾತಕ್ಕಾಗಿ ಅಂತ ಅರ್ಜುನ ಅಂದರೆ, ಕರ್ಮಯೋಗ ಮಾಡು ಅಂತ ಹೇಳಿದ ಸ್ವಾಮಿ. ನನಗೆ ಯುದ್ಧ ಭೂಮಿಯಲ್ಲಿದ್ದೇನೆ, 48-49ನೇ ವರ್ಷ. ಯುದ್ಧ ಭೂಮಿಯಲ್ಲಿ ನಾನು ಇಲ್ಲಿ ಶುರು ಮಾಡಬೇಕಂತೆ ಕರ್ಮಯೋಗ, ಅದಾಗೋದಿಲ್ಲ. ಯುದ್ಧ ಮುಗಿದ ಮೇಲೆ ಶುರು ಮಾಡೋಣ ಅಂದರೆ ಬದುಕಿರ್ತೇನೆಯೋ ಇಲ್ವೋ ಗೊತ್ತಿಲ್ಲ, ಬದುಕಿದ್ದು ಶುರು ಮಾಡಿದ್ರೆ ಈ ಜನ್ಮದಲ್ಲಿ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ, ಜ್ಞಾನಯೋಗಕ್ಕೆ ಅಧಿಕಾರ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಭಕ್ತಿ ಯೋಗಕ್ಕೆ ಯಾವತ್ತು ಬರುತ್ತೋ ಗೊತ್ತಿಲ್ಲ. ನನಗೆ ಆಗದೇ ಇರೋ ದಾರಿಗಳನ್ನೇ ಹೇಳಿ 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 ಹಿಂಸೆ ಮಾಡ್ತಾ ಇದ್ದಾನಲ್ಲ ಕೃಷ್ಣ. ಸುಲಭವಾದ ದಾರಿ ಹೇಳು ಅಂದರೆ ಸುಲಭ ದಾರಿ ಹೇಳ್ತಾ ಇಲ್ವಲ್ಲ. ಇವನನ್ನು ನಂಬಿ ನಾನು ಏನೇನೋ ದಾರಿ ಆಶೆ ಮಾಡಿದ್ದೆ, ಹೇಳಲಿಲ್ವಲ್ಲ ಸುಲಭ ದಾರಿಯನ್ನು. ಇವನು ಕೊಡದೇ ಇದ್ರೆ ಜ್ಞಾನ ಬೇರೆ ಯಾರು ಕೊಡೋದಿಲ್ಲ. ಇವನಿಗೆ ಹೇಳೋಕೆ ಇಷ್ಟವಿಲ್ಲದೆ ಇದ್ದರೆ ಹಾಗಿದ್ರೆ ಸತ್ತು ಹೋಗುವುದೇ ಒಳ್ಳೆಯದು ಅಂತ ಪರಮ ನಿರಾಶೆಯಿಂದ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಆಗ ಹತ್ತಿರ ಬಂದು ಪಾರ್ಥಸಾರಥಿ ಅವನ ಕಣ್ಣನ್ನು ಒರೆಸಿ, ಮಾ ಶುಚಃ, ಅಳುಬೇಡ, ಮಾ ಶುಚಃ. ಈ ಕೊನೆ ವಾಕ್ಯದಲ್ಲಿ ಮಾ ಶುಚ ಅಂದ್ರೆ ಏನು ಮಾಡ್ಕೊಳ್ಳಿ, ಅಳುಬೇಡ, ಅಳುಬೇಡ ಕಂದ, ನಾನು ನಿನ್ನ ಒಳ್ಳೆಯದನ್ನು ಹೇಳ್ತೇನಪ್ಪ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಒಬ್ಬ ರಾಜ ಇದ್ದ. 2-3 ಕಥೆ ಹೇಳಬೇಕು, ಇವತ್ತು 5 ನಿಮಿಷ ಹೆಚ್ಚಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಒಬ್ಬ ರಾಜಕುಮಾರ, ಅವನಿಗೆ ಸುಮಾರು 30-35 ವರ್ಷ. ಅಧಿಕಾರಕ್ಕೆ ಬಂದಿದ್ದಾನೆ. ಅವರ ಅಪ್ಪ ತೀರಿಕೊಂಡಿದ್ದಾನೆ, ದೊಡ್ಡ ದೊರೆ ಮುದುಕ. ಇವರ ಮನೆಯಲ್ಲಿ ಆಸ್ಥಾನದಲ್ಲಿ ಈಗ ದೊರೆಯಾಗಿರುವ ರಾಜಕುಮಾರನ ತಾತನ ಕಾಲದಿಂದ ಸೇವೆ ಮಾಡಿದ ಒಬ್ಬ 90 ವರ್ಷದ ಮುದುಕ ಇದ್ದಾನೆ. 90 ವರ್ಷ ಏನು ಮಾಡಿದ್ದಾನೆ? ಅಂತರಂಗ ಸೇವಕ. ರಾಣಿ ಒಬ್ಬಳಿಗೆ ಎಲ್ಲಿ ಪ್ರವೇಶವೋ ರಾಜನ ಶಯ್ಯಾಗ್ರಹ, ಅಲ್ಲಿ ಇವನು ರಾಜ ಮಲ್ಕೊಳ್ಳೋಕೆ ಮುಂಚೆ ಅವನ ಕಾಲಿನಿಂದ ಪಾದುಕೆಯನ್ನು ತೆಗೆದು, ಕಾಲೊಂದಿಗೆ ಕಾಲಿನ ಕಡಗವನ್ನು ತೆಗೆದು, ಅವನ ಪೇಟಾರು ಮುಂಡಾಸು ರುಮಾಲನ್ನು ತೆಗೆದು, ಅವನ ಮೈಗೆಲ್ಲ ಸುಗಂಧ ದ್ರವ್ಯವನ್ನು ತಿಕ್ಕಿ, ರಾಜನಿಗೆ ಬೇಕಾದ ಅಡಿಗೆ ಪಾಯಸವನ್ನು ನಿವೇದನೆ ಮಾಡುವವನೇ ಪರ್ಸನಲ್ ಸರ್ವಿಸ್ ಮಾಡುವಂಥ ಒಬ್ಬ ಸೇವಕ. ತಾತನಿಗೆ ಮಾಡಿದ್ದಾನೆ, ತಂದೆಗೆ ಮಾಡಿದ್ದಾನೆ. ಅವರೇನು
ರಾಜಕಾರಣದ ಭಾರದಿಂದ ತೀರಿಕೊಂಡ್ರು ಈ ಹುಡುಗ ಬಂದಿದ್ದಾನೆ, ಇವನಿಗೂ ಸೇವೆ ಮಾಡಿದ್ದಾನೆ. ಮುದುಕನಿಗೆ 90 ವರ್ಷ ಆಗಿದೆ. ಯಾವನೊಬ್ಬ ಪಾಪಿ 90ನೇ ವರ್ಷದಲ್ಲಿ ದುಸ್ಸಹವಾಸ ಏರ್ಪಟ್ಟಿತು. ಏನೋ ಆಯುಷ್ಯವೆಲ್ಲ ಇತರರ ಸೇವೆಯಲ್ಲಿ ಕಳೆದು ಬಿಟ್ಟಿಯಲ್ಲ ನೀನು. ಅದಕ್ಕೆ ಬದಲು ಈಗಿರೋ ರಾಜಂದಾದರೂ ಹಿಂದೆ ಅಂತೂ ಬುದ್ಧಿ ಬರಲಿಲ್ಲ. ಇವನದೊಂದು ಆ ಬಂಗಾರದ ಖಡ್ಗವನ್ನು ನೀನು ಕದ್ದರೆ ಅದನ್ನು ಮಾರಿ ಸ್ವತಂತ್ರವಾಗಿ ಗುಲಾಮನಾಗಿರೋದ್ರ ಬದಲು ಎಷ್ಟು ಚೆನ್ನಾಗಿ ನೀನು ಸಂಸಾರವನ್ನು ಮಾಡ್ಬೋದು, ಬುದ್ಧಿ ಇಲ್ವಲ್ಲ ಅಂತ ಇವನ ಕರ್ಮದಿಂದ ಅವನಿಗೆ ಆ ದುರ್ಬುದ್ಧಿ ಹಿಡಿಯಿತು. ಒಂದು ದಿವಸ ರಾತ್ರಿ ದೊರೆ ಮಲಗಿದ್ದಾನೆ, ಖಡ್ಗ ತೆಗೆದಿಟ್ಟಿದ್ದಾನೆ. ನೀವೆಲ್ಲ ಐಶ್ವರ್ಯವಂತರು, ಬುದ್ಧಿವಂತರು, ಈ ಸೇವಕರ ಮೇಲೆ ಭಾರ ಬಿಡದೆ ಬದುಕೋದಕ್ಕಾಗೋದಿಲ್ಲ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಈ ಕಾರು ವಾಹನಗಳನ್ನು ಡ್ರೈವರ್ ಕೈಯಲ್ಲಿ ಒಪ್ಪಿಸ್ತೀರಿ. ಮನೆಗೆ ಹೋದರೆ ಕಬರ್ಡು ಕೀ ಎಲ್ಲ ನೋಡ್ತಕ್ಕವ್ರು ಇರ್ತಾರೆ, ವಿಶ್ವಾಸ ನಡೆಯುತ್ತೆ. ಯಾವತ್ತೂ ತಪ್ಪು ನಡವಳಿಕೆ ಹೇಳ್ತಾ ಇದ್ದ ಈ ಮುದುಕ ಆವತ್ತು ಈ ದುರ್ಬುದ್ಧಿಯನ್ನು ಕೇಳಿ ರಾಜನ ಖಡ್ಗ ಕದ್ದವನೇ ಅಲ್ಲಿಂದಲ್ಲೇ ಪತ್ತೆ ಇಲ್ಲದೆ ಎಲ್ಲೋ ತಪ್ಪಿಸಿಕೊಂಡ. ಇವನು ಹೊರಗೆ ಹೋದ್ನೆ, ಒಳಗೆ ಬಂದು ಯಾರು ಕೇಳೋರಿಲ್ಲ, ಹೇಳೋರು ರಾಜನ ಮಂತ್ರಾಂಗ ಸೇವಕ. ಮರು ದಿವಸ ಬೆಳಗ್ಗೆ ಊರಲ್ಲಿ ದೂರದಲ್ಲಿದ್ದಂಥ ಒಬ್ಬ ಸರಾಫರ ಅಂಗಡಿಗೆ ಹೋಗಿ ಈ ಖಡ್ಗ ಇಟ್ಕೊಂಡು ದುಡ್ಡು ಕೊಡಿ, ನನಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದ. ಆ ಸರಾಫ ಬುದ್ಧಿವಂತ ಖಡ್ಗವನ್ನು ಮೂಸಿ ನೋಡಿದ. ಕಸ್ತೂರಿ ಪರಿಮಳದ ವಾಸನೆ ಬರ್ತಾ ಇತ್ತು ಅದರಲ್ಲಿ. ಇದು ದೊರೆ ಕಾಲಿಗೆ ಧರಿಸುವಂತಹದ್ದು, ಇದಕ್ಕೆ ಬೆಲೆ ಕೊಟ್ಟು ನಾ ತಗೊಂಡ್ರೆ ನಾ ಜೈಲಿಗೆ ಹೋಗ್ತೇನೆ ಅಂತ ತಿಳ್ಕೊಂಡು ಇವನನ್ನು ಪಾರು ಮಾಡುವುದಕ್ಕೆ ಇದಕ್ಕೆ ಕೊಡುವಷ್ಟು ಹಣ ನನ್ನಲ್ಲಿಲ್ಲ, ಬೇರೆ ಕಡೆ ಹೋಗುವಂದ. ಅವನು ಊರಲ್ಲೆಲ್ಲ ಕೇಳಿದಾಗ ಅದು ಕಳ್ಳು ಮಾಲು, ಹಗಲಲ್ಲಿ ಕೇಳೋ ಹಾಗಿಲ್ಲ. ಅಂಗಡಿ ಮುಚ್ಚೋ ಹೊತ್ತು ಮಾಡಿದ, ಬೇರೆ ಊರಿಗೆ ಹೋದ. ಅಲ್ಲಿ ಇದೇ ಗತಿಯಾಯಿತು, ಕದ್ದು ಅಂತ ಗೊತ್ತಾಯಿತು. 10 ವರ್ಷ ಆಯಿತು. ಅವನಿಗೆ 100ನೇ ವರ್ಷ ಪ್ರಾಪ್ತಿಯಾಯಿತು. ಊರೂರು ತಿರುಗಿದ. ಈ ಖಡ್ಗ ತಗೊಂಬೋರು ಯಾರೂ ಇಲ್ಲ. ಅಷ್ಟರಲ್ಲಿ ಅವನಿಗೆ ಊಟಕ್ಕೆ ಏನೂ ಇಲ್ಲ. ನಾಯಿ ಪಾಡಿನಂತೆ ಯಾರೇನೇನೇನು ಹಾಕಿದರೆ ಎಂಜಲು ಬಾಳೆಹಣ್ಣು ಸಿಪ್ಪೆಗಿ ಅದು ಇದು ತಿನ್ಕೊಂಡು ಕೃಷಿವಾಗಿದ್ದಾನೆ. ದಾಡಿ ಬೆಳೆದು ಬಿಟ್ಟಿದೆ. ಅಷ್ಟರಲ್ಲಿ ರಾಜಕುಮಾರ ನೋಡಿದ. ನಮ್ಮನ್ನೇ ನಂಬಿಕೊಂಡು 3 ತಲೆಮಾರಿನಿಂದಿದ್ದವನು ಇವನು ಎಲ್ಲಿ ಹೋದ? ಅವನು ಕಾಲು ಕಡಗ ಹೋದದ್ದು ಗೊತ್ತಾಗಲಿಲ್ಲ. ಈ ಮುದುಕ ಎಲ್ಲಿ ಹೋದ? ಏನು ಕಷ್ಟಪಡ್ತಾನೋ, ಹೆಂಗೆ ಪೋನಾನೋ, ಎಲ್ಲ ತುಂಡಾಡ್ರಾನೋ, ಏನು ಉದ್ದಾಡ್ತಾನೋ ಅಂತ ಹುಡುಕ್ತಾ ಊರಲ್ಲೆಲ್ಲ ಡಂಗೂರ ಹಾಕಿಸ್ದ. ನಮ್ಮ ಅರಮನೆ ಸೇವಕ ಯಾರಾದರೂ ಕಂಡಿದ್ರೆ ಅವನು ಈ ವಿಳಾಸಕ್ಕೆ ತಲುಪಿಸ್ಬೇಕು ಅಂತ. ಅಷ್ಟರಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅಂತ ಅನ್ನಿಸ್ತು. ಇವನು ಎಲ್ಲೋ ಇದ್ದಾನ ದೂರದಲ್ಲಿ. ಕದ್ದದ್ದೊಂದೇ ದಕ್ಕಿತೆ ಹೊರತು ಕಳ್ಳ ಅನ್ನುವ ಪಟ್ಟ ಸುಖವಂತೂ ಬರಲಿಲ್ಲ. ಅವ್ರ ಮಾತು ಕೇಳಿ ತಪ್ಪಾಯಿತು. ಆದ್ದರಿಂದ ಕೊನೆಯಲ್ಲಿ ಸಾಯೋದಕ್ಕೆ ಮುಂಚೆ ದೊರೆಯ ಪಾದದಲ್ಲಿ ಖಡ್ಗವನ್ನಿಟ್ಟು ಕಳ್ಳ ಅಂತ ಒತ್ಕೊಂಡು ಸಾಯುವುದರಲ್ಲಿ ನೆಮ್ಮದಿ ಇದೆ ಅಂತ ತಿಳ್ಕೊಂಡು ಊರ ಕಡೆಗೆ ಹೊರಟ. ಯಾರೋ ಗೂಡ್ಚಾರು ದೊರೆ ಹೇಳಿದರು, ವಾಪಸ್ ಬರ್ತಾ ಇದ್ದಾನಂತೆ. 4 ದಿವಸ 6 ದಿವಸ ಹಿಡಿತು, ನಡೆಯೋಕ್ಕೆ ಶಕ್ತಿ ಇಲ್ಲ. ಅಲ್ಲಿ ಇಲ್ಲಿ ಕಲ್ಲು ಊರ್ಕೊಂಡು ಬಂದ. ಊರು ತುಂಬ ಶೃಂಗಾರವಾಗಿದೆ. ಎಲ್ಲಿ ನೋಡಿದ್ರೆ ಬಾಳೆ ಕಂಬ, ಮಾವಿನ ಸೊಪ್ಪು, ತೋರಣ ಗೀರಣ ಕಟ್ಟಿದ್ದಾರೆ. ನೋಡಿದ್ರೆ ಯಾರೋ ಬರ್ತಾ ಇದ್ದಾರೆ ಕಾಣುತ್ತೆ, ಗೆಸ್ಟ್ಗಳು ಊರಿಗೆ ಅಂತ ಓಡಾಡ್ತಾರೆ. ಒದಂಗಿ ನಿಕ್ಕರ ಎದ್ದು ಕಡೆ ಒಂದು ಕಡೆಯಲ್ಲಿ ಅಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ನಿಂತಿದ್ದಾನೆ. ಅರಮನೆ ದೂತರು ಬಂದರು, ದಯಮಾಡಿಸಬೇಕು ಅರಮನೆಗೆ ಅಂತ ಕರೆದ್ರು. ಅಯ್ಯೋ, ನಾ ಕಲ್ಪನೆ ಮಾಡಿದ್ದೀವ್ರಿಗೆ ಯಾಕೆ ಗೊತ್ತಾಯಿತು? ವಿಡಂಬನೆ ಮಾಡ್ತಾ ಇದ್ದಾರಲ್ಲ, ಏನು ಶಿಕ್ಷೆ ಆಗುತ್ತೋ ಆದ್ರಾಗಲಿ ಅಂತ ನಿಧಾನವಾಗಿ ಕೋಲೂರ್ಕೊಂಡು ಹೋದರೆ ಅರಮನೆ ಬಾಗಿಲಲ್ಲಿ ರಾಜಕುಮಾರನೇ ನಿಂತಿದ್ದಾನೆ. ಇವನನ್ನು ನೋಡಿದ ಮುದುಕ. ಏನು ಕಷ್ಟಪಟ್ಟಿಯೋ, ನನ್ನನ್ನು ಕಳ್ಕೊಂಡು ಇಷ್ಟು ದಿವಸ ಅಲ್ಲೆಲ್ಲಿ ಹೋದ್ಯಪ್ಪ, ಎಲ್ಲ ಹೋದ್ಯೋ, ಹೆಂಗೆರಾ ತೇಡುವೇನು ಒಂದೇ ನಾನು. ಬಾಯಲ್ಲಿ ನಿಂತು ಬಂದು ಆಲಿಂಗನ ಮಾಡಿಕೊಂಡು ಅವನಿಗೆ ಸಾಂತ್ವನ ಹೇಳು ಹೊತ್ತಿಗೆ ಇವನು ಜೋಳಿಗೆಯಿಂದ ತೆಗೆದು, ಪ್ರಭು ಇದು ಆತ್ಮಾಪಹಾರ ರಸಿಕೇನ ಮಯೈವ ದತ್ತಂ. ವೇದಾಂತ ದೇಶಿಗಳು ಶ್ಲೋಕದಲ್ಲಿ ಹೇಳ್ತಾರೆ, ಅನ್ಯೈರಧಾರ್ಯ ಮಧುನಾಪಿ ವಿಬುಧೈಕನಾಥ. ಕದ್ದಿದ್ದೊಂದು ಗೊತ್ತಾಯಿತು, ಇನ್ನೊಬ್ಬರು ಧರಿಸುವಂತಹದ್ದಲ್ಲ ಸ್ವಾಮಿ, ಇದು ಆತ್ಮ ಎಂಬುವ ವಸ್ತು, ನಿನ್ನ ಪಾದದಲ್ಲಿರಬೇಕಾದ ಕಡಗದಂತಹ ವಸ್ತು. ಚೋರೋಪನೀತ ನಿಜನೂಪುರವತ್ ಸ್ವಪಾದೆ. ಕಳ್ಳ ತಗೊಂಡು ಹೋದದ್ದನ್ನು ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ, ನನ್ನನ್ನು ಕ್ಷಮಿಸುವಂತ ಕೇಳಿದಾಗ ಈ ಕಡಗದ ಬೆಲೆಯಲ್ಲ, ನೀ ಕಷ್ಟಪಟ್ಟೆಯಲ್ಲ ಅಂತ ರಾಜನ ದೃಷ್ಟಿ ಈ ಮುದುಕ ಪಟ್ಟ ಕಷ್ಟದ ಕಡೆಗಿದೆ. ಹಾಗೆ ನಾವು ಸಂಸಾರದಲ್ಲಿ ಒದ್ದಾಡ್ತೇವೆ, ಅಲ್ಲಿ ಇಲ್ಲಿ ಬೀಳ್ತೇವೆ, ಇಲ್ಲಿ ಬೆಕ್ಕುನಾಯಿ ಹಂದಿ ಜನ್ಮಗಳನ್ನೆತ್ತುತ್ತೇವೆ. ಭಗವಂತ ಹುಡುಕ್ತಾ ಇದ್ದಾನೆ. ಸೀತೆಯನ್ನು ಕಂಡಿಯ ಕವಿಗಳನ್ನು, ಗೋದಾವರಿ ನದಿಯನ್ನು, ಮಾಲ್ಯವತ್ ಪರ್ವತವನ್ನು, ಕರ್ಣಿಕಾರ ವೃಕ್ಷವನ್ನು, ಸೀತೆಯನ್ನು ಕಂಡಿರೆ ಅಂತ ಕೇಳುವಂತೆ ಭಗವಂತ ಸಂಸಾರದಲ್ಲಿ ತನ್ನ ಭಕ್ತರು ಎಲ್ಲಿ ಹೋದ್ರು ಯಾವ ಜನ್ಮದಲ್ಲಿದ್ದಾರೆ ಅಂತ ಹುಡುಕ್ತಾ ಬರ್ತಾನೆ ಅನ್ನೋದು ರಾಮಾಯಣದಲ್ಲಿ
ಅದು ತತ್ವಾರ್ಥಾಲಿ ಗೋವಿಂದರಾಜೀಯ ಅರಣ್ಯಕಾಂಡ ವ್ಯಾಖ್ಯಾನಕ್ಕೆ ಬಂದಾಗ ವಿಸ್ತಾರವಾಗಿ ಹೇಳ್ತಾರೆ ಒಂದು ತಿಂಗಳು ರಾಮಾಯಣವನ್ನು. ಅದು ಪೂರ್ತಿ ಬಂಧಮೋಕ್ಷದ ಕಥೆ ರಾಮಾಯಣ. ನೀವು ತಿಳ್ಕೊಂಡಿರೋ ಮೇಲೆ ಅರ್ಥದ ಕಥೆಯಲ್ಲ. ಇವನಿಗೆ ಅವನ ಪಾದದಲ್ಲಿ ಅದನ್ನು ಒಪ್ಪಿಸಿದ ಕಡಗ ನಾವು ಜೀವಾತ್ಮ. ಆತ್ಮಾಪಹಾರ ರಸಿಕೇನ, ನನ್ನನ್ನು ನಾನೇ ಕದ್ದೆ, ನನ್ನದು ಅಂತ ತಿಳ್ಕೊಂಡೆ, ಅದರಲ್ಲಿ ಸುಖ ಇದೆ ಅಂತ ತಿಳ್ಕೊಂಡೆ, ಬಂದದ್ದು ಮಾತ್ರ ಬರೀ ದುಃಖ. ಸುಖ ಯಾವಾಗ ಬಂತು? ಸರ್ವಧರ್ಮ ಅನ್ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿನ್ನ ಉಪಾಯ ಮೋಕ್ಷಕ್ಕೆ ಹೇಳಲ್ಪಟ್ಟ ದಾರಿ ನಿನಗೆ ಯಾವುದು ಆಗೋದಿಲ್ಲ, ಆಗದೆ ಎದ್ದು ಬಿಟ್ಟುಬಿಡು, ನನ್ನನ್ನೇ ನಂಬು, ನಿನ್ನ ಕೆಲಸವನ್ನು ನಾನೇ ಮಾಡ್ತೇನೆ. ಇದು ಒಂದು ಉದಾಹರಣೆ. ಇನ್ನೆರಡು ಉದಾಹರಣೆ ಹೇಳಬೇಕು. ಬಿಜಾಪುರದಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಅಲ್ಲಿ ನಮಗೆ ಬೇಕಾದವರೊಬ್ಬರು ಹುಬ್ಬಳ್ಳಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಕಮಿಷನರ್ ಒಬ್ಬರಿದ್ರು. ಇನ್ಕಮ್ ಟ್ಯಾಕ್ಸಲ್ಲಿ ಹೆಚ್ಚು ಕಮ್ಮಿ ಆಯಿತು, ನನಗೆ ಹೆಚ್ಚು ಹಾಕ್ಕೊಟ್ಟಿದ್ದೀರಿ, ಕಡಿಮೆ ಮಾಡಿಕೊಡಿ, ಅಪೀಲ್ ಮಾಡಬೇಕು. ಕಮಿಷನರ್, ಅಪೆಲೇಟ್ ಕಮಿಷನರ್ ಕುಳ್ಳಾಗಿದ್ದರು, ತಮಿಳುನಾಡಿನವರು, ನಮಗೆ ತುಂಬ ಬೇಕಾದವರು, ಭಕ್ತರು, ಅನೇಕ ವಿಷಯ ನಮ್ಮ ಕೈಲಿ ಕೇಳಿದ್ದವರು. ಧ್ಯಾನ ಶ್ಲೋಕ ಹೇಳಿ ಕಣ್ಣು ಬಿಡ್ತೇನೆ, ಅಗ್ರಪಂಕ್ತಿಯಲ್ಲಿ ನೆಲದಲ್ಲಿ ಕೂತಿದ್ದಾರೆ, ಕುರ್ಚಿ ಗಿರ್ಚಿಯಲ್ಲಿ ಆಗಿನ ಕಾಲ. ಇವ್ರು ಯಾಕೆ ಬಂದರು ಇಲ್ಲಿ ಅಂತ ಸ್ವಲ್ಪ ಯೋಚನೆ ಆಯಿತು. ಪೇಪರ್ ಇಲ್ಲ, ಯಾವುದೋ ಒಂದು ಸಣ್ಣ ನ್ಯೂಸ್ ಪೇಪರ್ ಚೀಟಿ ಒಂದು ಮೂಲೆ ಹರಿದು, ಅವತ್ತು ಏನು ಪರ್ವ ಹೇಳ್ತಿದ್ನೋ ಜ್ಞಾಪಕ ಇಲ್ಲ, ಇವತ್ತು ಶರಣಾಗತಿ ಅಂದರೆ ಏನು ಅಂತ ವಿವರಿಸಬೇಕು ಅಂತ ಚೀಟಿ ಕಳಿಸ್ಬಿಟ್ರು. ಈ ಶ್ಲೋಕಾರ್ಥ ಹೇಳಿ ಅಂತ ಕೇಳಿದರು. ಅವತ್ತೊಂದು ಪ್ರಸಂಗವನ್ನು ನಿರ್ಮಾಣ ಮಾಡಿಕೊಂಡು ಪ್ರವಚನದ ಮಧ್ಯದಲ್ಲಿ ಅವರಿಗೆ ನಾನು ಕೊಟ್ಟ ಉದಾಹರಣೆ ನಿಮಗೆ ಹೇಳ್ತೇನೆ. ನಾವೆಲ್ಲ ಹೇಗಿದ್ದೇವೆ ಅಂದರೆ, ಎಲಿಮೆಂಟ್ರಿ ಅರ್ಥಮೆಟಿಕ್ ಕೂಡ ನಮಗೆ ಗೊತ್ತಿಲ್ಲ. ನನಗಂತೂ ಸೂತ್ರ ಗೊತ್ತಿಲ್ಲ, BSc ಗ್ರ್ಯಾಜುಯೇಟ್ ಇರ್ಬೋದು. ಅದರಲ್ಲಿ ತಲೆಸೂಲೆಯಂತಹ ಕೆಲಸ, ಜೀವನದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಅಂದರೆ ಇನ್ಕಮ್ ಟ್ಯಾಕ್ಸ್ ಫಾರಮ್ ತುಂಬುವುದು. ಅದೇ ಕೆಲಸ ಹಗಲು ರಾತ್ರಿ ಮಾಡೋರು ಇರ್ತಾರೆ. ಅವ್ರು ಹೇಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನನಗೆ ಚಿತ್ರಹಿಂಸೆ. ಅವ್ರಿಗೆ ಭಗವದ್ಗೀತೆ ಬರೋದಿಲ್ಲ, ನನಗದು ಬರೋದಿಲ್ಲ. ಅದು ಕೆಲವ್ರ ಹತ್ರ ತುಂಬಿಸೋ ತಗೊಂಡೋಗಿ ಕೊನೆ ಪೇಜ್ ಮೊದಲು ಎಂಟ್ರಿ ಮಾಡಬೇಕು, ಆಮೇಲೆ 1ನೇ ಪೇಜಿಗೆ ಬರಬೇಕು, ಆಮೇಲೆ 3ನೇ ಪೇಜಿಗೆ ಬರಬೇಕು, ಆಮೇಲೆ 4ನೇ ಪೇಜ್ ಬರಬೇಕು. ಹೌದು, ಕೊನೆಯಲ್ಲಿ ಸಾಯಬೇಕು ಅಂತ ಹೇಳುವೆ ನಾನು. ಯಾವ ಪೇಜು, ಯಾವ ಎಂಟ್ರಿ, ಎಲ್ಲಿ, ಏನು ಯಾರಿಗೆ ಅರ್ಥವಾಗುತ್ತೆ ಇದು? ಹಾಗೆ ಅವರು ಪಾರ್ಸಾರ್ಥಿ ಅಂತ ಅವ್ರ ಹೆಸರು. ಪಾರ್ಸಾರ್ಥಿ ಸಾಹೇಬ್ರೆ, ನಾನು ನಿಮ್ಮ ಹತ್ರ ಬರ್ತೇನೆ ನಿಮ್ಮ ಆಫೀಸಿಗೆ. ನಾನು ಈ ವರ್ಷ ಏನೇನು ಸಂಪಾದನೆ ಮಾಡಿದ್ದೀನಿ, ಏನೇನು ಖರ್ಚು ಮಾಡಿದ್ದೀನಿ, ಯಾವ್ಯಾವುದಕ್ಕೆ ರಿಬೇಟ್ ಇದೆ, ATG ಇದೆ, ಮತ್ತೊಂದಿದೆ, ಎಲ್ಲ ನಿಮ್ಮ ಎದುರಿಗೆ ಇಟ್ಬಿಡ್ತೀನಿ. ಫಾರಮ್ ತುಂಬೋ ಕೆಲಸ ನೀವೇ ಮಾಡೋರು. ಎಲ್ಲಿ ಸೈನ್ ಹಾಕ್ತೀರಿ ಬರೆದಿದ್ದು ಹೆಬ್ಬೆಟ್ಟನ್ನು ಒತ್ತುತ್ತೇನೆ. ಈ ಹೆಬ್ಬೆಟ್ಟು ಒತ್ತುವುದು ಶರಣಾಗತಿ. ನನ್ನ ಪರವಾಗಿ ಫಾರಮ್ ತುಂಬುವುದು ನಿಮ್ಮ ಕೆಲಸ, ಅದು ಭಗವಂತನ ಕೆಲಸ. ಸರ್ವಧರ್ಮಾನ್ ಪರಿತ್ಯ, ನಿನ್ನ ಕೈಲಿ ಆಗದೆ ಬಿಟ್ಬಿಡು. ನಮ್ಮಂತ ಅವ್ರು ನೋಡಿದ್ರೆ ಹೇಳ್ತಾರೆ, ಸ್ವಾಮಿ ಇಲ್ಲಿ ಸೈನ್ ಮಾಡಿಬಿಡಿ, ಬಾಕಿದೆಲ್ಲ ನಾನು ತುಂಬ್ಕೊಳ್ತೇನೆ ಅಂತ ಅವ್ರು ಹೇಳ್ತಾರೆ. ಅವರಲ್ಲಿ ನಿಮಗೆ ವಿಶ್ವಾಸ ಇರಬೇಕು. ಅವರ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿ 1ಕ್ಕೆ 4 ದಂಡ ಹಾಕಿಬಿಟ್ರೆ ಏನು ಮಾಡೋದು? ಇಲ್ಲ, ಅವರೆಂದೂ ನಮಗೆ ಮೋಸ ಮಾಡೋದಿಲ್ಲ ಅಂತ ವಿಶ್ವಾಸ ಉಂಟು. ನೀವು ಬರೀಬೇಕಾದದ್ದನ್ನೆಲ್ಲ ಅವರೇ ಬರೀತಾರೆ. ನೀವು ಮಾಡಬೇಕಾದ್ದು ಒಂದೇ ಒಂದು ಸಿಗ್ನೇಚರ್ ಮಾಡುವ ಕೆಲಸ, ಅದೇ ಶರಣಾಗತಿ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಅವರು ತುಂಬ ಸಂತೋಷ ಪಟ್ಟರು. ಆಮೇಲೆ ಎಲ್ಲಿದ್ದಾರೋ ತಮಿಳುನಾಡೋದು ಗೊತ್ತಿಲ್ಲ. ಒಂದು 17 ವರ್ಷದ ಹುಡುಗಿ, ಅವಳಿಗೆ ಮದುವೆಯಾಗಿದೆ. ಮದುವೆಯಾಗಿ 2 ವರ್ಷ ಆಯಿತು. ಒಳ್ಳೆ ಸುಂದರ ಸ್ಫುರದ್ರೂಪಿ ಕಟ್ಟು ಮಸ್ತಾದ ಯುವಕ, ಒಳ್ಳೆ ಐಶ್ವರ್ಯವಂತ, ಒಳ್ಳೆ ಕೆಲಸದಲ್ಲಿದ್ದ. ಏನೋ ಇದ್ದಕ್ಕಿದ್ದಾಗ ಅವನಿಗೊಂದು ರೋಗ ಪ್ರಾಪ್ತವಾಯಿತು. ದೇಶದಲ್ಲಿದ್ದ ವೈದ್ಯರನ್ನೆಲ್ಲ ತೋರಿಸಿದ್ರು, ಅವರು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲೇ ಕಾಲ ಕಳೆದ್ರು. ಗೊತ್ತಿಲ್ಲ ಅಂತ ಹೇಳೋಕೆ 2 ವರ್ಷ ಹಿಡಿಯಿತು. ಅಲ್ಲಿ ಹೋಗಿ ಅಮೆರಿಕಕ್ಕೆ ಹೋಗಿ, ಜಪಾನ್ಗೆ ಹೋಗಿ, ಅಲ್ಲಿ ಚೆನ್ನಾಗಿದೆ ಆಸ್ಪತ್ರೆ, ಇಲ್ಲಿಗಿಂತ ಸಾಯೋದಕ್ಕೆ ಅಷ್ಟು ಚೆನ್ನಾಗಿರೋ ಜಾಗಗಳಲ್ಲಿ ಬೇರೆ ದೇಶಗಳು ಅಂತ ಅಲ್ಲಿ ಕಳಿಸಿದ್ರು. ಅಲ್ಲಿ ಡಾಕ್ಟ್ರುಗಳು ಕೈ ಬಿಟ್ಟರು. ಆವಾಗ ಏರೋಪ್ಲೇನಲ್ಲಿ ಕರ್ಕೊಂಡ್ಬರ್ತಾಳೆ, ಇವನು ಹೇಗಿದ್ರು ಹೋಗ್ತಾನೆ ಅಂತ ಗೊತ್ತು. ಎಲ್ಲೆಲ್ಲಿಯೋ ಹೋದರೂ ಏನೂ ಆಗಲಿಲ್ಲ, ಡಯಾಗ್ನೋಸ್ ಆಗಲಿಲ್ಲ. ಆಗ ಒಬ್ರು ಹೇಳಿದರು, ನಿಮ್ಮೂರು ಜಗತಿ ಕಟ್ಟೆ ಮೇಲೆ, ಅರಳಿ ಕಟ್ಟೆ ಹತ್ರ ಒಬ್ಬ ಕೂತಿದ್ದಾನೆ ಫಕೀರ, ಒಬ್ಬ ಯೋಗೀಶ್ವರ. ಅವನು ಏನು ಔಷಧಿ ಕೊಡ್ತಾನೋ ನಿಮಗೆ ಗೊತ್ತಿಲ್ಲ. ಮೈಯಲ್ಲಿ ಹೀಗಂತಾನೆ ಅವನು ಕೊಡ್ತಾನೆ. ಬೆವರುಗಳಿಗೆ ಇರ್ಬೋದು, ಮತ್ತೊಂದಿರ್ಬೋದು, ಅದೇನು ಔಷಧಿಯೋ, ಮಣ್ಣಿರ್ಬೋದು. ಕೂತಿದ್ದ ಕಡೆ ಒಂದು ಜಮಖಾನ ಹಾಕೊಂಡಿರ್ತಾನೆ, ಒಂದು ಗೋಣಿ ಚೀಲ, ಅದರ ಕೆಳಗಿಂದ ಏನೋ ಒಂದು ಕೊಡ್ತಾನೆ. ಕೊಟ್ಟರೆ ಗುಣವಾಗುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದ ಯಾರೋ ಒಬ್ಬ. ಈ ಹುಡುಗಿಗೆ ಅಂದಿಸ್ತು, ಏನು ಕೆಡಕೆ ನಿಲ್ವಲ್ಲ, ಹೇಗಿದ್ರು ಹೋಗ್ತಾ ಇದ್ದಾನೆ.
ಎಲ್ಲ ಕಡೆ ನೋಡಿದ್ದಾಯಿತು, ಚಿಕಿತ್ಸೆ ಮಾಡಿಸಿದೆ ಅಂತ ಯಾರನ್ನು ಹೋಗಿಲ್ಲ. ಒಂದು ವೇಳೆ ಅಲ್ಲಿ ಆದ್ರಾಟಕ್ಕೆ ಬೇಡ ಅಂತ ಅಲ್ಲಿ ಹೋದ ಕೂಡಲೇ ಆ ಯೋಗೀಶ್ವರ ಏನು ಗಾಡಿ ಮೀಸೆ ಗಡ್ಡ ಜಡೆ ಅವಳನ್ನು ನೋಡ್ದ. ಹುಡುಗಿ ಗಾಡಿಯಲ್ಲಿ ಹಾಕೊಂಡ್ಬಂದಿದ್ದಾಳೆ ಗಂಡವನ್ನ, ಆ ಶವಪ್ರಾಯನಾದವನನ್ನ. ಏನಮ್ಮ ಅಂತ, ನಮ್ಮ ಯಜಮಾನ್ರು ಹೀಗಾಗಿದೆ. ಅವನು ನಿಮ್ಮ ಯಜಮಾನರು ನೀನು ತುಂಬ ಪ್ರೀತಿಸ್ತೀಯನಮ್ಮ ಅಂತ ಕೇಳಿದ್ರು. ಏನು ಪ್ರಶ್ನೆ ಇದು? ತುಂಬ ಪ್ರೀತಿ ಮಾಡ್ತೀಯ, ಅವನು ಉಳಿಲೇಬೇಕಾ ನಿನಗೆ? ಹೌದು, ಅದಕ್ಕೆ ಎಲ್ಲೆಲ್ಲಿ ಹೋಗಿದ್ಯಮ್ಮ? ಅಲ್ಲೆಲ್ಲ ಅಯ್ಯೋ ಹಂಗೆಲ್ಲ ಹೋಗಿ ತಿಂಡಾಡಿನೀಯಾ, ಏನು ಪ್ರಯೋಜನವಾಗಲಿಲ್ಲವೇ? ನಾನು ಗುಣ ಮಾಡ್ತೇನೆ, 5 ನಿಮಿಷದಲ್ಲಿ ಗುಣ ಮಾಡ್ತೇನೆ. ಎದ್ದು ಕೂತಲು. ಜೊತೆಯಲ್ಲಿದ್ದವರು ನೋಡಿದ್ರು, ಮೊದಲೇ ಮಾಡ್ಬೋದಾಗಿತ್ತಲ್ಲ, 5 ನಿಮಿಷದಲ್ಲಿ ಗುಣ ಮಾಡ್ತಾನಂತಲ್ಲ, ಮಾಡಿ ಸ್ವಲ್ಪ ತಾಳಿಯಿಂದ ಅವನು. ಇದಕ್ಕೆ ಬೇಕಾದ ಔಷಧಿ ಹಿಮಾಲಯದಲ್ಲಿದೆ, ಅದನ್ನು ಯಾರಾದರೂ ಹೋಗಿ 3 ನಿಮಿಷದಲ್ಲಿ ತರಬೇಕು. ಅವನಿಗಿರೋದಿನ್ನ 5 ನಿಮಿಷ ಆಯುಷ್ಯ. ಹಿಮಾಲಯದಲ್ಲಿರೋ ಔಷಧವನ್ನು 3 ನಿಮಿಷದಲ್ಲಿ ತಂದರೆ ಅದನ್ನು ಕಸಕಿ 2 ನಿಮಿಷದಲ್ಲಿ ಅವನಿಗೆ ಔಷಧಿ ಕೊಡ್ತೇನೆ ಅಂತ ಹೇಳಿದಾಗ ಅಷ್ಟು ಹೊತ್ತು ಸ್ವಲ್ಪ ಏನೇನು ಅನುಕೂಲ ಮಾಡ್ತಾನೆ ಅಂತ ಆಶೆಯಿಂದ ಇದ್ದವಳು, ಅಯ್ಯೋ ಇವನು ಕೈ ಬಿಟ್ಟಲ್ಲ ಅಂತ ಪರಮ ನಿರಾಶೆಯಿಂದ ಅಳುವಂತೆ ಸರ್ವಗುಹ್ಯತಮಂ ಭೂಯ ಹೇಳಿ ಮನ್ಮನಾಭವ ಮದ್ಭಕ್ತ ತಿರುಗದೆಗಳಿಗೆ ಕೊಟ್ಟಲ್ಲ ಕೃಷ್ಣ ಅಂತ ಗೊಳೋ ಅಂತತ್ತಾಗ, ಅಷ್ಟು ನೀ ಪ್ರೀತಿ ಮಾಡೋ ಪಕ್ಷದಲ್ಲಿ ತಾಯಿ ನೀ ಅಳಬೇಡ ಇಲ್ಲದ ಗುಳಿಗೆ ಕೊಡ್ತೇನೆ, ಅಳು ನಿಲ್ಲಿಸು ಅಂತ ಹೇಳಿ ಸರ್ವಧರ್ಮಾನ್ ಪರಿತ್ಯಜ್ಯ ಕೊನೆ ಗುಳಿಗೆ ಕೊಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಇದು ಒಂದೇ ಶ್ಲೋಕ ಒಂದು ತಕಡಿ, ಉಳಿದಿದ್ದೆಲ್ಲ ಒಂದು ತಕಡಿ ಭಗವದ್ಗೀತೆಯಲ್ಲಿ. 18ನೇ ಅಧ್ಯಾಯದ 66ನೇ ಶ್ಲೋಕವೇ ಒಂದು ತಕಡಿ, ಉಳಿದಿದ್ದೆಲ್ಲ ಒಂದು ತಕಡಿ. ಇಲ್ಲಿ ಧರ್ಮ ಪರಿತ್ಯಾಗ ನೋಡೋರಿಗೆ ಇದು ಕಠೋರವಾಗಿ ಕಾಣಿಸುತ್ತೆ. ಧರ್ಮವನ್ನು ಮಾಡು ಅಂತ ಹೇಳಬೇಕಾದ ಭಗವಂತ ಧರ್ಮ ಪರಿತ್ಯಾಗ ಮಾಡು ಅಂತ ಹೇಳ್ತಾನಲ್ಲ ಅಂದರೆ, ಆಗಲೇ ಹೇಳಿದಾಗೆ ಫಲತ್ಯಾಗ, ಸ್ವಕೀಯತ ಅಭಿಮಾನ ತ್ಯಾಗ, ಕರ್ತೃತ್ವ ತ್ಯಾಗ, ಇದೇ ಸಾತ್ವಿಕ ತ್ಯಾಗ 3. ಸರ್ವಧರ್ಮಾನ್ ಪರಿತ್ಯಜ್ಯ, ಧರ್ಮ ಅಂದ್ರೆ ಉಪಾಯ ಅಂತ ಅರ್ಥ ಇಲ್ಲಿ. ನಿನ್ನ ಉದ್ಧಾರಕ್ಕೆ ನಾನು ಈಗಾಗಲೇ ಹೇಳಿದ್ನಲ್ಲ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ನಿನಗದು ಆಗದೇ ಇದ್ದರೆ ಆ ದಾರಿ ಬಿಟ್ಬಿಡು. ಒಬ್ಬರು ಕೇಳ್ತಾರೆ, ಎಲ್ಲಿ BMS ಕಾಲೇಜ್ ಹತ್ರ ನಿಂತ್ಕೊಂಡು ಗೋಖಲೆ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದರು. ನೀವು ಹೇಳ್ತೀವಿ ಗೋಖಲೆ ಇನ್ಸ್ಟಿಟ್ಯೂಟ್ ಬಹಳ ದೂರವಲ್ಲ ಸ್ವಾಮಿ, ನಾಳೆ ಬೆಳಗ್ಗೆ ಫಸ್ಟ್ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿ, ಅಲ್ಲಿಂದ ನೇಪಾಳಕ್ಕೆ ಹೋಗಿ, ನೇಪಾಳದಿಂದ ಆಸ್ಟ್ರೇಲಿಯಾಕ್ಕೆ ಹೋಗಿ, ಕೊಲಂಬೋಗೆ ಬನ್ನಿ, ಅಲ್ಲಿಂದ ಮದ್ರಾಸಿಗೆ ಬಂದು ನಾನಿರೋ ಜಾಗಕ್ಕೆ ಬನ್ನಿ ತೋರಿಸ್ಕೊಡ್ತೀನಿ, ಅಷ್ಟು ದೂರ ಆಗುತ್ತೆ. ಇನ್ನೊಬ್ರು ಹೇಳಿದ್ರು ಇಲ್ಲ ಈ ಕಡೆ ಅಮೆರಿಕಕ್ಕೆ ಹೋಗಬೇಕು, ಇನ್ನೊಬ್ರು ಹೇಳಿಲ್ಲ ರಷ್ಯಾಕ್ಕೆ ಹೋಗಬೇಕು. ಒಂದು ಕರ್ಮಯೋಗ, ಒಂದು ಜ್ಞಾನಯೋಗ, ಒಂದು ಭಕ್ತಿ ಯೋಗ, ಇದು ಆಗೋದಲ್ಲ. ಇವನು ಕೇಳ್ದ ನೋಡ್ದ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ, ಸಾಯೋದಕ್ಕೆ ದಾರಿಗಳು ಅಂತ ಕಾಣುತ್ತೆ ಅಂದಮೇಲೆ ಆ ಮನುಷ್ಯ ಹೇಳ್ತಾನೆ, ಹೆದರಬೇಡ, ಇಲ್ಲೇ ಪಕ್ಕದಲ್ಲಿದೆ, ಹೋಗಿ ನೋಡು ಅಂತ ಹೇಳಿದಂತೆ ಈ ದಾರಿಯನ್ನು ಈಗ ಬಾಯಿ ಬಿಟ್ಟು ಇವನು ಅಧಿಕಾರಿ ನಿಷ್ಕಿಂಚನ, ಇವನಿಗೆ ಬೇರೆ ಏನು ಗೊತ್ತಿಲ್ಲ, ಇವನ ಕೈಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನು ಭದ್ರವಾಗಿ ನಂಬು, ಆನುಕೂಲ್ಯ ಸಂಕಲ್ಪ ಮಾಡು, ಪ್ರಾತಿಕೂಲ್ಯ ವರ್ಜನವನ್ನು ಬಿಡು, ರಕ್ಷಿಸ್ತಾನೆ ಅಂತ ವಿಶ್ವಾಸವನ್ನು ಮಾಡು, ನಿನ್ನ ಬಿಟ್ಟರೆ ಗತಿ ಇಲ್ಲ ಎಂಬುದಾಗಿ ಕಾರ್ಪಣ್ಯವನ್ನು ಮಾಡು, ನಿನ್ನನ್ನು ನನ್ನಲ್ಲಿ ಒಪ್ಪಿಸಿದ್ದೇನೆ ಅಂತ ನೆಮ್ಮದಿಯಿಂದ ಇರು. ಷಡ್ವಿಧಾ ಶರಣಾಗತಿ, ಬಹಳ ದೀರ್ಘವಾದ ವಿಷಯ ಇದು. ಇದರಲ್ಲಿ 2 ಭಾಗ ಉಂಟು. ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಅರ್ಜುನ ಅಥವಾ ಅವನಂಥ ಜಾಗದಲ್ಲಿರುವ ನಾವು ನೀವು ಮಾಡಬೇಕಾದ್ದು ಒಂದು ಕೆಲಸ ಇದೆ. ಅದು ಮಾಡಿದ ಮೇಲೆ ಭಗವಂತ ಮಾಡುವ ಕೆಲಸ ಒಂದಿದೆ. ನಾವು ಮಾಡಬೇಕಾದ್ದೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಕೃಷ್ಣನನ್ನೇ ಸರ್ವಾತ್ಮನ ನಂಬುವುದು. ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪ ಸಂಕಾಶಂ ಹಾರನೂಪುರ ಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಗೋಕುಲದ ಗೋಪಿಕಾಸ್ತ್ರೀಯರು ಎಲ್ಲಿ ಹೋಗಿದ್ರು, ಯಾವ ಯಾತ್ರೆ ಮಾಡಿದ್ರು, ಏನು ತಪಸ್ಸು ಮಾಡಿದ್ರು, ಏನು ವೇದ ಓದಿದ್ರು, ಕೃಷ್ಣನನ್ನೇ ಪರದೈವ ಅಂತ ತಿಳ್ಕೊಂಡ್ರು. ಅದು ಒಂದೇ ನೀ ಮಾಡುವ ಕೆಲಸ, ನಿನ್ನನ್ನು ನನಗೆ ಅರ್ಪಿಸಿಕೋ. ಆಗ ನೀನೇನು ಮಾಡ್ತೀಯ ಅಂತ ಕೇಳಿದರೆ ಭಗವಂತ ಹೇಳ್ತಾರೆ, ಅಹಂ ಸರ್ವಲೋಕೇಶ್ವರನಾದ ನಾನು, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಇರತಕ್ಕಂಥ ನಾನು, ತ್ವಾ ನಿನ್ನನ್ನು ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಿನ್ನ ಎಲ್ಲ ಪಾಪಗಳಿಂದ ನಾನು ಬಿಡುಗಡೆ ಮಾಡಿಬಿಡ್ತೇನೆ. ನೀನು ನನಗೆ ನಿನ್ನನ್ನು ಒಪ್ಪಿಸು, ನಿನ್ನ ಭಾರವನ್ನು ನಾನು ಮೇಲಕ್ಕೆತ್ತೇನೆ. ಎನಗೂ ಆಣೆ ರಂಗ ನಿನಗೂ ಆಣೆ,
ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಪುರಂದರದಾಸರು ಈ ಶ್ಲೋಕಕ್ಕೆ ಎಷ್ಟು ಸುಲಭವಾಗಿ ಅರ್ಥ ಮಾಡಿದ್ದಾರೆ ನೋಡಿ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ. ನಿನ್ನ ಬಿಟ್ಟು ಇನ್ನೊಬ್ಬರನ್ನು ಭಜನೆ ಮಾಡಿದರೆ, ಸ್ವಾಮಿ ಒಬ್ಳು ಹೇಳ್ತಾಳೆ ಗಂಡನಿಗೆ, ನೀವು ನನಗೆ ಒಳ್ಳೆ ಸೀರೆ ಗೀರೆ ಕೊಟ್ಟು ಒಡವೆ ಕೊಡಿಸಿ ಸೌಖ್ಯವಾಗಿ ಇಟ್ಕೊಂಡ್ರೆ ಸಂತೋಷ, ಇಲ್ಲದಿದ್ರೆ ಪಕ್ಕದ ಮನೆ ಹುಡುಗ ಇದ್ದೇ ಇದ್ದಾನೆ,